परमगुरुभ्यो नमः श्रीमदानन्दतीर्थगुरुत्पादाचार्युभ्यो नमः। भारत्यै नमः, सरस्वत्यै नमः, वायवे नमः, ब्रह्मणे नमः, महालक्ष्मी नमः, तत्तन्मन्त्रदेवताय नमः, मुक्तिप्रदायक वासुदेवाय नमः। हरे नमः, श्रीकृष्णाय नमः। हरिः ओम्। धर्मदृढबद्धमूलो वेदस्कंदो पुराणशाकाढ्यः कृतकुसुममोक्षफलो मधुसूदनपादपूजयति। आपादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्ति सताम् अशेषसन्मङ्गलानि भवन्तु। सम्यक् श्लोकैकश्रवणपठनमात्रेण मुक्तुश्च शत्रूणां निखिलकलिकृतकल्मषापनोदनपटुतरे धर्माद्यकलार्थसाधिनी भूते। ಶ್ರೀಮದ್ಗರುಡಪುರಾಣಾಂತರ್ಗತ ಪ್ರೇತಕಾಂಡೇ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ. ಪೂರ್ವದಲ್ಲಿ ಗರುಡನ ಪ್ರಶ್ನೆಗೆ ಉತ್ತರ ರೂಪವಾಗಿ ಕೃಷ್ಣ ಕೊಡ್ತಾ ಸಾಯ್ತಕ್ಕಂಥ ಕೊನೆಯ ಗಳಿಗೆಯಲ್ಲಿ ಸುಕೃತಂ ದುಷ್ಕೃತಂ ವಾಪಿ ಎಲ್ಲ ಅಲ್ಲೇ ಪದ ಇದೆ, ಅಲ್ಲೇ ಉತ್ತರ ಇದೆ. ಸಮನ್ವಯ ಎಂಬತಕ್ಕಂಥದ್ದು ಮಾಡ್ಕೋಬೇಕಷ್ಟೆ. ಸುಕೃತಕ್ಕೆ ಕರ್ಮದಂತೆ ದುಷ್ಟ ಕರ್ಮದಂತೆ ಪೂರ್ವಂ ಯಥಾ ಅರ್ಜಿತಂ. ಪೂರ್ವದಲ್ಲಿ ಸುಕೃತ ಮಾಡಿದ್ದೇವೋ ದುಷ್ಕೃತ ಮಾಡಿದ್ದೇವೋ ಗೊತ್ತಿಲ್ಲ. ನಮ್ಮ ದೃಷ್ಟಿಯಲ್ಲಿ ನಾವು ಮಾಡಿದ್ದೆಲ್ಲ ಒಳ್ಳೆಯದೇ. ನಾವು ಎಷ್ಟು ಸಾಚ ಅಂದರೆ ನಾನು ಸರಿಯಾಗಿದ್ದೀನಿ, ದೇವರು ಇಂಥ ಕಷ್ಟ ಕೊಟ್ಬಿಟ್ಟ ಅಂತ ನಾವು ಪ್ರಾರ್ಥನೆ ಮಾಡೋ ಜನ ನಾವು. ದೇವರೇ ನಮಗೇನೋ ಶತ್ರು ಥರ ಇದ್ದು ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾವು ಸಾಚ ಅಂತ ಪ್ರಾರ್ಥನೆ ಮಾಡೋ ಜನ. ಅದಕ್ಕೆ ಇಲ್ಲಿ ಪದ ಹೇಳ್ತಾರೆ ಸುಕೃತಂ ದುಷ್ಕೃತಂ ವಾಪಿ. ಕೆಲವು ಶ್ಲೋಕ ಯಾಕೆ ಓದ್ತಾ ಇದ್ದೇನೆ ಅಂದರೆ ಅದು ನಿಮ್ಮ ಕಿವಿ ಮೇಲೆ ಬಿದ್ದಾಗ ಅದರ ಎಫೆಕ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ನಾವು ಬಾಯಿನಲ್ಲಿ ವ್ಯಾಖ್ಯಾನ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಯಾವುದದು? ಪೂರ್ವಂ ಯಥಾಕೃತಂ. ಪೂರ್ವಂ ಅಂದ್ರೇನು? ಈ ದೇಹ ಇರುವಾಗ. ಈ ದೇಹ ಇರುವಾಗ ಸುಕೃತ ಮಾಡಿದ್ದೇವೋ ದುಷ್ಕೃತ ಮಾಡಿದ್ದೇವೋ ಅನ್ನೋದು ಯಾರು ಡಿಸೈಡ್ ಮಾಡ್ತಾರೆ? ಸ್ವಾಮಿ ಮಾಡ್ತಾನೆ. ಅದು ಬಿಟ್ಟು ಯಾರು ಮಾಡ್ತಾರೆ? ಮದರ್ ಕಂಪ್ಯೂಟರ್ ಇಟ್ಟಿದ್ದಾನಲ್ಲ, ಇವರು ಇಟ್ಟಿರ್ತಾರೆ. ಇಲ್ಲಿ ಸೆಟಪ್ ಆಗಿದೆ ಅಲ್ಲ. ಏನಾಗುತ್ತದು? ಕರ್ಮಯೋಗಾತ್. ಆ ಕರ್ಮದ ಯೋಗದಿಂದ ತದಾ ತಸ್ಯ, ಆ ಕರ್ಮಯೋಗ ಸಂಬಂಧದಿಂದ ಅವನಿಗೆ, ಯಾರು ಮರಣ ಹೊಂದುವವನಿಗೆ, ಕಶ್ಚಿತ್ ವ್ಯಾಧಿ ಪ್ರಜಾಯತಿ, ಅವನಿಗೊಂದು ವ್ಯಾಧಿ ಬರುತ್ತೆ. ಆ ವ್ಯಾಧಿ ನೀವು ಆಸ್ಪತ್ರೆಗೆ ಹಾಕಿದ್ರು ಅಷ್ಟೇ, ಸ್ವರ್ಗಲೋಕಕ್ಕೆ ತೊಗೊಂಡೋದ್ರು ಅಷ್ಟು ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಅದು ಖರ್ಚು ಮಾಡ್ಸೋಕ್ಕೆ ಬಂದಿರೋದು. 5 ಲಕ್ಷ 10 ಲಕ್ಷ ಆ ವ್ಯಾಧಿ ಹೋಗಲ್ಲ. ಇಲ್ಲಿ ಒಂದು ಪದ ಹಾಕ್ತಾರೆ, ಕಶ್ಚಿತ್ ವ್ಯಾಧಿ ಅಂದರೆ ಯಾವ ವ್ಯಾಧಿ ಬರುತ್ತೋ ಗೊತ್ತಿಲ್ಲ, ಒಂದರ್ಥ. ಕಶ್ಚಿತ್ ವ್ಯಾಧಿ ಅಂದರೆ ಪಾಪಿಗಳಿಗೂ ಬರುತ್ತಾ ಯೋಗ್ಯರಿಗೂ ಬರುತ್ತಾ ಅಂದರೆ ಯೋಗ್ಯರಿಗೂ ಕಾಯಿಲೆ ಬರುತ್ತೆ, ಅಯೋಗ್ಯರಿಗೂ ಕಾಯಿಲೆ ಬರುತ್ತೆ. ಆದ್ದರಿಂದ ಯೋಗ್ಯರು ಕಾಯಿಲೆಯಿಂದ ನೆರಳುವಾಗ ನೋಡಿದ್ರ ಹೇಗೆ ನೆರಳ್ತಾ ಇದ್ದಾನೆ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಆಗ ಯೋಗ್ಯನ ಕಾಯಿಲೆಯಿಂದ ಆಕ್ಷೇಪ ಮಾಡಿದ ವ್ಯಕ್ತಿಗೆ ಸುಕೃತವನ್ನು ಮಾಡಿದ ಕರ್ಮದಿಂದ ಬಂದಂಥ ವ್ಯಾಧಿಯನ್ನು ಯಾರು ದೂಷಣೆ ಮಾಡಿ ವ್ಯಕ್ತಿಗೆ ಗಂಟಾಗ್ತಾರೋ ವ್ಯಕ್ತಿಯಲ್ಲಿರ್ತಕ್ಕಂಥ ಪಾಪ ಟ್ರಾನ್ಸ್ಫರ್ ಆಗೋಗುತ್ತೆ ಯಾರಿಗೆ? ಮಾಡಿದವನಿಗೆ. ಇದು ಮಧ್ಯಮತದ ವೈಶಿಷ್ಟ್ಯ. ಅದಕ್ಕೋಸ್ಕರನೇ ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ಕಳಿಸ್ತಾರೆ. ಇದು ವಾಸ್ತವತ್ತು. ಆದ್ದರಿಂದ ಸುಕೃತದಿಂದ ನೆರಳುತ್ತಿರ್ತಕ್ಕಂತಹ ಕಾಯಿಲೆಯನ್ನು ಯಾರು ಆಕ್ಷೇಪ ಮಾಡ್ತಾರೋ ಅವರಿಗೆ ಸುಕೃತದ ಜ್ಞಾನ ಅವನುಗುಳಿತದೆ. ಸುಕೃತದಿಂದ ಲಭ್ಯವಾದ ದೇಹಗತವಾದ ವ್ಯಾಧಿ ಇದೆಯಲ್ಲ, ಆ ವ್ಯಾಧಿಗೆ ಬೇಕಾದ ಕರ್ಮ ಏನಿತ್ತೋ ಅದು ಇವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ವ್ಯತಿರೇಕ ತಗೊಳ್ಳಿ. ಒಬ್ಬ ಪಾಪಿ ನೆರಳ್ತಾ ಇದ್ದಾನೆ. ಪಾಪಿ ನೀವು ಅಂದ್ಕೊಂಡಿದ್ದೀರಿ ಎಂತೆಂಥ ಅದ್ಭುತ ಕಾರ್ಯ ಮಾಡಿದ್ದಾನೆ, KRS ಕಟ್ಕೊಂಡು ಕಂಡ್ರಿ ಇವನು ಅಂದರೆ ಸಾವಿರಾರು ಜನಕ್ಕೆ ನೀರು ಹೋಗ್ತಾ ಇದ್ದೀರಿ, ಎಂಟು ಉಪಕಾರದ ಕೆಲಸ ಮಾಡಿದ್ದಾನೆ. ಅದರ ಒಳಗೆ ನಾಸ್ತಿಕ ಅಂತ್ಯಕಾಲದಲ್ಲಿ ಅಲ್ವಾ? ಅವ್ರನ್ನ ಹೊಗಳ್ತೀರಲ್ಲ, ಅದು ಇದೇ ಥರ ಅಕೌಂಟ್ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ, ಕಶ್ಚಿತ್ ವ್ಯಾಧಿ ಪ್ರಜಾಯತೆ ಅಂತ ಒಂದು ಪ್ರಮೇಯ ಹಾಕಿದ್ದಾರೆ. ನಾನು ಬರೀ ಹೆಚ್ಚಿಗೆ ವಿಶೇಷ ಹೇಳಲ್ಲ, ಪ್ರಮೇಯ ಮಾತ್ರ ಹೇಳ್ತೇನೆ. ನೀವು ಶ್ರವಣ ಮಾಡಬೇಕಾದಂಥ ವಿಷಯಗಳನ್ನು ಹೇಳ್ತೇನೆ. ಕಶ್ಚಿತ್ ವ್ಯಾಧಿ ಪ್ರಜಾಯತೆ ಅಂದ್ರಲ್ಲ, ಅರ್ಥ ಆಯ್ತಾ? ಜ್ಞಾನಿಗಳಿಗೂ ರೋಗ ಬರುತ್ತೆ ಅಂದ್ರಲ್ಲ, ಅವ್ರಿಗೆ ಯಾವ ಥರ ರೋಗ ಬರುತ್ತೆ? ಪ್ಯಾರಾಲಿಸಿಸ್ ಹೊಡಿತಾ,
ಅಥವಾ ಏನಾಗುತ್ತೆ, ಕಿಡ್ನಿ ಆಫ್ ಆಗಿ ಹೋಗುತ್ತಾ? ಹೌದು, ಎಲ್ಲ ಆಗುತ್ತೆ. ಆದರೆ ಅವನ ಸುಕೃತ ಜೀವಿ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂದರೆ ನಿಂಗೆ ಗೊತ್ತಾಗಲ್ಲ. ಮತ್ತು ಹೇಗೆ ಅವರಿಗೆ ಅಂದರೆ ವ್ಯಾಧಿಗೂ ಅವ್ರಿಗೂ ಸಂಬಂಧ ಇಲ್ಲದಿದ್ದಾಗ ಮಾಡಿಬಿಡ್ತಾನೆ. ಗೊತ್ತಾಯ್ತಾ? ಏನರ್ಥ ಅದಕ್ಕೆ? ಪಾಪಿಗೆ ಕಶ್ಚಿತ್ ಯಾವುದೋ ಒಂದು ವ್ಯಾಧಿ ಬಂದು ಅನುಭವಿಸಿ ಹೋಗ್ತಾನೆ. ಜ್ಞಾನಿಗಳಿಗೆ ವ್ಯಾಧಿ ಅಂದರೆ ಯಾವುದು ಅಂದರೆ ದೇಹಗತವಾದ ವ್ಯಾಧಿ ಲೆಕ್ಕಕ್ಕಿಲ್ಲ ಅವರಿಗೆ. ಯಾಕೆ ಮಾಡ್ತಾನೆ ಅಂದರೆ ಅವ್ರ ವ್ಯಾಧಿ ಬೇರೆ ಇದೆ ಎಂದು. ಏನು ವ್ಯಾಧಿ ಅದು ಅಂತ ಕೇಳಿದರೆ, ಕ ಅಂದರೆ ಬ್ರಹ್ಮ, ಚಿತ್ ಅಂದರೆ ವಾಯು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಈ ಗೀತಾವಾಕ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾ, ಕಶ್ಚಿತ್ ಆಶ್ಚರ್ಯವತ್ ಪಶ್ಯತಿ, ಭಗವಂತನ ಯಾರೋ ಕಶ್ಚಿತ್ ಮಂದಿ ದೇವರನ್ನ ಆಶ್ಚರ್ಯವಾಗಿ ತಿಳ್ಕೊಳ್ಳೋದಿಲ್ಲ, ಬ್ರಹ್ಮವಾಯುಗಳು ಕೂಡ ಭಗವಂತನ ವ್ಯಾಪಾರವನ್ನು ಆಶ್ಚರ್ಯವಾಗಿ ತಿಳಿತಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಆ ವ್ಯಾಖ್ಯಾನ ಇಲ್ಲಿಗೆ ತಗೊಂಬನ್ನಿ. ಕ ಅಂದರೆ ಬ್ರಹ್ಮ, ಚಿತ್ ಅಂದರೆ ವಾಯು, ಕಶ್ಚಿತ್ ವ್ಯಾಧಿ ಅಂದ್ರೆ ಅರ್ಥ ಆಯ್ತಾ? ಹರಿವಾಯುಗಳಲ್ಲಿ ಮನಸ್ಸು ಇರುವಂಥ ವ್ಯಾಧಿ ಹುಟ್ಟುತ್ತೆ. ಮನಸ್ಸನ್ನು ದೇವರ ಕಡೆ ಕೊಟ್ಬಿಡ್ತಾರೆ, ದೇಹದ ವ್ಯಾಧಿ ಕಡೆ ಅವರು ಮನಸ್ಸನ್ನು ಕೊಡೋದಿಲ್ಲ, ಅನುಭವಿಸಕ್ಕೆ ರೆಡಿ ಇರ್ತಾರೆ. ಒಂದರ್ಥ. ಈಗ ನೀವು ಹೇಳ್ದಂಗೆ ಅದು ಮನಸ್ಸು ವ್ಯಾಧಿ ರೂಪದಲ್ಲಿ ದೇವರ ಕಡೆ ಕೊಟ್ಟಿರ್ತಾರೆ ಅಂತ ನೀವು ಯಾಕೆ ವ್ಯಾಖ್ಯಾನ ಮಾಡ್ತೀರಿ ಅಂತೇನಾದ್ರು ಹೇಳಿದ್ರೆ ಮುಂದೊಂದು ನೋಡಿ. ಆದಿವ್ಯಾಧಿ ಸಮಾಯುಕ್ತಂ ಜೀವಿತಾಶಾ ಸಮುತ್ಸುಕಂ. ಆದಿವ್ಯಾಧಿ ಸಮಾಯುಕ್ತಂ ಉತ್ತರ ಬಂದ್ಬಿಡ್ತಲ್ಲ. ಆದಿ ಅಂದರೆ ಮಾನಸಿಕ ಕಾಯಿಲೆ, ವ್ಯಾಧಿ ಅಂದರೆ ದೇಹಗತವಾದ ಕಾಯಿಲೆ. ದೇಹಗತವಾದ ಕಾಯಿಲೆ ಎಲ್ರಿಗೂ ಅನುಭವ. ಮಾನಸಿಕ ವ್ಯಾಧಿ ಕೆಟ್ಟವ್ರಿಗೂ ಬರ್ಬೋದು, ಒಳ್ಳೆಯವ್ರಿಗೂ ಬರ್ಬೋದು. ಅರ್ಥ ಆಯ್ತಾ? ಆಚಾರ್ಯ ಅವ್ರಿಗೆ ಯಾವ ಕಾಯಿಲೆನೂ ಇರಲಿಲ್ಲ, ಮನೋರೋಗದಿಂದಾನೇ ಸತ್ತೋದರು. ಇಲ್ವಾ ಜಗತ್ತಲ್ಲಿ? ಗಟ್ಟುಮುಟ್ಟಾಗಿದ್ದ ಆಚಾರ್ಯ, ಅರ್ಧ ಅವನಿಗೆ ಬಂದಿದ್ದು ಮಾನಸಿಕ ರೋಗ. ಅಂದರೆ ಅಂತ್ಯಕಾಲದಲ್ಲಿ ಮಾನಸಿಕ ರೋಗ, ದೈಹಿಕ ರೋಗ ಬೇರೆ ಬೇರೆ, ಎರಡೂ ಒಂದೇ. ಮನಸ್ಸು ಕೆಟ್ಟರೆ ದೇಹ ಕೆಡುತ್ತೆ, ದೇಹ ಕೆಟ್ಟರೆ ಮನಸ್ಸು ಕೆಡುತ್ತೆ. ದೇಹದಲ್ಲಿ ಮಾಡಬಾರ್ದಿದ್ದ ಅಕಾರ್ಯ ಮಾಡಿದ್ರೆ ಮನಸ್ಸಿನಲ್ಲೇ ಉಡಲೊಡನೆ ಬಂದ್ಬಿಡುತ್ತೆ. ಅಯ್ಯೋ ಹಾಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು, ಮನಸ್ಸು ಕೆಟ್ಟೋಗುತ್ತೆ. ಮನಸ್ಸು ಪರಿಶುದ್ಧವಾಗಿದ್ದರೆ ದೇಹವನ್ನು ಪರಿಶುದ್ಧವಾಗಿ ಇಟ್ಕೊತ್ತೆ. ಅದರಿಂದ ಆದಿವ್ಯಾಧಿ ಸಮಾಯುಕ್ತ. ಗೊತ್ತಾಯ್ತಾ? ಜ್ಞಾನಿಗಳಿಗೆ ಅಂತ್ಯಕಾಲದಲ್ಲಿ ದೇವರ ಕಡೆಗೆ ಮನಸ್ಸು ಹೋಗುವಂತೆ ಬರುತ್ತೆ. ಯಾಕೆ ಬರುತ್ತೆ? ಸುಕೃತಂ ಪೂರ್ವಂ ಯಥಾ ಕರ್ವಂ. ಅವನ ಸುಕೃತವಾದ ಕರ್ಮದಿಂದ, ಪೂರ್ವದ ಸುಕೃತ ಕರ್ಮದಿಂದ ಅವನಿಗೆ ದೇವರ ಕಡೆ ಮನಸ್ಸು ಬಂದ್ಬಿಡುತ್ತೆ. ಅವನು ಕೋಮಾ ಸ್ಟೇಜಲ್ಲಿ ಬಿದ್ದಿದ್ರೂ ಕೂಡ ದೇವರನ್ನ ಚಿಂತನೆ ಮಾಡ್ತಾ ಇರ್ತಾನೆ. ಆದಿವ್ಯಾಧಿ ಸಮಾಯುಕ್ತ. ಕಾಲೋ ಬಲಿಯಸಿ ಅಹಿವಜ್ಞಾತ ಪ್ರತಿಪದ್ಯತೆ. ಕಾಲ ಎಂಬತಕ್ಕಂಥದ್ದು ಹೆಡೆ ಎತ್ಬಿಡುತ್ತೆ. ಕಾಲನ ದೂತರ್ ಬಂದು ಕಾಲ್ಪಿಡಿದೆಳೆವಾಗ ತಾಳು ತಾಳು ಎಂದರೆ ತಾಳುವರೇನೋ. ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ. ಸುಳ್ಳಿನ ಕಂತೆಯ ಸಂಸಾರಕ್ಕೆ ಸಿಲುಕಲು ಬೇಡ, ಮಾನವ ಜನ್ಮ ಬಲು ದೊಡ್ಡದು. ಏನು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೋಡಿ. ಕಾಲನ ದೂತರ್ ಬಂದು ಯಮಧರ್ಮರಾಜರಿಗೆ ಜವರಾಯ ಅಂತ ಹೆಸರು. ಇಲ್ಲಿ ಇಟ್ಕೊಂಡಿಲ್ವೇ ಜವರಾಯ ಅಂತ? ಇಟ್ಕೊಂಡಿಲ್ವೇ ಅಂದರೆ ಅವರೇ ಯಮಧರ್ಮರಾಯರ ಹೆಸರೇ ಇಟ್ಕೊಂಡಿರೋದು. ಕಾಳಯ್ಯ, ಬೋರಯ್ಯ, ಜವರಯ್ಯ, ಸಿದ್ದಯ್ಯ ಇವೆಲ್ಲ ಯಮಧರ್ಮರಾಜರ ಹೆಸರು. ಆಯ್ತಾ? ಕಾಲನ ದೂತರ್ ಬಂದು ಕಾಲ್ಪಿಡಿದೆಳೆವಾಗ ತಾಳು ತಾಳು ಎಂದರೆ ತಾಳುವರೇನೋ ಕೋಡಿ ಯಾರೂ ಇರಲ್ಲ. ಆಗ ಹೆಡೆ ಎತ್ಬಿಡುತ್ತೆ ಮೃತ್ಯು. ಆಸ್ತೆ ಅಮತ್ಯೋಪನಸ್ತ್ಯಂ ಗೃಹಪಾಲ ಇಮಾಕರನ್ ಆಮಯಾಮ್ಯ ಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ. ಮನೆ ಮುಂದೆ ನಾಯಿ ಬಿದ್ದಾಗ ಬಿದ್ದಿರ್ತಾನೆ ಎಂದರು ದೃಷ್ಟಾಂತಕ್ಕೆ. ಯಾರು ಕೇಳೋರಿರಲ್ಲ. ವಾಯುನೋತ್ಕಮೋತ್ತಾರ. ಒಳಗಡೆ ಶ್ವಾಸ ಕಾಸ ಜಾಸ್ತಿ ಆಗಿಬಿಡ್ತದೆ. ಅಂದರೆ ಕಫ ಕಟ್ಬಿಡುತ್ತೆ. ಅಂತ್ಯಕಾಲದಲ್ಲಿ ಕಂಠದ ತನಕ ತುಂಬ್ಕೊಂಡ್ಬಿಟ್ಟಿರುತ್ತೆ. ಶಯಾನ ಪರಿಶೋಚಯದ್ಬಹಿ. ಹಾಸಿಗೆ ಹಿಡಿದು ಬಿಟ್ಟಿರ್ತಾನೆ. ಮತ್ತೇನು ಮಾಡ್ತಾನೆ? ಕಾಸಶ್ವಾಸಕೃತಾಯ ಸಹ ಕಂಠೆ ಗುರುಗುರಾಯತೆ. ಗೊರ್ರ ಗೊರ್ರ ಅಂತ ಹೇಳಿತ್ತೆ. ಇದನ್ನು ಕನ್ನಡೀಕರಿಸ್ತಾರೆ ಪುರಂದರದಾಸ್. ಇದೇ ಶಬ್ದ, ಇದೇ ಶ್ಲೋಕ, ಇದೇ ಪುರಾಣ ಶ್ಲೋಕ ಅಂತ ಕನ್ನಡೀಕರಿಸ್ತಾರೆ. ಶ್ವಾಸ ಖಾಸ
ವೆರಡು ಕೂಡಿ ಶ್ಲೇಷ್ಮ ಬಂದು ಒದಗಿದಾಗ ಧಾತು ಕುಂದಿದಾಗ ರಘು ನಾಥನ ಧ್ಯಾನ ಒದಗದೋ ರಾಮ 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 ಸೀತಾ ರಾಮ ಎನ್ನಿರೋ ಯಮನ ಭಟ್ಟರು ಬಂದು ನಿಂದು ಹೊರಡಿರೆಂದು ಮೆಟ್ಟಿ ತುಳಿಯೇ ಕೊರಳಿಗಾತ್ಮ ಸೇರಿದಾಗ ಹರಿಯ ಧ್ಯಾನ ರಂಗನ ಧ್ಯಾನ ಒದಗದಯ್ಯ. ಅದೇ ಶ್ಲೋಕ ಇಲ್ಲ. ಕಂಠೆ ಗುರುಗುರ ಐತಿ. ಹೋಲಿ ಬರೀ ದಾಸರು ಹೇಳಿದ್ರೇನೋ ಗರುಡ ಪುರಾಣ ಏನಂದ್ರೆ ಮಹಾಭಾರತವು ಅದೇ ಹೇಳುತ್ತೆ. ಪ್ರಾಣ ಪ್ರಯಾಣ ಸಮಯೇ ಕಫ ವಾತ ಪಿತ್ತೈಹಿ ಕಂಠಾವರೋಧನ ವಿಧೌ ಸ್ಮರಣಂ ಕುತಸ್ಥಿ. ಎಲ್ಲಿ ಬರುತ್ತೆ ಆ ದೇವ್ರ ಸ್ಮರಣೆ? ಅನ್ಕೊಂಡ್ಬಿಟ್ರಾಯ್ತು, ಮಾಡಿದ್ರಾಯ್ತು. ಅಂತ್ಯಕಾಲೇ ವಿಶೇಷಿತ ಅಂತ ಆಚಾರ್ಯ ಹೇಳಿದ್ದಾರೆ. ಈಗಲಿಂದ ನಾವು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಅಂತ್ಯಕಾಲದಲ್ಲಿ ನಾರಾಯಣ ನಾರಾಯಣ ಏನು ಅಜಾಮಿಳ್ನೆ ಅನ್ಕೊಂಡ್ಬಿಡ್ತೀನಿ ಅಂದ್ರೆ ಬರಬೇಕಲ್ಲ, ಬಾಯಿಗೆ ಮನಸ್ಸಿಗೆ ಬರಬೇಕಲ್ಲ, ಮುಕ್ಕಟ್ಟೆ ಅಲ್ಲ. ನಮ್ಮ ದಾಸರು ಹೇಳ್ತಾರೆ, ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮ, ಕೃಷ್ಣನ ದಿವ್ಯನಾಮ, ಜನ್ಮ ಜನ್ಮಾಂತರದ ದುಷ್ಕರ್ಮ ಪೋದವಗಲ್ಲದೆ. ಎಲ್ಲದಕ್ಕೂ ಹರಿದಾಸ ಸಾಹಿತ್ಯ ಬೇಕಾದ್ರೂ ಕೊಡ್ತೇನೆ, ಪುರಾಣ ಬೇಕಾದ್ರೂ ಕೊಡ್ತೇನೆ, ಶಾಸ್ತ್ರ ಬೇಕಾದ್ರೂ. ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮ, ಕೃಷ್ಣನ ದಿವ್ಯನಾಮ, ಜನ್ಮ ಜನ್ಮಾಂತರದ ದುಷ್ಕರ್ಮ ಪೋದವಗಲ್ಲದೆ. ಬಾಯಿಗೆ ಬರುತ್ತೆ ಅನ್ಕೊಂಡ್ಬಿಡ್ಬೇಡ, ನಾಲ್ಗೆ ಇದೇನು ಮಾತ್ರಕ್ಕೆ ಬಂದ್ಬಿಡಲ್ಲ, ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಆಗುತ್ತೆ ಅನ್ನೋದಲ್ಲ. ಅದೇನು ಮೊಬೈಲೆಲ್ಲ ಅಲಾರಾಮ್ ಇಟ್ಕೋತೀವಲ್ಲ ಹಾಗೆ ಅನ್ಕೊಂಬಿಟ್ರೇನೋ, ಫಿಕ್ಸ್ ಮಾಡ್ಕೊಂಬಿಟ್ರೆ ಬಂದ್ಬಿಡುತ್ತೆ ಟ್ವೀ ಟ್ವೀ ಅಂತ ಬರೋದಿಲ್ಲಪ್ಪ. ಆಗ ಒಳಗಿರ್ತಕ್ಕಂಥ ಫೇನ, ಆ ನೊರೆ ಎಂಬತಕ್ಕಂಥದ್ದು ಬಾಯಿಂದ ಈಚೆಗೆ ಬರತಕ್ಕಂಥದ್ದಾಗುತ್ತೆ. ವಾಚ್ಯಮಾನೋಪಿ ನಬ್ರೂತೆ ಕಾಲಪಾಶವಶಂಗತಃ. ಎಲ್ಲರೂ ನಾಳೆ ಇದಕ್ಕೆ ಗೆಟ್ ಫಾರ್ ರೆಡಿ ಅಂತಾರಲ್ಲ, ಈ ಸ್ಥಿತಿ ಮುಟ್ಲೇಬೇಕು. ಇದನ್ನು ಯಾರು ಸುಳ್ಳು ಅನ್ನೋಂಗಿಲ್ಲ. ಆಚಾರ್ಯ ನೀವು ಅಂದರೆ ನಾನು ಸೇರೇ ಹೇಳ್ತಾ ಇರೋದು. ಅಯ್ಯೋ ಕತೆ ನನ್ನ ಬಿಟ್ಬಿಡ್ಬೇಡಿ, ಗರುಡ ಪುರಾಣ ಹೇಳೋರನ್ನು ಸೇರೇ ಆಮೇಲೆ ಕೇಳೋರು. ಕಾಲಪಾಶಕ್ಕೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ವಾಚ್ಯಮಾನೋಪಿ ನಬ್ರೂತೆ. ಕಾಯಿಲೆ ಬಂದ್ಬಿಟ್ಟಿದೆಯಲ್ಲ, ಸುತೂರ ಬಂಧು ಸ್ವಬಂಧುಭಿಹಿ ಪರಿವೀತಃ. ನಾನು ಮಗಳು ಬಂದಿದ್ದೀನಿ, ಮೊಮ್ಮಗಳು ಬಂದಿದ್ದಾಳೆ, ಅಮೆರಿಕಾದಿಂದ ಬಂದಿದ್ದಾಳೆ ನಿಮ್ಮ ಮರಿಮಗಳು ನೋಡಕ್ಕೆ. ಪಾಪ ಎಲ್ರಿಗೂ ಪರಿಚಯ ಮಾಡಿಸ್ಕೊಡ್ತಾನೆ. ಹೋಗಿದ್ದವರೆಲ್ಲ ಬಂದ್ಬಿಟ್ಟಿದ್ದಾರೆ ನೋಡಕ್ಕೆ, ಹೋದ್ನೋ ಬದುಕಿದಾನೋ ಅಂತ, ಆಸ್ತಿ ಕೊಡ್ತಾರೆ ಅಂತ. ಯಾರು ಬಿಡಿಸ್ಕೊಳಕ್ಕಾಗಲ್ಲ, ಬಂದ್ಬಿಟ್ಟಿದ್ದಾರೆ. ನೋಡ್ತಾನೆ, ಕಣ್ಣು ಪಿಳಿಪಿಳಿ ಅಂತ ಬಿಟ್ಟು ಮಾತಾಡಕ್ಕೆ ಹೋಗ್ತಾನೆ, ಮಾತು ಬರಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ. ಆಗ ಬಂದೇನು ಪ್ರಯೋಜನ? ಬೆಟ್ಟದ ನವಿಲಿಗೆ ಕಣ್ಣೀರು ಬಿಟ್ಟಿದ್ದಾರೆ, ಬೇಟೆಗಾರನಿಗೆ ದಯ ಪುಟ್ಟೀತೆ, ಯಮದೂತರಿಗೆ ದಯ ಬಂದ್ಬಿಡುತ್ತೇನೋ. ಅಯ್ಯೋ ಪಾಪ ಹತ್ಬಿಟ್ಟ, ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಯಮನ ಹತ್ರ ಹೋಗಿ ಹೇಳ್ತಾರ. ಯಮ ಹೇಳ್ತಾನೆ, ನಿನ್ನ ಒದ್ದು ಒಳಗಾಗ್ತೀನಿ ಅಂತ. ನೋಡಿ, ಕಳ್ಳನ್ನ ಹಿಡಿಯೋಕೆ ಹೋದ್ ಪೊಲೀಸ್ನವನು ಅಯ್ಯೋ ಪಾಪ ಕಾಲು ಹಿಡ್ಕೊಂಡು ಹತ್ಬಿಟ್ಟ, ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಅವನು ACP ಹತ್ರ ಹೇಳಿದ್ರೆ ಇವನ್ ತೆಗೆದು ಒದ್ದು ಒಳಗಾಕು ಅಂತ. ನಿನ್ನ ಡ್ಯೂಟಿ ಏನು ಅಂತಾನೆ. ಹಾಗಿಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ ಎರಡರ್ಥ. ವಾಚ್ಯಮಾನೋಪಿ ನಬ್ರೂತೆ. ಜ್ಞಾನಿಗಳಿಗೂ ಕಾಯಿಲೆ ಬಂದಿದೆ, ಅಜ್ಞಾನಿಗಳಿಗೂ ಕಾಯಿಲೆ ಬಂದಿದೆ. ಅಜ್ಞಾನಿಗಳು ನಬ್ರೂತೆ, ಯಾಕೆಂದ್ರೆ ಮಾತಾಡೋಕ್ಕಾಗಲ್ಲ. ಜ್ಞಾನಿಗಳು ಕೂಡ ವಾಚ್ಯಮಾನೋಪಿ ನಬ್ರೂತ, ಅವನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂದರೆ ಅವನು ಆಲ್ರೆಡಿ ಸೆಟ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವ್ರು ಯಾರು ನನ್ನ ಹಿಂದೆ ಬರೋಲ್ಲ. ದೇವರ ಕಡೆಗೆ ಮನಸ್ಸು ಕೊಟ್ಟು ಈ ಹೆಂಡತಿ ಮಕ್ಕಳು ಯಾರು ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾಗ್ರಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಂ ಪರಲೋಕ ಮಾರ್ಗೆ ಜೀವಾನುಗೋ ಗಚ್ಚತಿ ಧರ್ಮ ಏಕ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ, ಹೆಮ್ಮೆಯಿಂದ ಈ ಶರೀರ ನಂಬಬ್ಯಾಡಿ ಕಾಣಿರೋ, ಧರ್ಮವೆಂಬ ಸಂಬಳವ. ಆಳು ಮಂದಿ ಕುದುರೆ ಇರಲು ಮುಟ್ಟಗೊಡನು ಯಮನು ಬಿಡನು. ಒಬ್ದಾಸರು. ಇನ್ನೊಬ್ದಾಸರು, ಪುಟ್ಟಿದ ಮಕ್ಕಳು ಕೊಟ್ಟಿಗೆ ಪಶುಗಳು, ಪೆಟ್ಟಿಗೆ ನಗಗಳು ಬೆನ್ನಟ್ಟಿ ಬಾರವು. ಯಾತಕ್ಕೆ ನೋಡುತ್ತಿ ಯಮನ ಪಾಶಕ್ಕೆ ಬೀಳುತ್ತಿ. ದೇವ್ರನಾಮ ಇಟ್ಕೊಂಡ್ರು ಒಂದು ಮಿನಿ ಗರುಡ ಪುರಾಣ, ಶಾಸ್ತ್ರ ಇಟ್ಕೊಂಡ್ರು ದಿನ ಒಂದು ಗರುಡ ಪುರಾಣ, ಪುರಾಣ ಇಟ್ಕೊಂಡ್ರು ಒಂದು ಗರುಡ ಪುರಾಣ, ಇಲ್ಲದೇ ಇದ್ರೂ ಒಂದು ಗರುಡ ಪುರಾಣ.
ಅದೇನಾಗುತ್ತೆ, ಇದೇನಾಗುತ್ತೆ, ಯಾವ ಮಗ ಏನು ಮಾಡ್ತಾನೆ, ಅದೇನಾಗುತ್ತೆ ನೋಡೋಣ, ಅದೇ ಗರುಡ ಪುರಾಣ. ಏನಾಗುತ್ತೆ ನೋಡೋಣ ಅನ್ನೋ ಕುತ್ರ ಸಿಗುತ್ತಲ್ಲ, ಅದೇ ಇಲ್ಲಿ ಗರುಡ ಪುರಾಣದಲ್ಲಿ ಹೇಳ್ತೀವಿ. ಏನಾಗತ್ತೆ ಅನ್ನೋ ಕುತ್ರ ಹುಡುಕು. ಆದ್ದರಿಂದ ಜ್ಞಾನಿಗಳು ಸಾಯೋ ಟೈಮಲ್ಲಿ ಮಾತಾಡೋದಿಲ್ಲ. ಇದೇ ಸಂತತಂ ಚಿಂತೆ ಏನಂತಂ ಅಂತ್ಯಕಾಲೇ ವಿಶೇಷ. ಶ್ರೀಮದಾಚಾರ್ಯ ಸೆಟ್ರೈಟ್ ಮಾಡ್ಕೊಂಡ್ಬಿಡ್ತಾರೆ ಜ್ಞಾನಿಗಳು. ಇವ್ರು ಯಾರು ಬರಲ್ಲ, ಇನ್ನು ಹೋಗೋದೇ, ನಾವು ಉಳಿಯಲ್ಲ. ಆದ್ದರಿಂದ ಭಗವಂತ ಕಾತುರನಾಗಿ ಯಮ ಕೊಂಡೊಯ್ಯುವಾಗ ಪುರಂದರ ವಿಠಲ ನೀನಲ್ಲದೆ ಮತ್ತೆ ಸಂಗಡ ಮತ್ತಾರಯ್ಯ. ಹಿಂದಿಲ್ಲ ಸ್ವಾಮಿ, ಮುಂದಿಲ್ಲ ಗೋವಿಂದ, ನೀನಲ್ಲದೆ ಈಗ ಪರವಿಲ್ಲ. ವಾದರಾದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಪರಸತಿ ಪರದನ ಪರಕೆ ಬಾರದು ಕಂಡ್ಯ. ಪರಸತಿ ಪರದನ ಪರಕೆ ಬಾರದು ಕಂಡ್ಯ. ಹೋಗೋ ಕಾಲದಲ್ಲಿ ಸ್ವಸತಿನೇ ಬರದೇ ಇರುವಾಗ ಪರಸತಿ ಬರದೇ ಇರೋದು ಅಂತ ಹೇಳಿದ್ರಲ್ಲ, ಏನು ಔಚಿತ್ಯ ಅಂದರೆ ಉತ್ತರ ಗೊತ್ತಿಲ್ಲ. ನಮ್ಮ ಕಟ್ಕೊಂಡು ಹೆಂಡ್ತಿನೇ ಬರಲ್ಲ ಅಂದರೆ ಎದುರು ಮನೆಯವ್ರು ಇವರಿಂದ ಹೋಗ್ಲಿಲ್ಲ ಅಂತಾರ. ನಮ್ಮ ಯಜಮಾನ್ರು ಹೋದ್ಮೇಲೆ ಆಕೆ ಹೋಗ್ಬೇಕಾಗಿತ್ತು, ಯಾಕೋ ಹೋಗ್ಲಿಲ್ವಲ್ಲ ಆಚಾರ್ಯ ಅಂದರೆ ನೀವು ನಿಮಾನ್ಸ್ಕಾಕು ಅಂತಾರೆ. ನಮ್ಮ ಹೆಂಡ್ತಿನೇ ಹೋಗ್ಬಿಟ್ರೆ ಏನ್ರಿ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದಾಳೆ, ಪಕ್ಕದ ಮನೆಯವ್ರು ಯಾಕೆ ಬರ್ತಾರೆ? ಮತ್ತು ವಾದರಾಜ ಹೆಂಗೆ ಪ್ರಯೋಗ ಮಾಡಿದ್ರು? ಪರಸತಿ ಪರಧನ ಪರಕೆ ಬಾರದು ಕಂಡ್ಯ. ಸಿರಿ ಹಯವದನನ ಕರುಣ ಪಡೆಯೋ ಬಳಿಕ ಹಿಂದೂ ಮುಂದು ಗೋವಿಂದ ನೀನಲ್ಲದೆ. ಮನೆ ಎಂಬೋದೆ ಸುಮ್ಮನೆ ಮಕ್ಕಳೆಂಬೋದೆ ಬಂಧನೆ. ಹಣವೆಂಬೋದೆ ಬಹುಬೇನೆ ಹಾರಿ ಹೋಗುವುದು ತಾನೇ. ಬಿಡಿಸಿ ಪದಾನ. ಹಾಗೆ ಆಸ್ತಿಗಳು ಏನೇನು ಮಾಡಿಟ್ಕೊಂಡಿದ್ದೀವೋ ಹೊರಡೋ ಕಾಲದಲ್ಲಿ ಹಾರಿ ಹೋಗುವುದು ತಾನೇ. ಅದಕ್ಕೆ ನಾವು ಬುದ್ಧಿವಂತರು. ನಾಮಿನಿ ಮಾಡಿರ್ತೀವಿ, ನಾಮಿನಿ ಇಲ್ಲದೆ ಅದು ಕಷ್ಟ ಅಂದ್ಬಿಟ್ಟು ಜಾಯಿಂಟ್ ಅಕೌಂಟ್ ಮಾಡಿಬಿಡ್ತೀವಿ. 5-6 ಸರ್ವೇಯರ್ ಮೊದಲೇ ಬದುಕಿರುವಾಗಲೇ ಯಾರು ಬೇಕೋ ತಗೋಬೋದು, ಯಾರು ಬೇಕೋ ಸೇರಿಸ್ಬೋದು ಅಲ್ವೇ. ಹೋದ ತಕ್ಷಣ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಎಷ್ಟು ಬುದ್ಧಿವಂತರು ನಾವು. ನಮ್ಮ ಸ್ವಾಮಿ ಹೇಳೋದು ಅಷ್ಟೇ, ಮಗನೇ ಅಕೌಂಟ್ ಜಾಯಿಂಟ್ ಅಕೌಂಟ್ ಮಾಡಿದಿ, ಪಾಪ ಪುಣ್ಯದ ಜಾಯಿಂಟ್ ಅಕೌಂಟ್ ಮಾಡ್ಕೊಳ್ಳಲ್ವ ಅಂತಾನೆ. ಯಜಮಾನ್ರದ್ದು ಹೆಂಡ್ತಿಗೆ ಬರುತ್ತಾ, ಹೆಂಡ್ತಿಗೆ ಗಂಡಂಗೆ ಹೋಗೋದು, ಎಲ್ಲ ಜಾಯಿಂಟ್ ಅಕೌಂಟು ಇದೆ. ಹೆಂಡ್ತಿ ಮಾಡಿದ್ದು ಗಂಡಂಗೆ ಯಾವ್ದು ಬರುತ್ತೆ, ಗಂಡಂಗೆ ಮಾಡಿದ್ದು ಯಾವ್ದು ಹೆಂಡ್ತಿಗೆ ಹೋಗುತ್ತೆ, ಎಲ್ಲ ಜಾಯಿಂಟ್ ಅಕೌಂಟುಗಳೇ. ಹೆಂಡ್ತಿ ಮಕ್ಕಳದು ಎಲ್ಲ ಜಾಯಿಂಟ್ ಅಕೌಂಟ್ ಇಲ್ಲದೆ ಇದ್ರೆ ನಾವು ಯಾಕೆ ಸಿಕ್ಕಾಕೊಂಡು ಸಾಯ್ಬೇಕಾಗಿತ್ತು? ಅರ್ಥ ಆಯ್ತಾ? ಬ್ಯಾಂಕಲ್ಲಿ ಮಾತ್ರ ಜಾಯಿಂಟ್ ಅಕೌಂಟ್ ಮಾಡಿ ಎಷ್ಟು ಸುಲಭ ಮಾಡ್ಕೊಂಡಿಂದಿ, ಪರಲೋಕ ಸಾಧನೆಯಲ್ಲಿ ಜಾಯಿಂಟ್ ಅಕೌಂಟ್ ಇಲ್ಲ ಅಂತ ತಿಳ್ಕೊಂಡೆ. ಹೆಂಡ್ತಿ ಮಕ್ಕಳದು ಅದೇ 10ನೇ ದಿನದ್ದು. ಅರ್ಥ ಆಯ್ತಾ? ಜಾಯಿಂಟ್ ಅಕೌಂಟ್ ಏನು ಮಾಡಿದೆ ಗಂಡಂಗೆ, ಏನು ತ್ಯಾಗ ಮಾಡಿದೆ ಗಂಡಂಗೆ, ಮಗನಾದವನು ಏನು ಮಾಡಿದೆ, ಮಾಡಲಿಲ್ಲ, ತಿನ್ನು ಒತ್ತ ಅಷ್ಟೇ. ಡೆಡ್ ಅಕೌಂಟ್ಗೆ ಹಾಕ್ಬಿಡ್ತಾನೆ. ಹಾಗೆಲ್ಲ ಹೇಳ್ತಾ ಇದ್ದಾರೆ. ವಾಚ್ಯಮಾನೋಪಿ ನಬ್ರೂತೆ, ಮಾತಾಡೋಕ್ಕಾಗಲ್ಲ. ಕಾಲಪಾಶವಶಂಗತಃ ಏವಂ ಕುಟುಂಬ ಭರಣೆ ವ್ಯಾಪ್ಯಾಕೃತ ಜಿತೇಂದ್ರಿಯ ಮ್ರಿಯತೆ ರುದತಾಂ ಸ್ವಾನವತ್. ಮುದಿ ನಾಯಿ ಕುಯ್ಗುಟ್ಕೊಂಡು ಹೇಗೆ ಒಂದು ಕಡೆ ಕೈಲಿ ಹರಿದೆ ಸೊರಗ್ತಾ ಮಲಗಿರುತ್ತೋ ಹಾಗೆ ಮಲಗಿರ್ತಾನೆ. ತಸ್ಮಿನ್ನಂತ ಕ್ಷಣೇ ತ್ರ್ಯಾಕ್ಷ. ಯಮದೂತರು ದರ್ಶನ ಕೊಡ್ತಾರೆ. ಈ ಕಣ್ಣಿಂದ ನೋಡಲ್ಲ ಯಮದೂತರನ್ನ. ಅದಕ್ಕೆ ಪದ ಪದ ಬಿಡಿಸ್ಕೊಂಡು ಹೋಗ್ಬೇಕು ಅನ್ನೋದು. ಸುಮ್ಮನೆ ಬಂದು ಯಮ ಕಾಣಿಸ್ಬಿಡ, ಹಾಗೆಲ್ಲ ಯಮದೂತರು ಕಾಣಿಸಲ್ಲ. ಈ ಕಣ್ಣಿಗೆ ಯಮ ಕಾಣಿಸೋದಾಗಿದ್ರೆ ನಮ್ಗೆ ಎಷ್ಟು ಭಕ್ತಿ ಬಂದ್ಬಿಡೋದು. ದಾರಿಯಲ್ಲಿ ಹೋಗ್ತಿರುವಾಗ ಎಲ್ಲರೂ ಒಂದ್ಸರಿ ನಾಡಿದ್ದು ಬರ್ತಾ ಇದ್ದೀನಿ ನಿಮ್ಮ ಮನೆಗೆ ಅಂದಿದ್ರೆ ಗಡ 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 ಅಂತ ಆಗ್ಲೇನೆ ರಾತ್ರಿನೇ ಕೂತ್ಕೊಂಡು ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಕಾಂತಾಯ ಕಲ್ಯಾಣ ಗುಣಿ ಕದಾಮ್ನೇ ಏನ್ಬಿಡ್ತಾ ಇದ್ವು. ನಾಡಿದ್ದು ಬರ್ತೀನಿ ಎಂದಿದ್ದೆ. ಹಾಗಾದ್ರೆ ಯಮದೂತರು ಯಾವಾಗ ಕಾಣ್ತಾರೆ? ಸಾಯೋ ಕೊನೇ ಕ್ಷಣದಲ್ಲಿ. ಶಬ್ದ ನೋಡಿ, ಇರಲಿ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ. ದೈವೀ ದೃಷ್ಟಿ ಪ್ರಜಾಯತೆ. ಅರ್ಥ ಆಗುತ್ತಾ? ಈ ಕಣ್ಣಿಗೆ ಒಂದು ದೈವೀಕವಾದ ಔರುಕದ ದೃಷ್ಟಿಯನ್ನ ಭಗವಂತ ಕೊಡ್ತಾನಂತೆ. ಕೆಟ್ಟವರಾದರೂ ಕೊಡ್ತಾನೆ, ಒಳ್ಳೆಯವರಾದರೂ ಕೊಡ್ತಾನೆ. ಭಗವಂತ ಗುಣವೈಷಮ್ಯ ದೂರ. ಒಳ್ಳೆಯವರು ಸೌಮ್ಯ ರೂಪದ ವಿಷ್ಣುದೂತರನ್ನ ನೋಡ್ತಾರೆ, ಕೆಟ್ಟವರು ಭಯಂಕರ ರೂಪದ ಯಮದೂತರನ್ನ ದರ್ಶನ ಮಾಡ್ತಾರೆ. ಈ ಕಣ್ಣು ನೋಡಲ್ಲ. ದೈವೀ ದೃಷ್ಟಿ ಪ್ರಜಾಯತೆ. ಸಾಧನಾನುಗುಣವಾಗಿ ಅಂತ್ಯಕಾಲದಲ್ಲಿ ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ, ನಬ್ರೂತೆ, ಯಾರ ಹತ್ರ ಮಾತಾಡೋಂಗಿಲ್ಲ, ನೋಡ್ತಾ ಇರ್ಬೇಕಷ್ಟೇ. ಆಗ ಒಂದು ದಿವ್ಯವಾದ ದೃಷ್ಟಿ ಕಣ್ಣಿಗೆ ಬರ್ತದೆ. ಆ ಕಣ್ಣಿಗೆ ಯಮದೂತರುಗಳು ಕಾಣಿಸ್ತಕ್ಕಂಥವರಾಗುತ್ತಾರೆ. ಅರ್ಜುನ ಭಗವಂತನ ನೋಡಕ್ಕೆ ದಿವ್ಯ ದೃಷ್ಟಿ ಕೊಟ್ಟ. ದುರ್ಯೋಧನಿಗೆ ವಿಶ್ವರೂಪ ದರ್ಶನ ಕೊಟ್ಟ ಕೃಷ್ಣ ಪರಮಾತ್ಮ. ದಿವ್ಯ ದೃಷ್ಟಿಯನ್ನು ಕೊಟ್ಟ. ನೋಡು, ಮುಂದಿನ ಯುದ್ಧ ನೋಡು,
ನಿನ್ನ ಕಡೆಯವರೆಲ್ಲ ಏನಾಗ್ತಾರ ನೋಡು ಅಂದ. ಇಂಥ ಇಂದ್ರಜಾಲ ಸೃಷ್ಟಿ ಮಾಡಿ ತೋರಿಸೋರು ನನ್ನ ಅರಮನೆಯಲ್ಲಿ ಸಂಬಳಕ್ಕೆ ಬಿದ್ದಿದ್ದಾರೆ ಎಂದ. ಅರ್ಥ ಆಯ್ತಾ? ಇಂದ್ರಜಾಲ ವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನ ದುರ್ಲಭ. ಈ ಜಗತ್ತನ್ನು ಯಾರು ಇಂದ್ರಜಾಲ ಅಂತ ಬಡ್ಕೋತಾರೋ ಅವರೆಲ್ಲ ಅಸೂರ್ಯ ನಾಮತಾಲೋಕ ಅಂಧೇರ ತಮಸಾವೃತ. ಜಗತ್ತಿನ ಸತ್ಯವಾದ ಜಗತ್ತನ್ನು ಮಿಥ್ಯ ಅಂತ ಕರಿತೀಯ. ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ, ಸತ್ಯವಾದ ಜಗತ್ತನ್ನು ಮಿಥ್ಯ ಎಂದು ಅಂದೆಯಲ್ಲೋ ಅಂಧ ತಮಸ್ಸಿನ ದಾರಿ ಹಿಡಿದಿ. ವಿಶ್ವಂ ಸತ್ಯಂ ಮಘವಾನ ಶ್ರುತಿ. ವಿಶ್ವಂ ಸತ್ಯಂ, ಇದು ಕಣ್ಣಿಗೆ ಏನು ಕಾಣ್ತಾ ಇದೆ ಅದು ಸತ್ಯಭೂತವಾದಂಥದ್ದು, ಅದು ಮಿಥ್ಯೆ ಅಲ್ಲ, ಮುಟ್ ನೋಡು ಗೊತ್ತಾಗುತ್ತೆ ಎಂದರು ಅಲ್ವೇ. ನಮ್ಮ ಗುರುಗಳು ಪಾಠಶಾಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಿತ್ತಂತೆ ಅವ್ರು ಓದೋ ಕಾಲಕ್ಕೆ. ಒಬ್ಬ ಕಂಬ ಹೊರಕೊಂಡು ಒಬ್ಬ ಕೂತಿದ್ನಂತೆ. ಅದು ಯಾವಾಗಲೂ ಯಾರೋ ಮುದುಕರು ಬಂದರು ಅವ್ರಿಗೆ ಜಾಗ ಬಿಟ್ಕೊಡಪ್ಪ ಅಂತ ನಮ್ಮ ಗುರುಗಳು ಹೇಳಿದ್ರಂತೆ. ಆ ಕಂಬಕ್ಕೆ ಹೊರಕೊಂಡು ಕೂತಿದ್ದವನು ದೊಡ್ಡ ತಾರ್ಕಿಕ, ಆ ಕಾಲದವನು. ನಾನು ಯಾರು ಗೊತ್ತಾ ಒಂದಂತ. ಗೊತ್ತಿಲ್ಲಪ್ಪ ಹೇಳು ಅಂದ್ರೆ, ಈ ಕಂಬ ಕಾಣ್ತಾ ಇದೆಯಲ್ಲ ಇದನ್ನು ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ತಾರ್ಕಿಕ ಅನ್ನೋಂತ. ಭಾಳ ಸಂತೋಷಪ್ಪ, ನಂದು ಅಷ್ಟೇ ಪ್ರಶ್ನೆ, ನೀನು ಈ ಕಂಬ ಇಲ್ಲ ಅನ್ಸಕ್ಕೆ ಮೊದಲು ಈ ಕಂಬಕ್ಕೊಂದು ಡಿಕ್ಕಿ ಹೊಡೆದ್ಬಿಟ್ಟು ಶುರು ಮಾಡಪ್ಪ ಅಂದ್ರೆ. ಕಂಬ ಇಲ್ಲ ಅಂತ ಬಾಯಲ್ಲಿ ಹೇಳ್ಬಿಡ್ಬೋದು, ಡಿಕ್ಕಿ ಹೊಡೆದ್ರೆ ಇದು ತರ್ಕದ ಹಣೆ ಬಾರ. ನೈಷಾ ತರ್ಕೇಣ ಮತಿರಾಪನೇಯ. ವಾದ ಮಾಡಿದರೇನು, ವೇದ ಓದಿದರೇನು, ವಾದಿಸಿದರೇನು, ತರ್ಕವನ್ನು ಮಾಡಿ ಪಾದದಿಂದಲೇ ಗಂಗೆಯ ಪಡೆದ ನಾರಾಯಣನೇ ಆದಿಯನುತ ಪಂಚಭೇದವ ತಿಳಿಯದಲೆ ಏನು ಮಾಡಿದರೇನು, ಆನೆಗೆ ಮಜ್ಜನ ಮಾಡಿಸಿದ ತೆರದಿ. ಹದ್ದಿನಂದದಿ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯನ್ನು ಜರಿದು ನಿತ್ಯ ಮಧ್ವವಲ್ಲಭ ನಮ್ಮ ಮೋಹನ್ನ ವಿಠಲನ ಪದ್ಮಪಾದವ ನಿತ್ಯ ಪೊಂದಿಕೊಂಡಿರದೆ ಏನು ಮಾಡಿದರೇನು ಜ್ಞಾನವಿಲ್ಲದಲೇ. ತಸ್ಮಾತ್ ಜ್ಞಾನ ಜ್ಞಾನೇನೈವ ಅಮೃತಿ ಭವತಿ. ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ಜ್ಞಾನ 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 ಹುಡ್ಕೋ. ಅದೊಂದು ಬಿಟ್ಟು ಇನ್ನೆಲ್ಲ ಹುಡ್ಕೋತೀವಿ ನಾವು. ಕಾಸು ಕಾಸು ಅಂತ ತೊಡ್ಕೋತೀವಿ, ಮನೆ ಮನೆಯನ್ನು ತೊಡ್ಕೋತೀವಿ. ಅದಕ್ಕೆ ಶ್ರೀಪಾದರಾಜರು ನಮ್ಮಂಥವ್ರಿಗೆ ತಾನು ಹೇಳಿರೋದು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು. ಮನೆ 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 ಮನೆಯಿಂದ ಬಡ್ಕೊಂಡ ಕೇರ ಪುಟ್ಟ ಅಲ್ಲಿ ಸತ್ತೋದ. ಅವನ ಹೆಂಡ್ತಿಗೆ ದುಃಖ ಮನೆ ಕಡೆ ಮನೆ ಸರ್ ಹೋಗ್ಬಿಟ್ರು. ಮನೆ ಮನೆ ಅಂತ ಕಟ್ಟಿದ್ರು, ಆಚಾರ್ಯ ಮನೆ ಒಳಗೆ ಹೋಗಲಿಲ್ಲ. ಹೋಗಿದ್ರೆ ಎಷ್ಟೋ ನಮಗೆ ಸಮಾಧಾನ ಅಂತ ಇವ್ರಿಗೆ ಸಮಾಧಾನ. ಸತಿಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಸುತನಿಂದ ಸಂತೋಷ ಕೆಲವರಿಗೆ ಲೋಕದೊಳು. ಧನಕನಕಾದಿ ವಸ್ತು ವಾಹನಗಳಿಂದಲೇ ಸುಖವು ಕೆಲವರಿಗೆ ಲೋಕದೊಳು. ಎನಿತು ಅವರವರ ಸಂತೋಷ ಅವರವರಿಗಿರಲಿ. ಏನು ಮನೋಭಾವ ನೋಡ್ರಿ ನಮ್ಮ ವಿಷ್ಣು ಭಕ್ತರದು. ಅವ್ರು ಯಾವುದೋ ಬಯಸ್ತಾರೆ ಅಂತ ನಾನೇ ಕಲ್ಲಾಕ್ಲಿ ಬೇಡ ಅಂತ. ಏನಿತು ಅವರವರ ಸಂತೋಷ ಅವರವರಿಗಿರಲಿ. ವಾಟ್ ಅಬೌಟ್ ಯು? ದೇವರು ಕೇಳ್ತಾರೆ, ನಿಂದೇನಪ್ಪ ಶ್ರೀಪಾದರಾಯ ಅಂತ ಕೇಳಿದ್ರೆ, ನಿನ್ನಯ ಪದಾರವಿಂದದಲ್ಲಿ ಸುಖವೋ ನಮೋ ಶ್ರೀರಂಗ ವಿಠಲರೇಯ. ನೀನು 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 ನೀನು, ಅವರೆಲ್ಲ ನಾನು 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 ನಾನು. ನೀನೆಂತವನು ಅಂದರೆ ಎನ್ವಯನ್ ನಾನ್, ಯಾವುದೋ ಅಂಟಿಸ್ಕೊಳ್ಳ. ನೀನು ಅನ್ನೋರೊಬ್ಬರು, ನಾನು ಅನ್ನೋರೊಬ್ಬರು, ನೀನೆಂತವನು ಅಂದರೆ ನಾನನ್ನೋನು ಒಬ್ಬ. ಅವನು ಯಾರಿಗೂ ಅಂಟಿಸ್ಕೊಳ್ಳಲ್ಲ. ವಿಲಕ್ಷಣ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಹೇಳ್ತಕ್ಕಂಥವರಾದರೂ ಅಂಥ ಬಂಧುಗಳೆಲ್ಲ ಬರ್ತಾರೆ, ನಾಯಿ ಥರ ಮುಲುಗ್ತಾ ಇರ್ತಾನೆ. ಆದರೆ ದೈವಿ ದೃಷ್ಟಿ ಬರುತ್ತೆ. ಏಕೀಭೂತಂ ಜಗತ್ ಸರ್ವಂ ಅಂದರು. ಇದನ್ನೇ ಅರಳು ಮರಳು ಅನ್ನೋದು. ಈ ಪ್ರಪಂಚ, ಯಮದೂತರು ದರ್ಶನ ಕೊಟ್ಟರಲ್ಲ ಆ ಪ್ರಪಂಚ, ಎರಡು ಏಕೀಭೂತವಾಗ್ಬಿಡುತ್ತೆ. ಎಲ್ಲಿದ್ದೇನೆ ಅನ್ನೋ ಜ್ಞಾನ ಇಲ್ಲ. ಆಸ್ಪತ್ರೆಯಲ್ಲಿದ್ದೀನೋ, ಮನೆಯಲ್ಲಿದ್ದೀನೋ, ಅಮೆರಿಕಾದಲ್ಲಿದ್ದೀನೋ, ವಾಷಿಂಗ್ಟನ್ನಲ್ಲಿದ್ದೀನೋ, ದುಬೈಲಿದ್ದೀನೋ, ಬೆಹರಾನಲ್ಲಿದ್ದೀನೋ, ಇಲ್ಲ ಜರೇ ವ್ಯಾಸರಾಯ ಮಠದಲ್ಲಿ ಪುರಾಣಕ್ಕೆ ಹೋಗಿದ್ರು ಅಲ್ಲೇ ಹೋಗ್ಬಿಟ್ರು, ವ್ಯಾಸರಾಯ ಮಠದಲ್ಲಿದ್ದೀನೋ, ಏನು ಗೊತ್ತಾ. ಏಕೀಭೂತ ಜಗತ್ ಸರ್ವ, ಎಲ್ಲ ಒಂದು ಕಡೆ ಆಗೋಯ್ತು. ಅಲ್ಲಿದು ಮಾತಾಡ್ತಾನೆ, ಇಲ್ಲಿದು ಮಾತಾಡ್ತಾನೆ, ಇಲ್ಲಿದು ಮಾತಾಡ್ತಾನೆ, ಇಲ್ಲಿದು ಮಾತಾಡ್ತಾನೆ. ಯಾರೋ ಬಂದಂಗೆ ಆಯ್ತಲ್ಲ ಅಂದ್ರೆ, ಅಣ್ಣ ಯಾರೂ ಬಂದಿಲ್ಲ, ಭದ್ರವಾಗಿ ಗಡಾರಿ ಹಾಕಿದ್ದೀನಿ, ಯಾರು ಬರ್ತಾರೆ, ನೀನು ಭ್ರಮ, ಸುಮ್ಮನೆ ಕೂತ್ಕೋ ಒಂದು ಕಡೆ. ಇಲ್ಲ ಕಣೆ, ಯಾರೋ ನಿಂತಾಗಿದೆ, ದೈವ ದೃಷ್ಟಿ ಪ್ರಜಾಯಿಸಿ, ಯಾರೋ ನನ್ನ ಕರೆದಂಗಿದೆ ಅಂತ ಹೇಳ್ತಾರೆ. ಅದಕ್ಕೆ ವಾದರಾಜರು ಒಂದು ಕಡೆ ಉತ್ತರ ಕೊಡ್ತಾರೆ, ಇಬ್ಬರು ಗರಳು ಮರಳಂತೆ, ಅದು ರೋಗ ಅಲ್ಲ, ಸ್ಥಿತಿ. ಸ್ಥಿತಿಯನ್ನು ರೋಗ ಅಂತ ಕರೆದು ಬಿಟ್ಟಿದ್ದಾರೆ ಜಗತ್ತು. ಹುಟ್ಟಿದ ತಕ್ಷಣ ಮಗು, ಒಂದು ತಿಂಗಳ ಮಗು,
ತಾಯಿಯನ್ನು ರೆಕಗ್ನಿಷನ್ ಮಾಡೋ ಕೆಪಾಸಿಟಿ ಇನ್ನೂ ಬಂದಿಲ್ಲ. ತೊಟ್ಲಲ್ಲಿ ಮಲಗಿರುತ್ತೆ, ಕಿಲಿ 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 ನಗುತ್ತೆ. ಅಲ್ಲಿ ಯಾರೂ ಇರೋಲ್ಲ, ತಾನಾಗಿ ನಕ್ಕೊಂಡು ಆಟ ಆಡುತ್ತೆ ಕ್ಯಾಕ ಹಾಕ್ಕೊಂಡು. ಏನು ನಗಕ್ಕೆ ಕಾರಣ? ಯಾವ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹೇಳ್ತಾನೆ, ಇಲ್ಲಿ ಯಾರು ಕುಣಿದಿದ್ರ, ಮಾತಾಡ್ಸಿದ್ರ, ಏನು ಮಾಡಿದ್ರು ನಗಕ್ಕೆ? ಏನು ಕಣ್ತು ನಗಕ್ಕೆ? ಮಾನಸಿಕ ವ್ಯಾಪಾರ. ಹಿಂದಿನ ಜನ್ಮದ ನಗುವಿಗೆ ಕಾರಣವಾದ ಒಂದು ಸಂಸ್ಕಾರ ಒಪ್ಪಲೇಬೇಕು. ವಾದರಾಜ್ ಗುರು ಸಾಹೇಬ್. 1 ತಿಂಗಳ ಮಗು ನಗ್ತಾ ಇದೆಯಲ್ಲ, ಅದು ಜನ್ಮಾಂತರವನ್ನ ಪ್ರತಿಪಾದನೆ ಮಾಡುತ್ತೆ. ಹಾಗೆ ಸಾಯೋ ದಿನ 1 ತಿಂಗಳಿದೆ ಅನ್ನುವಾಗ ಇಂಥ ಏಕೀಭೂತ ಜಗತ್ಸರ್ವಂ ಬರುತ್ತೆ. ಆಗ ಅಲ್ಲಿದು ಮಾತಾಡ್ತಾನೆ, ಇಲ್ಲಿದು ಮಾತಾಡ್ತಾನೆ. ಅಣ್ಣಂಗೆ ಅರಳು ಮರಳು ಬಂದ್ಬಿಟ್ಟಿದೆ, ಅವ್ನ ಪಾಡ್ಗೆ ಅವ್ನು ಮಾತಾಡ್ಕೋತಾನೆ. 1 ಲೋಟ ಕಾಫಿ ಸಿಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡು ಅಂತ ಅವ್ನ ಪಾಡ್ಗೆ ಅವ್ನು ಮಾತಾಡ್ಕೋತಾನೆ. ಗೊತ್ತಾಯ್ತಾ? ಮಳೆ ಬರ್ತಾ ಇದೆ ಅಂತಾನೆ. ಬರ್ತಿಲ್ಲ ಅಣ್ಣ ಮಳೆ ಅಂದರೆ, ಬರ್ತಾ ಇದೆ ನೋಡಲ್ಲಿ ಅಂತಾನೆ. ಅಣ್ಣಂಗೆ ತಲೆ ಕೆಟ್ಟಿದೆ ಅಂತಾರೆ. ಮಳೆ ಎಲ್ಲಿ ಬರ್ತಾ ಇದೆ? ಯಮ ಮಾರ್ಗದಲ್ಲಿ ಬರ್ತಾ ಇದೆ. ಆ ಸೀನ್ ಇಲ್ಲಿ ಬೀಳ್ತಾ ಇದೆ. ಹಾಗಾದ್ರೆ ಆಚಾರ್ಯ ಅಲ್ಲೂ ಮಳೆ ಇಲ್ಲ ಅಂದ್ರಿ, ಮಳೆ ಬರುತ್ತಾ ಅಂದರೆ ಮೋಡ ಇಲ್ಲದೆ ಇದ್ದಿದ್ದು ಮಳೆ ಬರುತ್ತೆ, ಇಲ್ಲಿ ಮೋಡ ಇದ್ದು ಮಳೆ ಬರುತ್ತೆ. ಅರ್ಥ ಆಯ್ತಾ? ಈ ಸೂರ್ಯ ಯಮ ಮಾರ್ಗಕ್ಕೆ ಸೂರ್ಯ ಅಲ್ಲ, ಆ ಸೂರ್ಯ ಬೇರೆ. ಇದೇನು ಆಚಾರ್ಯ ಏನೇನೋ ಹೇಳ್ತಾ ಇದ್ದೀರಿ, ಪುರಾಣದಲ್ಲಿ ನೀವು ಇಲ್ಲದೆ ಇರೋದಲ್ಲ. ಎಷ್ಟು ಜನ ಸೂರ್ಯರು ಇರ್ತಾರಾಗರೆ? ಆಯಾ ಲೋಕಕ್ಕೆ ಒಬ್ಬ ಇರ್ತಾನೆ. ಭೂಲೋಕಕ್ಕೆ ಈ ಸೂರ್ಯ, ಬೇರೆ ಲೋಕಕ್ಕೆ ಈ ಸೂರ್ಯ ಕಿರಣ ಹೋಗಲ್ಲ. ಒಂದು ಸಮಯ ಹೋದರೆ ಭೂರ್ಭುವ ಸ್ವಹ, ಇಷ್ಟಕ್ಕೆ ಈ ಸೂರ್ಯ. ಜಾಸ್ತಿ ಮಾತಾಡಿದ್ರೆ ಅದೂ ಇಲ್ಲ. ಆ ಸೂರ್ಯನ ಪುರಾಣ ಒಂದು ಕಡೆ ಇಡಿ. ಆದ್ದರಿಂದ ಏಕೀಭೂತವಾಗತ್ತೆ. ಏಕೀಭೂತ ಆದಾಗ ಬುರುಡೆ ಎಂಬತಕ್ಕಂಥದ್ದು ಇದ್ದಿದ್ದು ಕೆಟ್ಟೋಗುತ್ತೆ. ಕಿಂಚಿತ್ ವಕ್ತುಮಿಹೀಯತೆ, ಮಾತಾಡಕ್ಕೆ ಹೋಗ್ತಾನೆ, ಮಾತಾಡಕ್ಕಾಗಲ್ಲ. ವಿಕಲೇಂದ್ರಿಯ ಸಂಜಾತ, ಎಲ್ಲ ಇಂದ್ರಿಯಗಳು ಒಂದಾದಾಗ ಆಗಿಬಿಡುತ್ತೆ. ಚೈತನ್ಯೇ ಜಡತಾಂಗತಃ, ಮೈಯೆಲ್ಲ ಕಲ್ಲಾಗ್ತಾ ಬರುತ್ತೆ. ರಸೋವೈ ಪ್ರಾಣ, ಪ್ರಾಣದೇವರು ಒಂದೊಂದು ಕಡೆಯಿಂದ ಹೊರಡ್ತಾರೆ ಉಪಪ್ರಾಣಗಳನ್ನು ಕಳ್ಕೊಂಡು. ಉಪಪ್ರಾಣಗಳು ಯಾವ್ಯಾವುದು ಜಾಗ ಬಿಡುತ್ತೋ ಅದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ, ರಸ ಒಣಗೋಗುತ್ತೆ, ಬ್ಲಡ್ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ. ಪ್ರಚಲಂತಿ ತತ ಪ್ರಾಣ ಯಮೈ ನಿಕಟವರ್ತಿವಿಹಿ, ಯಮದೂತರು ಬರ್ತಾರಲ್ಲ ಅವರು ಈ ದೇಹಕ್ಕೆ ಪಾಶ ಹಾಕಲ್ಲ, ಈ ದೇಹಕ್ಕೆಲ್ಲ ಪಾಶ ಹಾಕೋದು. ಈ ದೇಹದಿಂದ ಹೊರಡೋ ಕಾಲಕ್ಕೆ ವಾಯುದೇವರು ಒಂದು ಸಣ್ಣ ವಾಯು ಪ್ರಾಚುರ್ಯವಾದಂಥ ದೇಹದೊಳಗೆ ಈ ಜೀವನ ಪ್ರವೇಶ ಮಾಡಿಸಿ ದೇಹದಿಂದ ಆ ಅಂಗುಟ ದೇಹ ಗತನಾದ ಜೀವಿಯನ್ನ ದೇಹದಿಂದ ಒದ್ದು ಹೊರಗಾಗ್ತಾರೆ. ಆಗ ಜೀವರಿಗೆ ಪಾಶ ಆಗ್ತಾರೆ. ತೇನ ಮುದ್ಗಿರತೆ ಸೋತ ಮುಖಂ ಲಾಲ ಕುಲಂಬವೇತ್. ಒಬ್ಬ ಮನುಷ್ಯನಿಗೆ ನ್ಯಾಣ ಹಾಕುವಾಗ ಹೇಗೆ ಮಖ ಪೆಚ್ಚಾಗೋಗುತ್ತೋ, ನಾಲಿಗೆ ನಿಗರ್ಕೊಂಡ್ಬಿಡುತ್ತೋ, ಕಣ್ಣುಗುಡ್ಡು ಈಚೆಗೆ ಬಂದ್ಬಿಡುತ್ತೋ, ಅಥವಾ ಕೈಯಿಂದ ಅಮುಕ್ಬಿಟ್ರೆ ಹೆಂಗಾಗುತ್ತೋ ಹಾಗೆ ಕುತ್ತಿಗೆ ಇಂದ್ರಿಯಗಳೆಲ್ಲ ಬದ್ಧವಾಗೋಗುತ್ತೆ. ಅದೋ ದ್ವಾರೇಣ ಗಚ್ಚಂತಿ ಪಾಪಿನಾಂ ಪ್ರಾಣವಾಯವ. ಅಲ್ಲ, ಇಲ್ಲಿ ಬಹುವಚನವನ್ನು ಪ್ರಯೋಗ ಮಾಡಿದ್ದಾರೆ, ಪ್ರಾಣವಾಯುವ ಅಂತ. ಏಕವಚನ ಇರಬೇಕಾಗಿತ್ತು ಪ್ರಾಣವಾಯು. 8 ಜನ ಪ್ರಾಣವಾಯುಗಳು. ಪ್ರಾಣೋಪಾನ ವ್ಯಾನೋದಾನ ಸಮಾನ ಸಪ್ರಾಣ ಕೃಕಾಲಕ ದೇವದತ್ತ ಧನಂಜಯ 8 ಜನ ಇದ್ದಾರೆ. ಆ 8 ಜನಕ್ಕೆ ಉಪಪ್ರಾಣರು ಅಂತ ಹೆಸರು. ಅದು ವಾಯುದೇವರ ರೂಪನೇ. ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಮುಖ್ಯ ಪ್ರಾಣ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಬಂದಾಗೋಯ್ತು. 66 ವರ್ಷ ಆಗೋಯ್ತು. ಮುಖ್ಯ ಪ್ರಾಣ ಮನೆಗೆ ಬಂದು 66 ವರ್ಷ ಆಗೋಯ್ತು. ಮುಖ್ಯ ಪ್ರಾಣ ಯಾವಾಗ ಹೋಗ್ತಾನೋ ಈ ಸ್ಥಿತಿ ಅನುಭವಿಸ್ತು. ಆವವನು ತೊಲಗೆತಾ ಹರಿ ತೊಲಗುವ. ಕರ್ಣಾಭಿಮಾನಿಗಳು ಸುರಹೃದಯ ಬಿಡಲು ಕುರುಡ ಕಿವುಡ ಮೂಕರೆಂದೆನಿಸುವರು. ಪರಮ ಮುಖ್ಯ ಪ್ರಾಣ ತೊಲಗಲಾದೇಹವು. ಆದ್ದರಿಂದ ಅದೋದ್ವಾರೇಣ. ಅದ್ಯಾಕಿದು ಕೆಳಗಡೆದು ಹೇಳಿದ್ರು ಅದೋದ್ವಾರ ಅಂದರೆ ತ್ರಿವಿಧ ಜೀವರಾಶಿಗಳು ಅಂತ ಮೊನ್ನೆ ಹೇಳಿದ್ನಲ್ಲ, ಅದನ್ನು ನಾವು ತಿಳ್ಕೋಬೇಕಲ್ಲ ಎಂಥವನು ಅಂತ ಹೋಗೋ ಕಾಲದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಸಾತ್ವಿಕ ಪ್ರಾಚುರ್ಯದ ವ್ಯಕ್ತಿಯಾದರೆ ಬ್ರಹ್ಮರಂಧ್ರವನ್ನು ಒಡೆದ ಮೇಲೆ ಹೋಗ್ತಾನೆ. ಯೋಗಾಸನದಲ್ಲಿ ಕೂತ್ಕೊಂಡು ಅಧೋದ್ವಾರವನ್ನು ಬಂಧನ ಮಾಡಿಕೊಂಡು ಹಿಮ್ಮಡಿಯಿಂದ ಷಟ್ಚಕ್ರಗಳ ಸಮೇತವಾಗಿ ಜೀವಿಯನ್ನು ಪ್ರಯಾಣ ಮಾಡಿಸ್ತಾ ವಾಯುದೇವರು ಕಂಠ ಅರ್ಥ ಆಯ್ತನೋ ಊರ್ಧ್ವಮುಖವಾಗಿರ್ತಕ್ಕಂಥ ಯಾವ ಭ್ರೂ ನಡುವೆಯಿಂದ ನೆತ್ತಿ ಸ್ಫೋಟನ ಎಂಬತಕ್ಕಂಥದ್ದು ಗೊಂಡು ಸಹಸ್ರಾರ ಏನು ಮೇಲಿದೆಯೋ ಆ ಸಹಸ್ರಾರದ ದ್ವಾರ
ರಶ್ಮ್ಯನುಸಾರಿ ಓಂ ಎಂಬತಕ್ಕಂಥ ಸೂತ್ರದಿಂದ ಮೇಲೆ ಹೊರಟು ಹೋಗ್ತಾನೆ. ಅದೇನೀಗೇನು ನಾವೇನು ನೋಡೋಂಗಿಲ್ಲ ಬಿಡಿ ಅಂತೂ ನೋಡ್ತೀನಿ, ಪ್ರಾಣ ಹೊಟ್ಟೋಗಿತ್ತು, ಓಪನ್ ಆಗಿ ಹೋಗಿತ್ತು ಆಚಾರೆ. ಈ ಎಳ್ನೀರು ಬುರುಡೆ ಕೊಚ್ಚತಾನಲ್ಲ ಹಾಗಾಗೋಗ್ಬಿಟ್ಟಿತ್ತು. ಆಯ್ತಮ್ಮ ನಿನ್ನ ಗಂಡ ಬಲು ದೊಡ್ಡವರು, ಯೋಗಿಗಳ ವಿಚಾರ ಅದು. ಇನ್ನು ನಾವು ನೀವು ಎಲ್ಲಪ್ಪ ಅಂದರೆ ಮಧ್ಯಮದವರು, ನಾವು ಕಾಪಿ ಉಪ್ಪಿಟ್ಟಿನವರು ಅಂತ ಹೇಳ್ಬಿಟ್ಟಿದ್ದೀನಲ್ಲ. ನಾವು ದೇವತೆಗಳು ಅಲ್ಲ, ದೈತ್ರು ಅಲ್ಲ. ದೇವರನ್ನ ಬೈಯೋಕ್ಕೂ ಮನಸ್ಸಿಲ್ಲ, ದೇವರ ಅಸ್ತಿತ್ವ ಒಪ್ಪದೇ ಇರೋಕ್ಕೂ ಮನಸ್ಸಿಲ್ಲ. ಸುಮ್ಮನೆ ಮಾಡಿದ್ದಲ್ಲ ಆ ಸ್ವಾಮಿ ಪ್ರೇರಣೆ ನಮ್ದೇನಿದೆ ಅಂತೀವಿ ನಾವು, ಕಳ್ಳರು. ಗೊತ್ತಾಯ್ತಾ? ಏನು ಮಾಡಲಿ ಸ್ವಾಮಿ ಇಚ್ಛಾ, ಸ್ವಾಮಿ ಆ ಕಾಲಕ್ಕೆ ಹಂಗೆ ಮಾಡಬೇಕು ಅಂತಿದ್ದ, ಅದು ನಡೀತು ಅಷ್ಟೇ. ಈಗ ತಾನೇ ಯಾರ ಹತ್ರ ಮಾತಾಡ್ತಿದ್ದೆ, ಬಿಂಬ ನಡೆದಂತೆ ಪ್ರತಿಬಿಂಬ ನಡೆಯುತ್ತೆ ಎಂದರು. ಪ್ರತಿಬಿಂಬ ಅಳ್ತಾ ಇದೆ, ನಮಗೇನೋ ಒಂದು ದುಃಖ ಆಯಿತು, ಪ್ರತಿಬಿಂಬರು ನಾವು ಜೀವರು ಅಳ್ತಾ ಇದ್ದೀವಿ. ಬಿಂಬ ಏನು ಮಾಡಬೇಕು ಅಂದರೆ ಬಿಂಬ ಅಳ್ಳೇಬೇಕಾಚಾರೆ. ಬಿಂಬ ಅಳ್ಳೇ ಅಂದರೆ ಪ್ರತಿಬಿಂಬ ಹೆಂಗೆ ಅಳ್ತಾ, ಬಿಂಬಗೆ ಅಳು ಉಂಟಾ, ದುಃಖ ಉಂಟಾ ದೇವರಿಗೆ ಅಂತ ಕೇಳಿದ್ರೆ ಏನು ವ್ಯಾಖ್ಯಾನ ಮಾಡ್ತೀವಿ? ಹುಚ್ಚುಚ್ಚು. ಪ್ರತಿಬಿಂಬರಾದ ಜೀವರು ದುಃಖದಲ್ಲಿ ಮುಳುಗಿದ್ದೇವೆನ್ನೋದು ಅನುಭವಕ್ಕೆ ಬರ್ತಾ ಇದೆ. ಅಯಂ ಸುಖಿ ಅಯಂ ದುಃಖಿ, ಅಹಂ ದುಃಖಿ ಅಹಂ ಸುಖಿ ಇತ್ಯಾಕಾರಕ ಜ್ಞಾನೇ ಭ್ರಮೋ ನಾಸ್ತಿ. ಯಾಕೆ? ಸಾಕ್ಷಿ ವೇದ್ಯ. ದುಃಖ ಅನುಭವಿಸ್ತಾ ಇದ್ದೇನೆ, ಸುಖ ಅನುಭವಿಸ್ತಾ ಇದ್ದೇನೆ, ಅದರಲ್ಲಿ ಭ್ರಮ ಇಲ್ಲ. ಆಗ ಪ್ರತಿಬಿಂಬ ದುಃಖ ಅನುಭವಿಸ್ತಾ ಇರುವಾಗ ಬಿಂಬ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಯಾರು ಇದುವರೆಗೂ ನಂಗೆ ಉತ್ತರ ಕೊಟ್ಟಿಲ್ಲ. ಹಾಗಾದ್ರೆ ಬಿಂಬ ಅಳಬೇಕು ತಾನೆ. ಬಿಂಬ ಅಳದೆ ಪ್ರತಿಬಿಂಬ ಹೇಗತ್ತ? ಬಿಂಬನಿಗೆ ದುಃಖ ಬರದೆ ಪ್ರತಿಬಿಂಬಕ್ಕೆ ಹೇಗೆ ದುಃಖ ಬಂತು? ನಂಗೆ ಇನ್ನೂ ಉತ್ತರ ಬಂದಿಲ್ಲ. ಯಾರು ಬೇಕಾದ್ರೂ ನೀವು ವಿಚಾರ ಮಾಡ್ರಿ, ಬೇಡ ಅಂದವ್ರೆ. ಸಣ್ಣ ಸಣ್ಣ ಪ್ರಶ್ನೆ ಪ್ರಾಣ ಹೊಟ್ಟೋಗುತ್ತೆ. ದೊಡ್ಡ ಬಾಣ ಆದರೆ ಹೊಡೆದಿರೋದನ್ನು ಕಿತ್ತು ಎಸಿಬೋದು, ಸಣ್ಣ ವಾರ ಒಳಕ್ಕೆ ಹೊಟ್ಟೋದ್ರೆ ತೆಗಿಯೋದು ಹೆಂಗೆ? ಅದನ್ನು ತೆಗಿಯೋದು ಹೆಂಗೆ ಸ್ವಾಮಿ? ಇಷ್ಟುದ್ದ ಮಳೆ ಹೊಡೆದ್ರೆ ಫೋಟ ನೇತಾಕ್ಬೋದು, ಅಕ್ಕಿ ಕಾಳು ಮಳೆ ಹೊಡೆದು ಫೋಟ ನೇತಾಕ್ತೀನಿ ಅಂದರೆ ಇಲ್ಲ ಗೋಡೆ ಒಳಗೆ ಫೋಟೋ ಬಿಡಬೇಕು, ಇಲ್ಲ ದಬ್ಬ ಅಂತ ಫೋಟೋ ಬೀಳ್ಬೇಕು. ಆ ಫೋಟೋಕ್ಕೆ ತಕ್ಕಂತೆ ಮಳೆ ಹೊಡಿಬೇಕೋ ಇಲ್ವೋ? ಆಗಿಲ್ಲ ಹೇಳ್ತಾ ಇರೋದು. ಸಣ್ಣ ಮಾತು, ಅದು ಕೂಡ ನಮಗೆ ಅರ್ಥ ಆಗಲ್ಲ. ಶಿವನ ವಾಜಿಯ ಮಾಡಿದ ಸೊಸೆಯ ಕಂದ ನಾರಾಯಣ ಎನ್ನಿರು, ಶಿವನ ಜಟೆಯಲ್ಲಿ ಶಿವನ ಬಂಧಿಸಿದಾತ ನಾರಾಯಣ ಎನ್ನಿರು, ಶಿವನೊಳ್ ಹೂಡಿ ಶಿವವರ್ಣನಾದವನ ನಾರಾಯಣ ಎನ್ನಿರು. ದೇವ್ರ ನಾಮ ಪೂರ್ತಿ ಇದೇನೆ. ಉತ್ತರ ಹೇಳ್ತೀರಾ ಆಚಾರ್ಯ ಅಂದರೆ 8 ದಿನ ಬೇಕು. ಶಿವನ ವಾಜಿಯ ಮಾಡಿದ ಸೊಸೆಯ ಕಂದ ನಾರಾಯಣ ಯಾವ ರೂಪ? ರುದ್ರದೇವರನ್ನ ಕುದುರೆ ಮಾಡಿರೋಳ ಮಗನಾಗಿ ದೇವರು ಹುಟ್ಟಿದ್ದಾನೆ. ರುದ್ರದೇವರನ್ನ ಯಾರು ಕುದುರೆ ಮಾಡಿದ್ದಾರೆ? ಯಾವ ಪುರಾಣದಲ್ಲೂ ನಮಗೇನಿಲ್ಲ. ನೀವೇನಾದ್ರು ಸಿಕ್ಕರೆ ಹೇಳಿ ಎಲ್ಲರಿಗೂ. ಇಲ್ಲ ಅವ್ರು ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದು ಕೇಳ್ಕೊಂಬನ್ನಿ. ಅವ್ರನ್ನು ಪ್ರಶಸ್ತಿ ಯಾರು ಬೇಕಾದ್ರೂ ಕೊಡ್ಬೋದು. ಜ್ಞಾನಕ್ಕೆಲ್ಲ ಪ್ರಶಸ್ತಿ ಕೊಡೋದು, ಅದನ್ನು ಇನ್ಫ್ಲೂಯೆನ್ಸಿಗೆ ಕೊಡೋದು ಅಷ್ಟೇ. ಪ್ರಶಸ್ತಿ ತೊಗೊಂಡಿದ್ರೆ ನಿಂಗೆ ಇಲ್ಲಿ ಬಂದ್ಬಿಡುತ್ತಾ ಜ್ಞಾನ? ಯಮ ಮಾರ್ಗದಲ್ಲಿ ನೆಕ್ಕು. ನನಗೂ 20 ಪ್ರಶಸ್ತಿ ಇದೆ. ಎಲ್ಲ ನಾನು ಹೋಗುವಾಗ ಹೆಣದ ಮೇಲೆ ಪುಷ್ಕರಾಚಾರ ಗಂಟು ಹಾಕ್ಬಿಟ್ಟು ಹೊತ್ಕೊಂಡು ಹೋಗುವಾಗ ನಾಳೆ ಯಮಂಗೆ ತೋರ್ಸೋಕ್ಕಾಗತ್ತಾ? ಸಚ್ಚಾಸ್ತ್ರ ರತ್ನ ಅಂತ ತಗೊಂಡಿದ್ದಾರೆ ಅಂದರೆ ಬಾ ಅಲ್ಲಿ ಅಂತಾನೆ. ಇಲ್ಲೇನು ಬೇಡ, ಅಲ್ಲೇನಿದೆ ನೋಡು ಅಂತ. ಎಲ್ಲ ತೊಗೊಂಡು ಏನ್ರಿ ಮಾಡಬೇಕು? ಯಾವ ರಾಷ್ಟ್ರ ಪ್ರಶಸ್ತಿ, ಯಾವ ರಾಜ್ಯ ಪ್ರಶಸ್ತಿ? ಬ್ರಹ್ಮ ದುರಹಂಕಾರಕ್ಕೆ ಕಾರಣ, ಸೋತಮರ ದ್ರೋಹಕ್ಕೆ ಕಾರಣವೇ ವಿನ ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ಬರೋದು ಯಾವುದು ಅದನ್ನಿಲ್ಲ ಹೇಳ್ತಾರೆ. ಅದರಿಂದ ಏನಾಯ್ತು ಈಗ? ಇದನ್ನು ಕಡ್ಕೊಂಡು ಸಕಲ ಇಂದ್ರಿಯಗಳು ಒಂದಾಗುತ್ತಾ ಅಧೋದ್ವಾರೇಣ ಗಚ್ಚತಿ. ಮಧ್ಯಮದವರೆಗೆ ಎಲ್ಲೋಗುತ್ತೆ? ಕಣ್ಣು, ಮೂಗು, ಬಾಯಿ, ಕಿವಿ. ಯಾತ್ರಲ್ಲಿ ಹೋಗುತ್ತೋ ಅದು ವಿಕಾರ ಆಗಿಬಿಡುತ್ತೆ. ಕಣ್ಣಲ್ಲಿ ಹೋಯ್ತಾ ಕಣ್ಣು ಹೊಡಿತಾರೆ, ಕಿವಿಲಿ ಹೋಯ್ತಾ ಕಿವಿ ಬಡಿತಾರೆ, ಬಾಯಲ್ಲಿ ಹೋಯ್ತಾ ಅಮುಕ್ತಾರೆ, ಹಿಂಗೆ ಹಾಕಿ ಕಚ್ಕೋತೆ. ಇಲ್ಲ ಅಂತಿರುತ್ತೆ, ನೋಡೋಕ್ಕೆ ಭಯ ಆಗುತ್ತೆ. ನೋಡ್ಬಿಡಿ ಇನ್ನೊಂದು ಸರಿ ಅಂತಾನೆ, ಅಯ್ಯೋ ಬಿಡಪ್ಪ ಒಂಥರ ಆಗುತ್ತೆ ಅಂತ. ನಿಮ್ಮ ಅಪ್ಪಣೆಣ ನೋಡೋಕ್ಕೆ ನಿಂಗೆ ಒಂಥರ ಆಗಿಬಿಟ್ರೆ ಇನ್ನು ಕಂಡೋರೇಣಕ್ಕೆ ಏನು ಮಾಡಬೇಕು? ಸಾವಿರಾರು ಜನ 3 ದಿನ ಇಟ್ಬಿಟ್ಟು ಪೆಟ್ಟಿಗೆಯಲ್ಲಿ ದರ್ಶನಕ್ಕೆ ಇಟ್ಟಿದ್ದೀವಿ ಸಾರ್ವಜನಿಕಕ್ಕೆ ಅಂತಾರಲ್ಲ, ಅಲ್ಲೋಗಿ ಕೈ ಮುಗಿದಿದ್ದೇ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಅಪ್ಪನ ನೋಡೋಕೆ ಭಯ ಇರ್ತೈತೆ. ಅದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ತುಂಬ ಫ್ಯಾನು, ಅವ್ರಿಗೆ ಇಷ್ಟ ನಟ ಇಷ್ಟ ನಟಿ, ಅವ್ರ ಹೆಣ ನೋಡೋಕೆ ಹೋಗ್ತಾರೆ. 3 ದಿನ 4 ದಿನ ಕೈ ಮುಗಿದಿದ್ದೇನು ಇಟ್ಟಿದ್ದೇನು, ಅದಕ್ಕೆ ಊದಿನ ಬತ್ತಿ ಎತ್ತಿದ್ದೇನು, ಹಿಡ್ಗಾಯಿ ಹೊಡೆದು ತೆಂಗಿನಕಾಯಿ ನೈವೇದ್ಯ ಮಾಡ್ತಾವ್ರೆ. ಹೆಸರು ಹೇಳಲ್ಲ ನಾನು, ಯಾರು ಅಂದ್ರೆ ಮಾದ್ದೂರು ಸಿನಿಮಾ ನಟರ. ಅದಕ್ಕೇ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಕಲಿಯುಗದ ಪೂಜೆ ಎಂಥದಪ್ಪ ಅಂದರೆ 7 ಕಾನ್ ಪೂಜೆ ಇತ್ವ
ಹಿತ್ವಾಚ ವೇದ ದೇವತಾ ಅಂತ ಕಲಿಯುಗದ ಧರ್ಮ. ವೇದೋಕ್ತವಾದ ದೇವತೆಗಳು, ವಿದ್ಯುಕ್ತವಾದ ಪೂಜಾಕ್ರಮಗಳು, ವಿದ್ಯುಕ್ತವಾದ ಉಪಾಸನೆಗಳ ಚಿಂತನೆಗಳು ಬಿಟ್ಟೋಗುತ್ತಂತೆ. ಏಡುಕ ಅಂದ್ರೆ ಗೋರಿಗಳು ಕೂತಾಕಿರ್ತಾರಲ್ಲ ಮನುಷ್ಯನ ಹೆಣ, ಅದು ಏಡುಕಾನ್ ಪೂಜೆ ಇತ್ವ, ಅವುಗಳ ಪೂಜೆ ಜಾಸ್ತಿ ಆಗತ್ತೆ. ಅದೇ ಇವತ್ತಿರೋದು. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಅಂತಿದೆ, ಅದ್ರ ಕೆಳಗೆ ಒಂದು ಲಿಂಗಾಯತರ ಸ್ಮಶಾನ ಇತ್ತು. ನನಗೆ ಸಣ್ಣ ವಯಸ್ಸು. ಒಂದಿನ ಬೆಟ್ಟಕ್ಕೆ ಹೋಗ್ತಾ ಅಲ್ಲಿ ಇಳಿದೆ. ಅವರಲ್ಲಿ ಒಂದು ನಿಯಮ, ಶೈವರಲ್ಲಿ ಒಂದು ಹೆಣ ಊತಾಕಿದ್ರೆ ಮೇಲೆ ಒಂದು ಲಿಂಗ ಇಡ್ತಾರೆ ಅಂತ. ನಾನೇನು ಅಂದ್ಕೊಂಡೆ, ಮನೆಗೆ ಬಂದು ನಮ್ಮಮ್ಮಂಗೆ ಹೇಳಿದೆ, ಅಮ್ಮ 1000 ಲಿಂಗ ಉದ್ಭವ ಆಗಿದೆಯಂತೆ ಚಾಮುಂಡಿ ಬೆಟ್ಟದ ಕೆಳಗೆ, ಎಂಥ ಕ್ಷೇತ್ರ ನಾವಿರೋದು ಮುಂದೆ, ಮುಂಟೆಯ ಮುಚ್ಚು ಬಾಯಿ. ಯಾಕಮ್ಮ ಅಂದೆ. ಅಯ್ಯೋ ಎಲ್ಲರೂ ನಾಳೆಯಿಂದ ಹೊಟ್ಟೋಗ್ಬಿಟ್ಟಿಯಾ ನಮಸ್ಕಾರಕ್ಕೆ. ಅದು ಅಲ್ಲಪ್ಪ ಈ ಥರದ್ದು ಅಂದ್ಲು. ಓ ಆವಾಗ ಗೊತ್ತಾಯ್ತು ನನಗೆ. ಒಳಗೆ ಊತಾಕಿರೋದು ಗೊತ್ತಿಲ್ಲ, ಮೇಲೆ ಲಿಂಗ ಮಾತ್ರ ಕಾಣಿಸ್ತು. ಆದರೂ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಮುಂದೆದಕ್ಕೆ ಗೊತ್ತಾಗಲಿಲ್ಲ, ಜವರಪ್ಪ ಗುಂಡಪ್ಪ ತೀನಪ್ಪ ಅಂತ ಅಲ್ವೇ. ಈಶ್ವರ ಸೇರಿಸ್ಬಿಟ್ರೆ ಆಯಿತು ಅಷ್ಟೇ, ಇನ್ನೇನಿಲ್ಲ. ಯಾರೋ ಒಬ್ಬರು ನಮ್ಮ ಗುರುಗಳು ಅದನ್ನ ಬಂದು ಕೇಳಿದ್ರು, ಅನಂತೇಶ್ವರ ಅಂತ ಉಡುಪಿಲಿ ಇದೆಯಲ್ಲ ಅದು ಈಶ್ವರನ ನಾರಾಯಣನ ಅಂತ ಕೇಳಿದರು. ನಮ್ಮ ಗುರುಗಳು ಹೇಳಿದ್ರು, ಈಗ ನೀನೇನು ತಿಳ್ಕೊಂಡಿದ್ದೀವಿ ಮೊದಲು ಹೇಳಪ್ಪ ಅಂದರು. ನಾನು ರುದ್ರ ಅಂತ ತಿಳ್ಕೊಂಡಿದ್ದೀನಿ. ಯಾಕೆ ಅಂದರು, ಈಶ್ವರ ಅಂತ ಬಂದಿದೆಯಲ್ಲ ಅನಂತೇಶ್ವರ ಅಂತ. ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು, ಈಶ್ವರ ಅಂತ ಬಂದಿದ್ದೆಲ್ಲ ಉಮಾಪತಿನ ಅಂದರು. ಅಲ್ವೇ ಅಂದರು. ಆದರೆ ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಅಂತಿದೆ, ಅದನ್ನೆಲ್ಲಿಗೆ ಸೇರಿಸ್ತೀನಿ. ಏನಪ್ಪ ನೀವು ಹಿಂಗೆ ಕೇಳ್ತೀರಿ? ಅಲ್ಲ ಕಣಯ್ಯ, ನೀ ಕೇಳಿದ ನ್ಯಾಯ ನಾ ಹೇಳಿ. ಈಶ್ವರ ಅಂತ ಬಂದಿದ್ದೆಲ್ಲ ಉಮಾಪತಿ ಆಗೋದಾದರೆ ಈ 1000 ಲಿಂಗಗಳಿದೆಯಲ್ಲ, ಜವರೇಶ್ವರ, ಗುಂಡೇಶ್ವರ, ಸಿದ್ದೇಶ್ವರ, ಇವೆಲ್ಲ ಉಮಾಪತಿ ಆಗಬೇಕಾಗತ್ತೆ. ಬಾಯಿಲ್ ಹುಳ ಬಿದ್ದೋಗುತ್ತೆ. ಇವ್ರನ್ನೆಲ್ಲ ಪಾರ್ವತಿಪತಿ ಅಂತ ಹೇಳೋಕ್ಕಾಗತ್ತಾ? ಹೇಳ್ರಿ, ಹೂತಾಕಿರೋ ಹೆಣ್ಣುಗಳನ್ನೆಲ್ಲ. ಇದು ಕಲಿಯುಗದ ಪೂಜೆ. ಏಡುಕಾನ್ ಪೂಜೆ ಇತ್ವ ಹಿತ್ವಾಚ ವೇದ ದೇವತಾ. ಕಲಿಯುಗದಲ್ಲೇ ಹಾಗೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಕಲಿಯುಗದ ಧರ್ಮ ಎಂಥದ್ದು ಅಂದರೆ, ನರಕವಿಗಳ ಮುಂದೆ ವರಕವಿಗಳ ವಿದ್ಯೆ ತೋರಬಾರದು. ಈ ಧರಣಿಯ ಕಲ್ಲಿಗೆ ಶರಣೆಂದು ಕೈಯ ಮುಗಿಯಬಾರದಣ್ಣ. ನಪ್ರತೀಕೆ ನೈಸಾವು ಪ್ರತಿಮಾ ಪೂಡ್ಸಲ್ ಅಲ್ಲೇನಿಲ್ಲ. ಡಂಬಕತನದಿಂದ ಬೊಂಬೆಯ ನೆರಹಿಕೊಂಡು ದೊಂಬರ ಕುಣಿತದಂತೆ ಕುಣಿದಾಡರು. ಹಂಬಲೆಲ್ಲವ ಬಿಟ್ಟು ಹರುಷವುಳ್ಳವರಾಗಿ ಬಿಂಬ ಮೂರುತಿಯನು ಕೊಂಡಾಡುತ್ತೀಯರಯ್ಯ. ಬೂದಿ ಮುಚ್ಚಿದ ಕೆಂಡದಂತಿಪ್ಪರು ಧರೆಯೊಳಗೆ ಶ್ರೀ ಹರಿಭಕ್ತರು. ಅಂಗ ನೋಡಲು ಅಷ್ಟವಕ್ರವಾಗಿಪ್ಪರು ಕಂಗಳಿಂದಲಿ ನೋಡೆ ಘೋರಾತರರು. ಮಂಗಳಂಗನ ಅಂತರಂಗದಲ್ಲಿ ಭಜಿಸುತ್ತ ಹಿಂಗದೆ ಸಂತ ಜನ ಸಂಘದೊಳಗಿಯಾರಯ್ಯ. ಶತ್ರು ಮಿತ್ರರುಗಳ ಒಂದಾಗಿ ಎಣಿಪರು ನೆಚ್ಚರು ಪುತ್ರ ಮಿತ್ರಂಗಳ ಭಾಗ್ಯಗಳ. ಇಟ್ಟು ತೊಟ್ಟದ್ದು ಶ್ರೀಹರಿ ಕೊಟ್ಟನೆಂಬುವರು ಸೃಷ್ಟಿಶ ಸಿರಿ ವಿಜಯ ವಿಠಲನ ಭಜಿಸಿ ಮೋಕ್ಷ ಸಾಮ್ರಾಜ್ಯ ಪಡೆವರಯ್ಯ. ದುರಹಂಕಾರಕ್ಕೆ ಇಲ್ಲಿ ಅವಕಾಶವೇ ಇಲ್ಲ. ನಾವು ಸೆಟ್ರೇಟ್ ಆದರೆ ತನ್ನ ತಾನರಿಯದ ಜ್ಞಾನವೇನೋ ಗನ್ನ ಪುರಂದರ ವಿಠಲನ ನೆನೆಯದವ ಅವ ಸನ್ಯಾಸಿಯಾದರೇನು, ಅವ ಷಂಢನಾದರೆ ಏನು, ಮಾನವ ಜನ್ಮ ಬಲು ದೊಡ್ಡದು, ಅದನ್ನು ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ. ಹಾಗಿಲ್ಲ ಹೇಳ್ತಾರೆ. ಇದು ಮಧ್ಯಮದವರು ಕಣ್ಣು ಕಿವಿ ಮೂಗು ಬಾಯಿಂದ ಹುಟ್ಟೋಗ್ತದೆ. ಇನ್ನು ಪರಮ ಪಾಪಿಗಳು ಹೇಗಿರ್ತಾರೆ ಅಂದರೆ, ಹೇಳಕ್ಕೆ ಹೋಗಬಾರ್ದು, ನೋಡಿದ್ರೆ ಗೊತ್ತಾಗುತ್ತೆ, ಅದೋ ದ್ವಾರದಿಂದ ಹೊರಟೋಗುತ್ತೆ. ಹೋದಿದೆ ಅಂತ ಹೆಂಗೆ ಗುರುತು ಅಂದರೆ ಊದ್ಕೊಂಡ್ಬಿಡುತ್ತೆ. ಯಾವ ಭಾಗದಲ್ಲಿ ಪ್ರಾಣ ಹೋಗುತ್ತೋ ಅದು ವಿಕಾರವಾಗುತ್ತೆ. ಕಣ್ಣರಳುತ್ತೆ, ಕಿವಿ ಒಂಥರ ಜೋತು ಬೀಳುತ್ತೆ, ಬಾಯಿ ತೆಕ್ಕೊಂಡ್ಬಿಡುತ್ತೆ, ಮೂಗು ಸೊಟ್ಟಕ್ಕೆ ತಿರ್ಕೊಂಡ್ಬಿಡುತ್ತೆ, ಕೆಳಗಡೆ ಊದ್ಕೊಂಡ್ಬಿಡುತ್ತೆ, ನೆತ್ತಿ ಓಪನ್ ಆಗ್ಬಿಡುತ್ತೆ. ಎಲ್ಲಿಂದ ಪ್ರಾಣ ಹೋಗುತ್ತೆ ಅದು ವಿಕಾರವಾಗುತ್ತೆ. ಆ ವಿಕಾರದಿಂದ ಇವನಿಗಿಂಥ ಕಡೆ ಪ್ರಾಣ ಹೋಗಿದೆ ಅಂತ ತಿಳ್ಕೋಬೇಕು. ಪ್ರಾಣ ಹೋದ ಸ್ಥಾನದಿಂದ ಈ ಜೀವಿ ಇಂಥವನು ಅಂತ ತಿಳ್ಕೊಂಡು ನಿರ್ಧಾರಕ್ಕೆ ಬಾ. ನಿರ್ಧಾರಕ್ಕೆ ಬಂದ್ಬಿಟ್ಟು ನಮ್ಮಪ್ಪ ತಾಮಸ ಜೀವಿ, ಅದೇ ಏನೋ ನನ್ನ ಕೈಲಾದಷ್ಟು ಮಾಡೋಣ ಅಂತಿದ್ದೆ, ಈಗ ಅಷ್ಟೊಂದು ಮಾಡಲ್ಲ ಆಚಾರೆ, ಸುಮ್ಮನೆ ಒಂದು 100 ರೂಪಾಯಿ ಆಯಿತು ಅನ್ನಿಸ್ಬಿಡ್ತೀನಿ. ಹಾಗೆ ಮಾಡೋ ಹಾಗಿಲ್ಲ. ಅವನು ಭ್ರಷ್ಟನೋ, ಅರ್ಥ ಆಯ್ತೇನು, ತಾಮಸನೋ, ನೀ ಮಾಡೋ ಯಜ್ಞ ಮಾಡಬೇಕು. ನಿಮ್ಮಪ್ಪ ಕಂಸಂಗಿಂತ ರಾವಣಂಗಿಂತ ಏನು ಕೆಟ್ಟವನಲ್ಲ. ಕೃಷ್ಣ ಎದುರೆ ನಿಂತ್ಕೊಂಡು ಕಂಸಂಗೆ ಸಂಸ್ಕಾರ ಮಾಡಿಸ್ತಾ. ಅವನು ಹೇಳ್ದ ಉಗ್ರಸೇನ, ಕೃಷ್ಣ ನಿಂಗೆ ಗೊತ್ತಿಲ್ವಾ ಇವನು ನನ್ನ ಒರಿಜಿನಲ್ ಮಗ ಅಲ್ಲ ಅಂದ. ಉಗ್ರಸೇನಿಗೆ ಕಂಸ ಒರಿಜಿನಲ್ ಮಗ ಅಲ್ಲ, ಇವನಿಗೆ ಯಾಕೆ ನಾ ಮಾಡಲಿ ಪಾಪಿಗೆ ಅಂದ. ಲೋಕದಲ್ಲಿ ನಿನ್ನ ಮಗ ಅಂತ ತಿಳ್ಕೊಂಡಿದ್ದಾರೋ ಇಲ್ವೋ ಮಾಡು ಅಂದ. ನೋಡಿದ್ರೆ ಎಷ್ಟು ಸೂಕ್ಷ್ಮ ಇದೆ. ಯಮುನಾ ನದಿ ತೀರದಲ್ಲಿ ಕೃಷ್ಣ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಕಂಸನಿಗೆ ಅಂತ್ಯ ಸಂಸ್ಕಾರಗಳನ್ನು ಮಾಡಿಸಿದ ಅಂತಿದೆ.
ಇಂಥ ದುಷ್ಟನಾದರೂ ಸರಿಯೇ ಅವನಿಗೆ ಸಂಸ್ಕಾರ ಮಸ್ಟ್ ಆ್ಯಂಡ್ ಶುಡ್ ಅನ್ಬೇಕಾದ್ರೆ ಜನ್ಮ ಕೊಟ್ಟಿರೋದು ಅಪ್ಪ ಅಮ್ಮ ಅರ್ಥ ಆಯ್ತೇನು ಅವ್ರು ಮಾಡಲ್ಲ ಅಂದ್ರೆ ಆಗುತ್ತೆ, ತರಾವರಿ ಮಾಡಬೇಕು. ಈಗ ಫೋನ್ ಮಾಡಿ ಬಂದೆ, ಅಮೇರಿಕಾದಿಂದ ಒಂದು ಫೋನ್ ಬಂದಿತ್ತು, ನಿಮ್ಮ ಗರುಡ ಪುರಾಣದ ಮಂಗಳ ಮಾಡಿದೆ ಕೇಳಿ ಕ್ಯಾಸೆಟ್ನ, ಅರ್ಥ ಆಯ್ತಾ, ಅದಕ್ಕೆ ಒಂದು ಸಂಶಯ ಇತ್ತು ಕೇಳಬೇಕು ಅಂತ ಆಚಾರ್ಯ, ಇಲ್ಲ ಮಾಡಪ್ಪ ಈಗ ಬರೋ ಮುನ್ನ, ಯಾಕೆಂದ್ರೆ ಅವ್ರಿಗೆ ಬೆಳಗ್ಗೆ ಇಲ್ಲ ಅವಾಗ, ನಮಗೀಗ ರಾತ್ರಿ. ಏನಪ್ಪ ಅಂದರೆ ಅವ್ರ ತಾಯಿ ಹೋಗಿ ಒಂದು ತಿಂಗಳಂತೆ, ಚೆನ್ನೈನವನು, ಚೆನ್ನೈಯಲ್ಲಿ ಅವ್ರ ಅಣ್ಣ ಇದ್ದಾನೆ, ಅವ್ರ ಅಮ್ಮನ ಪ್ರಾರಂಭ ಮಾಡಿದ್ದಾನೆ. ಪುರೋಹಿತರು ಹೇಳಿದ್ರಂತೆ ನೀವು ಫಾರಿನ್ನಲ್ಲಿದೆಯಾ, ನಿಂಗೆ ಏನು ಮಾಡೋಕ್ಕೆ ಅಧಿಕಾರನೇ ಇಲ್ಲ, ನೀ ನಿಮ್ಮಮ್ಮಂಗೆ ಏನೂ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಆಚಾರ್ಯ ನಾ ಏನು ಮಾಡಬೇಕು, ಏನೋ ಹೊಟ್ಟೆ ಪಾಡಕ್ಕೆ ಬಂದೆ ಸೇರ್ಕೊಂಡಿದ್ದೀನಿ, ನಾ ಏನು ನಾಸ್ತಿಕ ಅಲ್ಲ, ದೇವರಿಲ್ಲ ಅನ್ನೋನಲ್ಲ, ಆದರೆ ನಂಗೆ ಏನು ಅಧಿಕಾರ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ. ಏನು ಯೋಚನೆ ಮಾಡಬೇಡಪ್ಪ, ನಿಂಗೆಲ್ಲ ಅಧಿಕಾರವೂ ಇದೆ, ಇಲ್ಲೇ ಇರು, ನೀ ಏನು ನಿಮ್ಮ ಅಣ್ಣ ಹತ್ರಕ್ಕೆ ಹೋಗಲ್ಲ, ನೀ ಏನು ಇಂಡಿಯಾಕ್ಕೆ ಹೋಗಬೇಡ, ಒಂದು ಫೋನ್ ನೋಡಿ ಚೆನ್ನೈಗೆ, ಒಬ್ಬ ಪುರೋಹಿತನ ಸೆಟ್ ಮಾಡು, ನಿನ್ನ ಹೆಸರಿನಲ್ಲಿ ಸಪಿಂಡಿ ಆಗೋವರೆಗೂ ಅವನ ಕೈನಲ್ಲಿ ನಿನ್ನ ಹೆಸರಿನಲ್ಲಿ ತಿಥಿ ಮಾಡಿಸು. ಅರ್ಥ ಆಯ್ತಾ, ನೀ ಮಾಡಿದಷ್ಟೇ ಆಯಿತು, ಯೋಚನೆ ಮಾಡಿ. ಆಚಾರ್ಯ ಎಷ್ಟು ಸಂತೋಷಕರವಾದ ನ್ಯೂಸ್ ಹೇಳಿದ್ರಿ ಇಂದ, ನಾನಲ್ಲಪ್ಪ ದೇವರೇ ಕೊಟ್ಟಿರೋದು, ಎಲ್ಲ ಶಾಸ್ತ್ರ ಕೊಟ್ಟಿದೆ, ನಿಂಗೆ ಆಗಲ್ವಾ ಬೇರೆ ವ್ಯವಸ್ಥೆ ಇದೆ, ಅದಾಗಲ್ವಾ ಬೇರೆ ವ್ಯವಸ್ಥೆ ಇದೆ, ಯಾವುದೂ ಇಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಆಚಾರ್ಯ ನಿಮಗೊಂದಿಷ್ಟು ಕಾಣಿಕೆ ಕಳಿಸ್ಬೇಕು ನೀವು ಹೇಳಿದ್ದಕ್ಕೆ ಇಂದ, ಕಾಣಿಕೆ ಗಿಣಿಕೆ ಏನು ಬೇಡಪ್ಪ, ಗೊತ್ತಾಯ್ತೇನು, ನಾನು ವೇದವ್ಯಾಸದೇವ್ರ ಪೀಠದ ಮೇಲೆ ಬಿಟ್ಟು ಬೇರೆ ಯಾವ ಕಾಣಿಕೆಯನ್ನು ತೊಗೊಳ್ಳಲ್ಲ ಅಂತೇಳಿ. ಮತ್ತು ಏನು ಮಾಡಲಿ ಇಂದ, ದೇವ್ರ ಸ್ಮರಣೆ ಮಾಡು ಅಂತ. ಯಾಕೆ ನಿಮ್ಗೆ ಹೇಳಿದೆ ಅಂದರೆ ಯಾವ ಕಾರಣಕ್ಕೂ ಅಪ್ಪ ಮುಂದೆ ಬಿಡೋಕ್ಕೆ ಬರೋದಿಲ್ಲ ಅನ್ನಬೇಕಾದ್ರೆ ಅಂಥ ಮಗನಾದವನು ಈ ಅಂತ್ಯಕಾಲದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಅದೋ ದ್ವಾರೇಣ ಗಚ್ಚಂತಿ ಪಾಪಿನಾಂ ಪ್ರಾಣವಾಯವ. ಹೇಗಿರ್ತಾರೆ ಯಮದೂತರು, ಈಗ ಕೂತ್ಕೊಂಡು ಮಾತಾಡ್ದಾಗಲ್ಲ, ಯಮಧರ್ಮರಾಜ ಕೆಂಪೇಗೌಡ ಟಾಕೀಸಿಗೆ ಯಮ ಬಂದ ಸಿನಿಮಾ, ಯಮರಾಜ ಭೂಲೋಕಕ್ಕೆ ಬಂದ ಅಂತ ಒಂದು ಸಿನಿಮಾ ಹೆಸರಿತ್ತು. ಅಲ್ಲೇ ಯಾವನೊಬ್ಬ ಯಮ, ಓ ಇದಾ ಟಾಕೀಸು, ಇದಾ ರೈಲ್ವೆ ಸ್ಟೇಷನ್ನು ಅಂತ ಕೂತ್ಕೊಂಡು ಮಾಡ್ದಂಗಲ್ಲ ನೋಡ್ದಂಗಲ್ಲ ಹೇಳ್ತಾರೆ ನೋಡಿ. ಯಮದೂತೌ ತದಾ ಪ್ರಾಪ್ತೌ, ದಿವ್ಯ ದೃಷ್ಟಿಯ ಮುಂದೆ ನಿಲ್ತಾರೆ. ಭೀಮೌ ಭಯಂಕರ ರೂಪ, ಸರಭೇಕ್ಷಣವು ಕಣ್ಣುಗಳೆರಡು ಸರ 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 ಅಂತ ಹತ್ಲ ಕಡೆ ಇತ್ಲ ಕಡೆ ಇತ್ಲ ಕಡೆಯಿಂದ ಹತ್ಲ ಕಡೆ ಓಡಾಡ್ತಿರುತ್ತೆ. ಪಾಶದಂಡದರೋ, ಪಾಶ ದಂಡವನ್ನು ಹಿಡ್ಕೊಂಡಿರ್ತಾರೆ. ಮುಂದನ್ನು ಕೇಳಿ ಸಂತೋಷ ಪಡಿ, ನಗ್ನವು ಬರೀ ಮೈನಲ್ಲಿರ್ತಾರೆ. ಅಯ್ಯ ಅದೇನು ಮಹಾಚಾರ್ಯ, ನಮ್ಮೂರಲ್ಲೇ 8 ಜನ ಇದ್ದಾರೆ, ಬರೀ ಮೈನಲ್ಲಿರೋರು ಇಲ್ವೇ? ನಮಗೇನು ಹಂಗೆ ಅನ್ಸಲ್ಲ ಆಚಾರ್ಯ ಅಂದರೆ. ಸಿನಿಮಾದಲ್ಲಿ ಕುಣಿಯೋರಿದ್ದಾರೆ, ಕ್ಯಾಬ್ರಿಯೋರಿದ್ದಾರೆ, ಬರೀ ಮೈಲ್ ಬೇಕಾದ್ರೆ ಕುಣಿತಾರೆ, ನಾವು ಕಲ್ತ್ಕೊಂಡು ಹೊಡಿತೀವಿ ಅನ್ನೋಕೆ ಒಂದು ತುಂಡು ಹಾಕೋತಾರೆ, ಕುಣಿಯೋಕೆನ ರೆಡಿ ಇದ್ದಾರೆ. ನಾವೆಲ್ಲ ನೋಡ್ತಾ ಇಲ್ವೇ ಆಚಾರ್ಯ ಅಂತ ಕೇಳಿದ್ರೆ, ಈಗ ಕೂತ್ಕೊಂಡಾಗ ಅಲ್ಲ ಆ ನಗ್ನತೆ, ಬರೀ ಮೈನಲ್ಲಿ ಇರ್ತಾರೆ. ದಂತೈ ಕಟಕಟಾಯತವು, ಕಟ 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 ಕಡಿತಾ ಇರ್ತಾರೆ ಹಲ್ಲನ್ನ ಅಂದರು. ಊರ್ಧ್ವಕೇಶವ್, ಕೂದಲು ನಿಗಿರ್ಬಿಟ್ಟಿರ್ತಂತೆ, ಅದೇ ಇವಾಗ ಬಂದಿರೋ ಲೇಟೆಸ್ಟ್ ಕ್ರಾಪು. ಅದೇನೋ ಹೆಸರು ಹೇಳ್ತಾರೆ, ಹಾಳಾಗೋಗ ನಂಗೆ ಬರೋಲ್ಲ. ಆ ಕ್ರಾಪ್ದು ಏನೋ ಹೆಸರು ಹೇಳ್ತಾರೆ. ನನ್ನ ಮಗನ ಕೇಳಿ ತಿಳ್ಕೊಂಡಿದ್ದೆ, ಯಾಕೆಂದ್ರೆ ಅವನು ಒಂದು ಸ್ವಲ್ಪ ದಿನ ಬಿಟ್ಟಿದ್ದ. ಆಮೇಲೆ ಬೈದು ಬಿಡಿಸ್ದೆ, ಮಲಗಿಸಪ್ಪ ಕೂದಲನ್ನ, ದಯವಿಟ್ಟು ನಿಲ್ಲಿಸ್ಬೇಡ ಕೂದಲನ್ನ. ಯಾಕಣ್ಣ ಅಂದೆ, ಈ ಶ್ಲೋಕ ತೋರಿಸ್ದೆ. ಆಯ್ತಣ್ಣ ಮಲಗಿಸ್ತಾ ಕೂದಲನ್ನ. ಆಗ ಏನೋ ಹೆಸರು ಹೇಳ್ದ, ಹಾಳಾದ ಜ್ಞಾಪಕ ಬರ್ತಾರೆ. ವಿಷ್ಣು ಸಹಸ್ರನಾಮ ಬಾಯಿಗೆ ಬರುತ್ತೆ, ಈ ಹೆಸರು ಬರಲ್ಲ. ನನ್ನ ಪ್ರಾರಬ್ಧ ನೋಡೋದಾಗಿದೆ. ಊರ್ಧ್ವಕೇಶವು ತಾಮ್ರಮಯವು, ಕೆಂಪು ಇರುತ್ತಂತೆ ಕೂದಲು, ನಿಗಿರ್ಬಿಟ್ಟಿರುತ್ತೆ ಅವಳೆ ಬಾಣದ ಥರ. ವಕ್ರತುಂಡವು, ಬಾಯಿಗೆ ಎಲ್ಲ ಅರ್ಧಂಬರ್ಧ ಆಗಿರುತ್ತೆ. ನಖಾಯುಧವು, ನರಸಿಂಹದೇವ್ರದಿದ್ದ ಹಾಗೆ. ಸ ದೃಷ್ಟ್ವಾ ತ್ರಸ್ತ ಹೃದಯ, ಅವ್ರು ನೋಡ್ದೇಟ್ಗೆ ಇಲ್ಲಿದೇನೂ ಕಾಣಲ್ಲ. ಹೆಂಡತಿ ಮಕ್ಕಳು ಬಡ್ಕೋತಾ ಇರ್ತಾರೆ, ಏನಾರು ಇದ್ರೆ ಹೇಳಿ ನಿಮ್ಮ ಇಷ್ಟ ಅರ್ಥ ನೆರವೇರಿಸ್ತೀವಿ, ವಡೆ ಮಾಡಿಸ್ಲಾ, ಜಾಂಗ್ರಿ ಮಾಡಿಸ್ಲಾ, ಏನು ಮಾಡಲಿ, ಯಾವ ಬ್ರಾಹ್ಮಣನ ಕರೀಲಿ, ಏನು ಇಟ್ಕೊಳ್ಳಿ ಅಂತೆಲ್ಲ ಇಲ್ಲಿ ಬಡ್ಕೋತಾ ಇರ್ತಾರೆ. ಅವನಿಗೇನು ಜ್ಞಾನ ಇರಲ್ಲ. ತ್ರಸ್ತ ಹೃದಯ. ಶಕ್ರನ್ ಮೂತ್ರ ವಿಮುಂಚತಿ, ಒಂದೆರಡ ಮಾಡ್ಕೊಂಬಿಡ್ತಾನೆ. ಆಗ ನೋಡಿ, ಈಗ ಪದ ನೋಡ್ರಿ, ಈ ಸಮಯದಲ್ಲಿ ಪ್ರಾಣ ಹೋಗ್ಬೇಕೀಗ. ಹೇಗೆ ಹೋಗ್ತಾನೆ? ಅಂಗುಷ್ಟ ಮಾತ್ರ ಪುರುಷೋ ಆಹಾ ಕುರ್ವನ್ ಕಲೇವರಾತ್. ಅಂಗುಷ್ಟ ಮಾತ್ರದ ಒಬ್ಬ ಪುರುಷ ಈ ದೇಹದ ಹೊರಗಿಂದ ಆಹಾಂತ ದುಃಖ ಬರ್ತಾ ಹೊರಗೆ ಬರ್ತಾನೆ. ಆ ಹೊರಗೆ ಬರೋನೇ ಈ ಜೀವ.
ಒಳಗೆ ವಾಯುದೇವರಾವ್ ವ್ಯಾಪಾರ ಮಾಡ್ತಾರೆ. ಬಂದ ತಕ್ಷಣ ಅದಕ್ಕೆ ಪಾಶ ಹಾಕ್ತಾರೆ. ತದೈವ ಗೃಹ್ಯತೆ. ಆ ಅಂಗುಟ ದೇಹದಲ್ಲಿದ್ದ ಜೀವಿಯನ್ನ ಯಮದೂತರು ಹಿಡ್ಕೊಳ್ತಕ್ಕಂಥವರಾಗ್ತಾರೆ. ದೂತೈರ್ ಯಾಮೈರ್ ಪಶ್ಯನ್ ಸ್ವಕಂ ಗೃಹಂ. ತಮ್ಮ ಗೃಹ ಯಾವುದು? ಯಮ ಪಟ್ಟಣ. ಅಲ್ಲಿ ಹೇಳ್ಕೊಂಡು ಹೋಗ್ತಕ್ಕಂಥವರಾಗ್ತಾರೆ. ಯಾತನಾದೇಹ ಆವೃತ್ಯ ಪಾಶೈ ಬದ್ವಾ ಗಲೇ ಬಲ ನಯತೋ ದೀರ್ಘಮದ್ವಾನಾಂ ದಂಡ್ಯಂ ರಾಜಭಟಾಯತ ತಸ್ಯೈವಂ ನೀಯಮಾನಸ್ಯ ದೂತ ಸಂದರ್ಜಯಂತಿ ಚ ಪ್ರವದಂತಿ ಭಯಂ ತೀವ್ರಂ ನರಕಾಣಾಂ ಪುನಃ ಪುನಃ. ಏವಂ ವಾಚಸ್ತದಾ ಶೃಣ್ವನ್ ಬಂಧೂನಾಂ ಋತಿತಂ ತಥಾ ಉಚ್ಚೈರಾಹೇತಿ ವಿಲಂಪಂ ತಾಡ್ಯತೆ ಯಮಕಿಂಕರೈಃ. ಆ ದಾರಿಲೂ ಕೂಡ ನಾರಾಯಣ ಸ್ಮರಣೆ ಮಾಡೋಣ. ಅಭ್ಯಾಸ ಇದ್ರೆ ತಾನೆ ಬರೋಕ್ಕೆ. ಮಾಡ್ಬಿಡ್ತೀವಿ ಅಂತೀವಿ. ಕೆಲವರಿಗೆ ಆಚಾರ್ಯ ನಮ್ದಂತ ಸಾನ್ನಿಧ್ಯ ಇಲ್ಲ ಅಂತ ಎನ್ವೈರ್ಮೆಂಟ್ ಇಲ್ಲ. ಇದ್ರೆ ನಾವು ಮಾಡ್ತೀವಿ. ಆ ಎದುರು ಮನೆಯವ್ರಿಗಿದೆ ಮಾಡ್ತಾರೆ, ನಮಗಿಲ್ಲ ಇಲ್ಲ ಅಂತೀವಲ್ಲ. ಈಗ ಕೊಟ್ಟಿದ್ದಾನಲ್ಲ ದೇವರು, ಯಾರೂ ಹಿಂದೆ ಇಲ್ವಲ್ಲ. ಏಕಕಾಲಕ್ಕೆ 1000 ಜನ ಹೋಗ್ತಾರೆ. ಎಲ್ಲರೂ ಮಾರ್ಗದಲ್ಲಿ ಹೋಗ್ತಿರು, ಒಬ್ರಿಗೊಬ್ರು ಮಾತಾಡ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಒಂದೇ ದಿನ 18 ಕೋಟಿಗೆ ಹೋದರು, ಒಬ್ರಿಗೊಬ್ರಿಗೆ ಇಲ್ಲ ಭೇಟಿ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು. ನೀವೆಲ್ಲಿಂದ ಬಂದ್ರಿ? ಓ ನಿಮ್ಮ ಅಶೋಕ್ ನಗರನಾ? ನಾವು ಕುವೆಂಪು ನಗರ. ನಿಮಗೇನಾಗಿದೆ? ಓ ನೀವು ಫೋರ್ಟೀಸ್ ಹಾಸ್ಪಿಟ್ಲಿಂದ ಬಂದ್ರಾ? ಇಲ್ಲಪ್ಪ ನಾ ಬೆಂಗಳೂರು ಹಾಸ್ಪಿಟ್ಲು. ಕೇಳ್ಕೊಂಬತ್ತಾರ? ಒಬ್ಬರು ಮೀಟಿಲ್ಲ. ಹೆಂಗಿಟ್ಬಿಟ್ಟಿದ್ದಾನೆ ದೇವರು. ಭಯಂಕರ ಮಾರ್ಗ. ಯತ್ರ ವೃಕ್ಷ ಚಾಯೋ ನ ವಿದ್ಯತೆ. ನೆರಳಿಲ್ಲ. 6 ಜನದಿಂದ 60 ಸೂರ್ಯರ ಏಕಕಾಲದಲ್ಲಿರ್ತಕ್ಕಂತಹ ತೀಕ್ಷ್ಣತೆ. ಸಾಯಲ್ಲ. ಯಾಕೆ ಸಾಯಲ್ಲ ಅಂದರೆ ದೇಹದಿಂದ ಹೋಗಲ್ಲ. ದೇಹ ವಿಯೋಗ ಆದರೂ ಸಾಯೋದು. ಇದು ವಿಯೋಗಕ್ಕೆ ಬಂದಿರೋದಲ್ಲ. ಸುಡೋ ದೇಹ ಇದು, ಅದು ಸುಡದೇ ಇರೋ ದೇಹ. ಹಾಗೆ ಬರುತ್ತೆ, ಹಾಗೆ ಹೊರಟೋಗುತ್ತೆ. ಬರೀ ದುಃಖ ಮಾತ್ರ ಪಡಬೇಕು. ತಸ್ಮಾತ್ ಯಾತನಾ ದೇಹ. ಇಲ್ಲೆಲ್ಲ ಆಧ್ಯಾತ್ಮಿಕ ಅರ್ಥ ಇದೆ. ಕಾಲಾವಕಾಶ ಇದ್ರೆ ಹೇಳ್ತೇವೆ, ಇಲ್ಲದೆ ಇಲ್ಲ. ಇದಕ್ಕೆ ದೇಹ ಅಂತ ಹೆಸರು, ಶರೀರ ಅಂತ ಹೆಸರು, ಕಲೇವರ ಅಂತ ಹೆಸರು, ಏನೇನೋ ಇದೆ. ಅದನ್ನೆಲ್ಲ ಅರ್ಥ ತಿಳ್ಕೋಬೇಕು. ದಹನ ಯೋಗ್ಯತ್ವಾತ್ ದೇಹಂ. ಇದಕ್ಕೆ ದೇಹ ಅಂತ ಹೆಸರು. ಇದನ್ನು ಸುಡ್ತಾರಾದ್ದರಿಂದ ದಹನ. ದಹನಕ್ಕೆ ಯೋಗ್ಯವಾದ ವಸ್ತು ಆದ್ದರಿಂದ ಇದಕ್ಕೆ ದೇಹ ಅಂತ ಹೆಸರು. ಡೂಯಿ ದಾನೆ ಅಲ್ಲಿ ಹೇಳಿರಲಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ. ಈ ದೇಹದಿಂದ ಏನು ಕೊಟ್ಟೆತ್ತೇವೋ ಇಹದಲ್ಲಿ ಅದು ಯಮಮಾರ್ಗಕ್ಕೆ ಕೊಂಡೊಯ್ಯುತ್ತಾದ್ರಿಂದ ದೇಹ ಅಂತ ಹೆಸರು. ಡೂಯಿ ದಾನೆ. ನಾವೇನು ದಾನ ಮಾಡಿಕೊಂಡ್ರು ಆ ಥರ ದಾನವೋ ಮತ್ತೊಂದೋ ಮಗದೊಂದೋ ಹೋಗೋ ಕಾಲಕ್ಕೆ ಮಾಡಿಕೊಂಡ್ರೆ ಇಹದಲ್ಲಿ, ಈ ದೇಹದಲ್ಲಿ ಯಾವ ವಸ್ತುವಿನಲ್ಲಿ ಇಹದಲ್ಲಿ ದಾನ ಮಾಡ್ಕೋತೇವೋ ಅದು ಪರಮಾರ್ಗಕ್ಕೆ ಬರುತ್ತಾದ್ದರಿಂದ ತಂದುಕೊಡುತ್ತಾದ್ದರಿಂದ ವರ್ಗಾವಣೆ. ಇದಕ್ಕೆ ದೇಹ ಅಂತ ಹೆಸರು. ಈ ದೇಹ ಅಂತ ಯಾವ್ದಕ್ಕೆ ಕರೀತಾರೆ ಅಂದರೆ ಇದಿರೋವರೆಗೂ ದಹ ದಹ ನರಸಿಂಹ ಸಖ್ಯ ವೀರ್ಯಾಯಿತಮ್ಮೇ. ಸುಡುತ್ತೆ. ತಿಂದೇ ಇದ್ರೆ ಸುಡುತ್ತೆ, ತಿಂದ್ರೆ ಸುಡುತ್ತೆ, ಇನ್ನೊಬ್ರು ತಿಂತಾ ಇರೋದು ನೋಡಿದ್ರು ಸುಡುತ್ತೆ. ಅದು ಇಂಪಾರ್ಟೆಂಟು. ನಮ್ಮ ದೇಹ ಸುಟ್ರೇನಷ್ಟು ಅನ್ಸಲ್ಲ. ನೆರೆಹೊರೆ ಜನಗಳ ಸಿರಿಯನ್ನು ನೋಡುತ್ತಾ ಉರಿಯುವ ಜನಗಳಿಗೆ ಎಲ್ಲಿ ಜಯ? ಎಲ್ಲ ಜಯ, ಎಲ್ಲ ಜಯ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನಡವರಿಗೆ. ಎಲ್ಲ ಭಯ, ಎಲ್ಲ ಭಯ ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ನಾವು ದಹನ ಇರಲಿ, ಇನ್ನೊಬ್ಬರು ಭೋಗ ಪಡೋದನ್ನು ನೋಡಿ ಇದು ಬಡ್ಕೊತ್ತೆ. ದಾರಿಲಿ ಹೋಗ್ತಾ ಇರ್ತಾರೆ, ಯಾವುದೋ ಪೇರು ಹೋಗ್ತಾ ಇರುತ್ತೆ, ಅದು ನೋಡ್ತಾನೆ, ಅಯ್ಯೋ ಈ ಥರ ನನ್ನ ಹೆಂಡತಿ ಇಲ್ವಲ್ಲ ಅಂತ. ಇದು ಇದ್ರ ಹಲ್ಲುಬ್ಬು ಈ ಸುಡುಗಾಡು ಯಾಕೆ ಕಟ್ಕೊಂಡೋ ಆಚಾರ, ಇದು ಹೆಂಗೆ ಬಂದು ಗಂಟು ಬಿತ್ತು ಗೊತ್ತಿಲ್ಲ. ಆ ಥರ ಹೆಂಡತಿ ನಂಗೆ ಸಿಗಬಾರ್ದ ಅಂತಾನೆ. ಸ್ವಾಮಿ ಅಂತಾನೆ, ತಥಾಸ್ತು ಅಂತಾನೆ. ಗುಣವೈಷಮ್ಯ ದೂರ. ಅರ್ಥ ಆಯ್ತಾ? ಮುಂದೆ ಜನ್ಮಕ್ಕೆ ಅವಳು ನಿನ್ನ ಹೆಂಡತಿಯಿಂದ ಕೂತ್ ಗಂಟು ಹಾಕುತ್ತೆ. ಆಗ ಅನುಭವಿಸು, ಇನ್ನೊಂಥರ ಬಡ್ಕೊ ಅಂತ. ಅರ್ಥ ಆಯ್ತಾ? ತಲೆ ಮೇಲೆ ಒಬ್ಬ ಮೂಟೆ ಇಟ್ಕೊಂಡಿದ್ದಂತೆ. ಸ್ವಾಮಿ ಭಾರ ಅಂದಂತೆ. ಭುಜಕ್ಕೆ ಇಟ್ಕೊಂಡ್ಬಿಡಯ್ಯ ಅಂದಂತೆ. ಭುಜಕ್ಕೆ ಇಟ್ಕೊಂಡಂತೆ. ತಲೆ ಭಾರ ಹೋಯ್ತು ಅಂದಂತೆ. ಇನ್ನು 5 ನಿಮಿಷ ಸ್ವಾಮಿ ಭುಜ ಅಂದಂತೆ. ಆಗುತ್ತಾ? ಕೂತ್ ಮಾಡ್ತೀವಿ. ಅದಕ್ಕೆ ದಹ ದಹ ದೇಹ. ದಹ ದಹ ಅಂದ್ರೆ ಏನರ್ಥ? ತಿಂದೇ ಇದ್ರೆ, ಕುಡಿದೇ ಇದ್ರೆ, ಉಣ್ದೇ ಇದ್ರೆ, ಅನುಭವಿಸ್ತಾ ಇದ್ರೆ, ಇನ್ನೊಬ್ರು ನೋಡಿದ್ರೆ ಉರಿತಿರುತ್ತೆ ಒಳಗೆ. ಆಚಾರ್ಯ ನೋಡಿದ್ರೆ ಉರಿದೋಗುತ್ತೆ ನೋಡಿ ಅಂತಾನೆ. ಎದುರು ಮನೆಯವರು 98% ತೊಗೊಂಡ್ರಂತೆ, ನಿಮ್ಮ ಹುಡುಗ ತೊಗೊಳ್ಳಿಲ್ವಂತೆ ಅಂದರೆ ಅಯ್ಯೋ ಏನು ಶುರುನಾ? ಯಾಕೆ ಸಂತೋಷ ಪಡಲ್ಲ. ಇನ್ನೊಬ್ಬರ ಜ್ಞಾನ ಸಂಪತ್ತಿನ ಭೋಗಾವಸ್ಥೆಯನ್ನು ನೋಡಿ ಯಾವುದು ಸಂತೋಷ ಪಡಲ್ವೋ ಅದು ದೇಹ. ಬಡ್ಕೊತ್ತೆ ಮುಂಡೆ, ನಂಗಿಲ್ಲ. ಅದಕ್ಕೆ ಇದಕ್ಕೆ ದೇಹ ಅಂತ ಹೆಸರು.
ಶರೀರ ಅಂತ ಹೆಸರು. ಅದ್ಯಾಕೆ ಶರೀರ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಕೂತ್ಕೊಂಡೆಲ್ಲ ಚಿಂತನೆ ಮಾಡ್ಬೇಕ್ರಿ. ಶರ ಈರ ಅಂತ 2 ಪದ ಸೇರಿ ಶರೀರ ಆಗಿದೆ. ಶರ ಹಿಂಸಾಯಾಮ್ ಈರ ಪ್ರೇರಣೆ ಅಂತ ಧಾತು. ಯಾವ ವಸ್ತು ಇರೋವರೆಗೆ ದುಃಖ ಬಿಟ್ಟಿದ್ದಲ್ವೋ, ಯಾವ ವಸ್ತು ಇನ್ನೊಬ್ಬರಿಂದ ಪ್ರೇರಿಸಲ್ಪಟ್ಟು ನಮ್ಮ ಕೈನಲ್ಲಿದೆಯೋ, ನಮ್ಮ ಕೈನಲ್ಲಿಲ್ಲ, ನಮ್ಮ ಶರೀರ ಧರ್ಮ. ಬೆಳಗಾದ್ರೆ ಸ್ವಪ್ನಗುಳಿ ಮಾಡಬೇಕು, ದ್ವಾದಸಿ ಸುಖವಾಗಿ ಬೇಗ ಅಂತ ಹೆಚ್ಚಿಟ್ಕೊಂಡಿರ್ತೀವಿ. ಬೆಳಗ್ಗೆ ಇದ್ರೆ ಯಜಮಾನ್ರು ಹೇಳ್ತಾರೆ ಬೇಡ ಕಣೆ ತಿಳಿ ಸಾರು ಮಾಡಿಬಿಡೆ ಅಂತ, ಮುಗಿದ ಕ್ಯಾನ್ಸಲ್. ಗೊತ್ತಿಲ್ಲ ಏನು ತಿಂತೀವಿ ಬೆಳಗ್ಗೆ ಗೊತ್ತಿಲ್ಲ, ತಿಂದ ಮೇಲೆ ಇಂಥದ್ದು ತಿಂತೀವಿ ಅಂತ ಹೇಳ್ತೀವಿ, ಅವನ್ನ ತಿನ್ನೋ ತನಕ ಗ್ಯಾರಂಟಿ ಇಲ್ಲ. ಹಾಗೆ ಇನ್ನೊಬ್ಬರಿಂದ ಪ್ರೇರಿಸಲ್ಪಟ್ಟು ಅಂದರೆ ನಮ್ಗೆ ಇಂಥ ಮೂಗಿರಬೇಕು ಅಂತ ನಾವು ಇಚ್ಛಾ ಪಡ್ತೀವಿ, ಅದು ಬರೋಲ್ಲ. ಕಂಡೆ ಮುಂದೆ ನಿಂತ್ಕೊಂಡು 1-2 ಸರಿ ಹಿಂಗೆ ಮುರಿತೀವಿ, ಎಲ್ಲ ಮಾಡ್ತೀವಿ. ಯಾಕಿಟ್ನಪ್ಪ ಇಂಥ ಮೂಡ್ನ ಅಂತ ಈಗ ಅನ್ಕೋತೀವಿ. ಇನ್ನೊಂದು ಯಾವುದೋ ಸುಂದರವಾಗಿ ನೋಡೋದು, ಆ ಥರ ಯಾಕೆ ನಮಗೆ ಮಾಡಲಿಲ್ಲ ದೇವರು, ಪಕ್ಷಪಾತಿ ಪಾರ್ಶಾಲಿಟಿ ಅಂತೀವಿ. ಯಾವುದೂ ನಮ್ಮ ಕೈನಲ್ಲಿ. ಶುಗರ್ ಬಂದಿದೆ, ಹೋಗಿಸ್ಕೋಪ. ಕಂಡು ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಎಷ್ಟಿದೆ ಅಂದ್ರೆ ಅವ್ನು ನಿನ್ನ ಮಲಮೂತ್ರ ತಗೊಂಬ ಅಂತ ನಾವು ಆ ಬಡ್ಡಿಗಳನ್ನ. ನಿನ್ನ ಉಚ್ಚೆ ಹೇಳು ನೋಡಿ ನಿನ್ನ ಶುಗರ್ ಹೇಳ್ತಾರಿಯೇ ವಿನ, ನಿನ್ನ ರಕ್ತ ನೋಡಿ ನಿನ್ನ ಶುಗರ್ ಹೇಳ್ತಾರಿಯೇ ವಿನ ಡಾಕ್ಟ್ರ್ ಹತ್ರಗೆ ಹೋಗಿ ನಿಂತ್ಕೊಳ್ಳೋದಿಗೆ, ಡಾಕ್ಟ್ರೇ ನಂಗೆ ಎಷ್ಟು ಶುಗರ್ ಇದೆ ಹೇಳ್ತಿರೋ ಅಂದರೆ ಯಾವ ಡಾಕ್ಟ್ರ್ ಹೇಳ್ತಾರೆ? ಹುಚ್ಚು ಅಂತಾರೆ. ಆಗತ್ತಾ? ನಿನ್ನ ದೇಹದ ಯಾವುದೋ ಒಂದು ಅಂಗದ ವಸ್ತು ಅಂಶವನ್ನು ನೋಡೇ ನಿನ್ನ ರೋಗದ ದೇಹ ಹೇಳೋದು ರೋಗವನ್ನು. ಆದ್ದರಿಂದ ಇದಕ್ಕೆ ಶರೀರ ಅಂತ ಹೆಸರು. ಇನ್ನೊಂದರಿಂದ ಪ್ರೇರಣೆ ಯಾವುದು ಇರೋಣದರಿಂದ ಜೀವಿಗೆ ದುಃಖವೋ ಅದಕ್ಕೆ ಶರೀರ ಅಂತ ಹೆಸರು. ಇನ್ನೊಂದು ವಿಶೇಷ ಅರ್ಥ, ಶೀರ್ಯಮಾಣಂ ಶರೀರಂ ಅಂತ ಒಂದರ್ಥ. ಪ್ರತಿ ಕ್ಷಣದಲ್ಲೇ ಡೌನ್ವರ್ಡ್ ಆಗ್ತಾ ಇರುತ್ತೆ ಅಲ್ವಾ? ಇದನ್ನು ದಾಸರು ಹೇಳ್ತಾರೆ, ಶೃಂಗಾರವಾದ ದೇಹವೆಲ್ಲ ಅಂಗ ಬಡಿದು ಮುರಿದು ಬಿದ್ದು ಕಂಗಳಿಗಾತ್ಮ ಸೇರಿದಾಗ ರಂಗನ ಧ್ಯಾನ ಬದಕದೆ. 100 ವರ್ಷ ಅಂತ ಇಟ್ಕೊಳ್ಳೋಣ ಆಯುಸ್ಸು. 25ರ ತನಕ ಡೆವಲಪ್ಪು, 20ರಿಂದ 50 ಕೆಳಮುಖ, 50ರಿಂದ 75 ಮುರಿದು, 75ರಿಂದ 100 ಬಿದ್ದು. ಯಾವಾಗ ಹೋಗ್ತೀವಿ. ಏನು ಬ್ಯೂಟಿಫುಲ್ ಎಕ್ಸಾಂಪಲ್. 25ರವರೆಗೆ ಕರಡಿ ಮುಂದೆ ನಿಂತು ಹೀಗೆ ಅನ್ಕೋತೀವಿ ಎಲ್ಲ. ಆಮೇಲೆ ಏನು ಆಚಾರ ಹಿಂಗೆ ಅಂದರೆ ಏನಪ್ಪ 25ಕ್ಕೆ ಶುಗರ್ ಬಂದ್ಬಿಡ್ತು, ನಮ್ಮಲ್ಲಿ ಯಾರಿಗೂ ಇರಲಿಲ್ಲಪ್ಪ, ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಆದರೆ ಸ್ಲೈಟಾಗಿದೆ ಅಂತಾನೆ ಬಡ್ಡಿಗಳನ್ನ, ಅಲ್ಲೂ ಕೂಡ ಸ್ಲೈಟ್ ಆಗಿದೆ ಅಂತ 35 ನುಂಗು ಗೊತ್ತಾಗುತ್ತೆ, 600 ಕೊಟ್ಟೋಗುತ್ತೆ ಅಲ್ವಾ? ಅಂದರೆ ಬಂದು ಅಟಕಾಯಿಸ್ಕೊತಾದ್ದರಿಂದ ಶೀರ್ಯಮಾಣಂ, ಈ ದೇಹದ ಅವಸ್ಥೆ ಕರಗುತ್ತಾ ಬರುತ್ತೆ. ಸಾಯೋ ಹೊತ್ತಿಗೆ ನೆಲ ಚಾಚಿಬಿಡ್ತಾನೆ. ಅದರಲ್ಲೂ ಶುಗರ್ ಬಂದು ಗ್ಯಾಂಗ್ರೀನ್ ಆಗಿಬಿಟ್ರಂತೂ ಕಚ್ಕೊಂಡ್ಬಿಡುತ್ತೆ ಮಾಂಸ. ಎಬ್ಬಬೇಕು, ದೋಸೆ ಎಬ್ದಾಗೆ ಅಷ್ಟು ತೆಳು ಆಗಿಬಿಡುತ್ತೆ. ಎಷ್ಟು ಗಟ್ಟಿ ಇದೆಯೋ ಮಾಂಸ ಅಷ್ಟೇ ನೆಂದಕ್ಕಾಗದಾರು ಹೀಗೆ ಎತ್ತಬೋದು, ಶರೀರ ಎತ್ತಕ್ಕಾಗಲ್ಲ. ನಾನೊಬ್ಬರು ಹೆಣ ಸುಡಕ್ಕೆ ಹೋಗಿದ್ದೆ. ನನ್ನ ಗರುಡ ಪುರಾಣ ಬರೀ ಪುರಾಣ ಅಲ್ಲ, ಸ್ವಂತ ಅನುಭವವೂ ಇದೆ. ಏನಂತಾರೆ, ನೀವು ಹೆಣ ಹೊರಕ್ಕೆ ಹೋಗ್ತಿದ್ರೆ 30 ಹೆಣ ಸುಟ್ಟಿದ್ದೀನಿ, ನೀವು ಇಷ್ಟ ಇದ್ದರೆ ಹೋಗ್ಬೋದು, ಅವಮಾನ ಏನಿಲ್ಲ. ಆದರೆ ನಾ ಸುಟ್ಟಿರೋ ಹೆಣಗಳು ಕೇರಾಪುಟ್ಬಾರ್ದಲ್ಲ, ಅಗ್ರಹಾರದಲ್ಲಿರ್ತಕ್ಕಂಥ ಮಹಾಜ್ಞಾನಿಗಳದು. ಆ ಭಾಗ್ಯದಿಂದ ಇಂಥದ್ದು ಬಂತು. ಒಬ್ಬರು ತುಂಬ ದಪ್ಪಕ್ಕಿದ್ರು, ಅವರು ಬೆಂಕಿ ಹಾಕಿ ಈಚೆ ಬಂದು ಫಸ್ ಅಂತೂ ಏನೊಂದು ತಿರುಗಿ ನೋಡಿದ್ರೆ ನದಿ ಥರ ಹರಿದ್ಬಿಡ್ತು, ಕೊಬ್ಬು ಹರ್ಕೊಂಡು ಹೋಗ್ತಾ ಇದೆ ಎಂದೇ ದೇಹದಿಂದ. ಅದಕ್ಕೆ ಹೇಳಿದ್ದು ಶೀರ್ಯಮಾಣಂ. ಈಗಲೂ ಜ್ಞಾಪಕ ಬರ್ತದೆ, ದೇಹ ಕರಗಿಬಿಡ್ತದೆ ಅಂತ ಅರ್ಥ. ಅದಕ್ಕೆ ಶರೀರ ಅಂತ ಹೆಸರು. ಕಲೇವರ ಅಂತ ಹೆಸರು ಇದಕ್ಕೆ ಅಲ್ವಾ? ವ್ಯಾಧಿಗ್ರಸ್ತೆ ಕಲೇವರೇ. ಯಾವ ದೇಹ ಇರೋವರೆಗೂ ರೋಗ ಬಿಟ್ಟಿದ್ದಲ್ಲೋ, ರೋಗ ಅನ್ನೋದು ದೇಹಗತವಾಗೇ ಬರುತ್ತೆ ವಿನ ದೇಹ ಬಿಟ್ಟು ರೋಗ ಇಲ್ಲ. ಆಚಾರ್ಯ ಈ ಕಂಬಕ್ಕೆ ಯಾಕೆ ಶುಗರ್ ಬರಲ್ಲ ಅಂತ ಯಾರು ಕೇಳ್ತಾರ? ಮುಂಡೆದೆ ನಿನಗೆ ಸ್ಟ್ರೋಕ್ ಹೊಡೆಯ ಅಂದ್ರೆ ಮೊದಲೇ ಸ್ಟ್ರೋಕ್ ಹೊಡೆದೇ ನಿಂತಿದೆ. ಹುಚ್ಚ ಅಂತಾರೋ ಇಲ್ವೋ? ಅಂದರೆ ಯಾವ ದೇಹಕ್ಕೆ ರೋಗ ತಟ್ಟುತ್ತೋ ಅದಕ್ಕೆ ಕಲೇವರ ಅಂತ ಕರೀತಾರೆ. ಅದಕ್ಕೆ ನೋಡಿ ಇಲ್ಲಿ, ರೋಗಗ್ರಸ್ತನಾದ ಈ ದೇಹದಿಂದ ಆಹಾ ಕುರ್ವನ್ ಕಲೇವರ ತಂದು, ಕಲೇವರದಿಂದ ಜೀವ ಈಚೆಗೆ ಬರ್ತಾನೆ ಅಂತ. ಆದ್ದರಿಂದ ಶವ, ಹೆಣ, ಕುಣುಪ, ದೇಹ, ಶರೀರ, ಪಟ್ಟಣ, ಊರು, ಕೋಟೆ ಎಲ್ಲ ದೇಹಕ್ಕೆ ಹೆಸರು. ಮತ್ತೆ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಅಂದರೆ ದೇಹ, ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ. ಗೋವಿಂದನೆಂಬೋ
ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಕಾಮಿನಿಯರ ಕೂಡೆ ಏಕಾಂತವಾಡೇನು ಕಾಮಿನಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ. ಆಯ್ತು, ಈ ಬಿಂದಿಗೆಯಿಂದ ಸಾಧನೆ ಮಾಡಿಕೊಂಡು ತತ್ವಜಲ ತುಂಬಿಕೊಂಡು ಏನು ಮಾಡ್ತೀವಿ ಅಂದರೆ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಏನ್ ಮಾಡ್ತೀವಿ? ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ. ಬಿಂಬಾರ್ಪಣ ವಸ್ತು ಎಂಬುದಾಗಿ ಸಕಲ ಸಾಧನೆಯ ತತ್ವಜಲವನ ದೇಹ ಎಂಬತಕ್ಕಂಥ ಕೊಡದಿಂದ ಬಿಂದಿಗೆಯಿಂದ ಮಾಡಿದ ಸಾಧನೆ ಎಂಬತಕ್ಕಂಥ ತತ್ವಜಲವನ್ನ ಅಂತರ್ಯಾಮಿಯಾಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಪುರಂದರ ವಿಠಲ ಅವನಿಗೆ ಅಭಿಷೇಕ ಮಾಡಿಬಿಡ್ತೇನೆ. ಕೃಷ್ಣಾರ್ಪಣ ವಸ್ತು. ತಾರೆ ಬಿಂದಿಗೆಯ ಕಾಮಿನಿಯರ ಕೂಡ ಏಕಾಂತವಾಡೇನು ಆವ ಪರಿಯಲಿ ಗೋವಿಂದನೆಂಬ ಗುಣನಾಮ ಸಾಧನೆಗೋಸ್ಕರ ಕೊಡು ಎಂಬುದಾಗಿ ದಾಸರಾಯರು ಕೇಳ್ಕೋತಾರೆ. ಆದ್ದರಿಂದ ಇಲ್ಲಿ ಕಲೇವರ ಶರೀರ ದೇಹ ಎಲ್ಲವೂ ಆಧ್ಯಾತ್ಮಿಕ ಅರ್ಥದಲ್ಲಿ ಚಿಂತನೆ ಮಾಡಿ. ಆಚಾರ್ಯ ಪ್ರಾಣ ಹೋದ್ಮೇಲೆ ಇದನ್ನು ಶವ ಅಂತ ಕೂಗ್ತಾರಲ್ಲ, ಅದಕ್ಕೆ ಆಧ್ಯಾತ್ಮಿಕ ಅರ್ಥ ಏನು ಅಂದರೆ ನನ್ನಂಥ ಮಂದಮತಿ 10 ಅರ್ಥ ಇಟ್ಟಿದ್ದೀನಿ. ಆಯ್ತಾ? ಒಂದು ಅರ್ಥ ಹೇಳಿ. ಇನ್ನು ಶವದ ಪ್ರಾಣವೇ ಆಗೋದ್ರೆ ಮುಂದಕ್ಕೆ ಹೋಗ್ಬೇಕಲ್ಲ. ಶವ ಅಂತ ಯಾಕೆ ಈ ಪ್ರಾಣ ಹೋದ್ಮೇಲೆ ಈ ದೇಹಕ್ಕೆ ಕೂಗ್ತಾರೆ ಅಂದರೆ ಶಂ ಸುಖಂ ವಹತೀತಿ ವಾಹಯತೀತಿ ಶವ. ಈ ದೇಹದಲ್ಲಿ ಏನು ಸಾಧನೆ ಮಾಡಿರ್ತೀವಿ, ಸುಖ ಸಾಧನೆಗೆ ಬೇಕಾದಂತಹದ್ದು ಜ್ಞಾನ ಸಾಧನೆ, ಅದನ್ನು ಯಮಮಾರ್ಗಕ್ಕೆ ಒಯ್ಯಲ್ಪಡುತ್ತೆ ಈ ಶರೀರ. ಈ ಶರೀರದಿಂದ ಮಾಡಿದ ಸಾಧನೆ ಇಲ್ಲೂ ಸುಖವನ್ನು ನಮಗೆ ಕೊಟ್ಟು ಜೀವಿಗೆ ಯಮಮಾರ್ಗದಲ್ಲೂ ಸುಖಪಡಿಸುತ್ತಾದ್ದರಿಂದ ಇದಕ್ಕೆ ಶವ. ಶವ ಅಂದರೆ ಜೀವ ಇಲ್ಲದ ನಿಶ್ಚೇಷ್ಟಿತವಾದ ವಸ್ತು ಅಂತನೂ ಅರ್ಥ. ಯಾಕೆ ಅಂದರೆ ಶವ ಇಲ್ಲದೆ ಇರೋದು ಅಂದ್ರೆ ಅರ್ಥ ಏನು ಅಂದರೆ ಸುಖಕ್ಕೆ ಕಾರಣ ಅಲ್ಲದೆ ಇರೋ ವಸ್ತು ಯಾವುದೋ ಅದನ್ನ ಶವ ಅಂತ ಕರೀತಾರೆ. ಏನು ಹೆಂಡತಿ ಮಕ್ಕಳು ಇದ್ರು ಅಷ್ಟೇ, ಏನಿದ್ರು ಅಷ್ಟೇ, ನನ್ನ ಭಾಗಕ್ಕೆ ಸತ್ತಾಗೆ ಅಂದರೆ ಏನರ್ಥ? ಶವ ಅಂತಾನೆ ಅರ್ಥ. ನಿಶ್ಚೇಷ್ಟಿತವಾದಂಥದ್ದು ಅಂದರೆ ಶವ ಅಂದ್ರೆ ಆಧ್ಯಾತ್ಮಿಕ ಅರ್ಥದಲ್ಲಿ ಸುಖವನ್ನು ಪಡಿಸಿ ಒಯ್ಯಲ್ಪಡುವ ವಸ್ತು. ಆದ್ದರಿಂದ ಇದರಿಂದ ಏನು ಸಾಧನೆ ಮಾಡಿದ್ದೀವಿ ಅದೇ ಟು ಬಿ ಕಂಟಿನ್ಯೂಡ್. ಅಂಗುಟ ಪ್ರೇತ ಯಾತನಾ ಶರೀರ ಮತ್ತೆ ಮಾತೃಗರ್ಭಕ್ಕೆ ಬರೋವರೆಗೂ ಆ 4 ದೇಹಗಳು ಶುಕ್ರಶೋಣಿ ದೇಹವಲ್ಲ, ದೈವದತ್ತ ದೈವ ವಿಯೋಗ. ಈ ಮತ್ತೆ ಮಾತ್ರ ಜನ್ಮಕ್ಕೆ ಬಂದರೆ ಶುಕ್ರಶೋಣಿ ಸಂಬಂಧವಾಗುತ್ತೆ. ತಂದೆ ತಾಯಿಯಿಂದ ಹುಟ್ಟಿದ್ದ ಶರೀರಗಳಲ್ಲ. ಆದ್ದರಿಂದ ಕಲೇವರ ಅಂತ ಕರೆದಿರೋದು ರೋಗಗ್ರಸ್ತವಾದ ದೇಹದಿಂದ ಈ ಜೀವಿ ಹೊರಡ್ತಕ್ಕಂಥವನಾದ. ಏನು ಮಾಡ್ತಾನೆ ಹೊರಟು? ಏಮಮ್ಮಾಚಸ್ತದಾ ಶೃಣ್ವನ್ ಬಂಧೂನಾಂ ಹೃದಿತಂ ತಥಾ. ಈ ದೇಹದಲ್ಲಿ ಏನು ಸಾಧನೆ ಮಾಡಿರ್ತೀವೋ ಅದೇ ಟು ಬಿ ಕಂಟಿನ್ಯೂಡ್ ಅಲ್ವಾ. ಅಲ್ಲಿ ಹೋದ್ರೂ ಬಡ್ಕೋತಾ ಇರ್ತಾನಂತೆ. ನನ್ನ ಹೆಂಡತಿ ಏನು ಮಾಡಿದ್ಲೋ ಏನೋ, ಹೇಳ್ಬಿಟ್ಟು ಬರಬೇಕಾಗಿತ್ತು, ಬಂದ್ಬಿಟ್ಟೆ. ಹೇಳ್ಬಿಟ್ಟು ಬರಬೇಕಾಗಿತ್ತು, ಯಾರು ಬೇಡ ಅಂದರು. ಹುಷಾರು ಕಣೆ, ಮನೆ ಕಡೆ ತಿರ್ಗಾ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಹೃದಿತಂ, ಹೆಂಡತಿ ಮಕ್ಕಳನ್ನು ಗ್ಯಾಪಿಸ್ಕೊಂಡು ಬಡ್ಕೋತಾನೆ. ಇವ್ರಿಗೇನು ಗೊತ್ತಾಗಲ್ಲ. ಮಹಾನ್ ಭಾವರು ಹೊಟ್ಟೋದ್ರು, ಕಾಪಿ ಕುಡಿ ಅಂತಾರೆ. ಸಂತ ಸತ್ತೋರ ಮನೇಲಿ ಯಾರಿಗೆ ಲಾಭ ಅಂದರೆ ಸುತ್ತೂರ ಕೂತಿರ್ತಾರಲ್ಲ ಅವರಿಗೆ 10 kg ಕಾಫಿ ಪುಡಿ ಖರ್ಚಾಗುತ್ತೆ. 10 kg. ಮತ್ತು ಆ ಸತ್ತೋನ್ಗೆ ಏನು ಗತಿ ಅಂದರೆ ಯೋಚನೆ ಮಾಡಬೇಡಪ್ಪ, ಯಾಕೆ ಹುಡ್ಕೋತೀಯೋ, ಕೆಷ್ಟ ಕಾಲ ಸಿಗಲ್ಲ, 9ನೇ ದಿನ ಮಾಡು ಅಂತಾರೆ. 9ನೇ ದಿನ ಇವನಿಗೆ ಕಾಪಿಯೇ. ಇವರಿಗೆ ಸತ್ತ ದಿನವೇ 10 kg ಕಾಫಿ ಪುಡಿ. ಬಂದವ್ರಿಗೆಲ್ಲ ಹೆಣ ಇಟ್ಕೊಂಡೇ ಕುಡಿತಾರೆ, ಹೆಣ ಇಟ್ಕೊಂಡೇ ತಿಂತಾರೆ. ಟೀಕಾ ಅಂತ ತಗೋಬೇಡಿ. ಯಾಕೆಂದರೆ ರೋಗಗ್ರಸ್ತರು, ಕಲೇವರ ಅವ್ರದ್ದೊಂಥರ ಕಲೇವರ. ಅಯ್ಯೋ ಸುಸ್ತಾಗ್ಬಿಡ್ತೇ ಅಂದ್ರದ್ರ ಬಾಯಿಗೆ. ಆಚಾರ್ಯ ಕಾಫಿ ಕುಡಿಸ್ತಾ ಇದ್ರೆ ಇದು ಅದರ ಪಕ್ಕಕ್ಕೆ ಮಲ್ಕೊಂಬಿಟ್ರೆ ಏನು ಮಾಡೋಣ ಅಂತ ನಗ್ಸಕ್ಕೆ ಹೇಳ್ತಾ ಇಲ್ಲ. ಯಾರ್ಯಾರು ಅಂದಿದಾರೋ ಕಿವಿ ಮೇಲೆ ಕೇಳಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಯಾರ್ದಾರು ಮನೆಗೆ ಹೋಗ್ತೀವಲ್ಲ, ಅವ್ರ ಮನೇಲಿ ಮಾತುಕತೆ ಹೀಗೆ ಆಗ್ತದೆ. ಕುಡಿಸ್ತಾ ಇದ್ರೆ ಆಚಾರ್ಯ ಇವರು ಪಕ್ಕಕ್ಕೆ ಮಲ್ಕೊಂಬಿಟ್ರೆ ಏನು ಮಾಡೋದು? ಮಲ್ಕೊಳ್ಳಿ ಹೇಳಿ. ನಮ್ಮ ತಾಯಿನ ನೋಡ್ಕೋಬೇಡ್ವೆ, ನಮ್ಮ ಅಪ್ಪನ ನೋಡ್ಕೋಬೇಡ್ವೆ, ಪಾಪ ಅವ್ರು ಚೆನ್ನಾಗಿದ್ದರು ತಾನೇ. ಏನು ಪಿತೃಭಕ್ತಿ, ಏನು ಮಾತೃಭಕ್ತಿ. ಅದರ ಒಳಗೆ ಏನಿದೆ ಏನಿಲ್ಲ ಅನ್ನೋದು ಇಲ್ಲಿದೆ. ಅದಕ್ಕೆ ಅದರ ತಂಟೆಗೆ ಯಾರು ಪ್ರವೇಶ ಮಾಡಿ. ಗುರು ಶಿಷ್ಯರ ಮಧ್ಯೆ, ಗಂಡ ಹೆಂಡಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅರ್ಥ ಆಯ್ತಾ, ಅಣ್ಣ ತಮ್ಮಂದಿರ ಮಧ್ಯೆ ಇನ್ನೊಬ್ಬರು ಪ್ರವೇಶ ಮಾಡಬಾರದು. ಬಿವೇರ್. ಹೋದ ಅಂದರೆ ಅವನಿಗೆ ಎಕ್ಕಡದೆ ಇಟ್ಟು ಅಂತ ಅರ್ಥ.
ಎಲ್ಲ ತೆಗೆದು ಅವನ ತಲೆ ಮೇಲೆ ಹಾಕ್ತಾ. ಅರ್ಥ ಆಯ್ತಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನಾಗಿದೆ, ಯಮಮಾರ್ಗದಲ್ಲಿ ಹೋದರೂ ಕೂಡ ಹೆಂಡತಿ ಮಕ್ಕಳು ನೆನೆಸ್ಕೊಂಡೇ ಸಾಯ್ತಾ ಇದ್ದಾನೆ. ನನ್ನ ಮಗ ಅಪ್ಲಿಕೇಶನ್ ಹಾಕೊಂಡು ಅವನು ಓದ್ರೇನೋ ಬಿಟ್ರೇನೋ ಸೇರಿದ್ರೆ ನಿಂಗೇನಪ್ಪ ಇನ್ನು ಲಾಭ? BA ಆಗಿ ಒಂದು ದೊಡ್ಡ 1.5 ಲಕ್ಷ ರೂಪಾಯಿ ಸಂಬಳ ತೊಗೊಂಡ, ನಿಂಗೇನು ಲಾಭ? ಏನೋ ದಕ್ಷಿಣ ಯಾರು ಏನಾರು ಕೊಡ್ತೀಯನೋ ಅಂದರೆ ಇದೆಲ್ಲ ಬ್ರಾಹ್ಮಣರು ಬರ್ಕೊಂಡಿರೋದು ಆಚಾರೆ. ಏನು ಇವರಿಗೆ ಬಾಟಾಶು ಚಪ್ಪಲಿ ಕೊಟ್ಬಿಟ್ರೆ ಈ ಚಪ್ಪಲಿ ಎಲ್ಲಿ ಕೊಟ್ಟೋಗುತ್ತಾ? ಇಲ್ಲಿ ಬೆಳ್ಳಿ ಕಂಬ ದೀಪದಾನ ಅಂತ ಬರ್ಕೊಂಡಿದ್ದಾರೆ, ಯಾಕೆ ಟಾರ್ಚ್ ಯಾಕೆ ಕೊಡಬಾರ್ದು ಅಂತ ಅಲ್ಲೇ. ಅದೇನು ಈ ಬೆಳ್ಳಿ ಕಂಬನೇ ಕೊಡಬೇಕು ಅಂತೇನು? ಬೆಳ್ಳಿ ತಮ್ಗೆನೇ, ಈಗ ತಮ್ಗೆ ಕೊಡಬೇಕು, ತಾಮ್ರ ಕೊಟ್ಟರೆ ನಿತ್ತಾಳೆ, ಅದೇನು ಬೆಳ್ಳಿ ಅಂತ ಯಾಕೆ ಬರೆದ್ರು? ಇಲ್ಲಪ್ಪ ರಜತಂ ಪಿತೃತಪ್ತ್ಯರ್ಥಂ ಅಂತಿದೆ, ಪಿತೃದೇವತೆಗಳು ಅದೆಲ್ಲ ಇವ್ರು ಬರ್ಕೊಂಡಿರೋದು ಸುಮ್ಮನೆ. ನೀರಿರೋದಕ್ಕೆ ಬೆಳ್ಳಿ ಆದ್ರೇನು, ಹಿತ್ತಾಳೆ ಆದ್ರೇನು, ಪ್ಲಾಸ್ಟಿಕ್ ಆದ್ರೇನು ಅಂತ ನಾಳೆ ಕೊಟ್ಬಿಡಿ. ಸುಳ್ಳು ಹೇಳ್ತಿಲ್ಲ ನಾನು ಬದ್ರಿಗೆ ಹೊರಟಿದ್ದೆ, ವಯ ಗಯಾ, ಯಾರೋ ನಮ್ಮ ಜೊತೆ ಬಂದಿದ್ರು, ಅವ್ರು ಬೆಳಗ್ಗೆ ಇದಕ್ಕೆ ತೊಗೊಂಡೋಗಿದ್ರು ಪ್ಲಾಸ್ಟಿಕ್ ತಮಗೆ, ಅದನ್ನೇ ತಂದು ಇಲ್ಲಿ ಕಳ್ಸೋದಕ್ಕೆ ಇಟ್ಕೊಂಡು ಪಿಂಡ ಮಾಡ್ತಾರೆ. ದೇವರಾಣೆ ಶ್ರೀನಿವಾಸನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೆ, ಏನಯ್ಯ ಇದು ಅಂದೆ. ಕದ್ದು ಬಿಡ್ತಾರೆ ಆಚಾರ್ಯ. ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ತಮಗೆ ಇಡೀ ಬದರಿ ಯಾತ್ರೆ ಮುಗಿಸ್ಬಿಟ್ಟು ಬರುವಾಗ ಎಸ್ಬಿಟ್ಟು ಬಂದ್ಬಿಡ್ತೀನಿ. ಅದರಲ್ಲಿ ಕಳ್ಸೋದಕ ಮಾಡ್ಕೊಂಡು ಪಿಂಡ ಪ್ರದಾನ ಮಾಡ್ದ. ಇದನ್ನು ಕಣ್ಣಾರ ನೋಡಿರೋದು. ತಿದ್ದುಗೋತಾರ ಯಾರು ಹೇಳಿದ್ರೆ ಆಚಾರ ಟೀಕಾ ಮಾಡ್ತಾರೆ ಪುರಾಣದಲ್ಲಿ ಅಂತಿರಲ್ಲ, ಕರೀಲೇಬೇಡಿ. ನೀವು ಕರೆದೊತ್ತು ಗರುಡ ಪುರಾಣಕ್ಕೆ ಬಂದಿದ್ದೀನಿ, ಬಡ್ಕೊಂಬಿಟ್ರು ವಿದ್ಯಾಪೀಠದಲ್ಲಿ 15 ದಿನ ಇಲ್ಲೇ ಹೇಳಿ ಅಂತ, ಇಲ್ಲ ನಮ್ಮಲ್ಲೇ ಹೇಳಿ ಅಂತ ಬಂದು ಮಧ್ಯಾಹ್ನದಿಂದ 3 ಗಂಟೆ ಕೂತ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬಂದು ಕೂತಿದ್ದಾರೆ, NR ಕಾಲೋನಿಗೆ ಬನ್ನಿ ಅಂತ. ಯಾಕೆ ಇಲ್ಲಿಗೆ ಒಪ್ಕೊಂಡೆ ಹೇಳಿ? ಎಲ್ಲ ಕಡೆ ಭಕ್ತರಿರ್ತಾರೆ, ಅವರಿಗೆ ತಿಳಿಸುವಂತೆ ತಿಳಿಸ್ಬೇಕು, ಭಯ ನಿವೃತ್ತಿ ಮಾಡಬೇಕು, ಸಾಧನೆಯಾಗಂತ ಪಶ್ಚಾತ್ತಾಪವನ್ನು ತಂದುಕೊಡ್ಬೇಕು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಹೆಂಗಸರೋ ಗಂಡಸರೋ, ಶಾಸ್ತ್ರ ಓದ್ದೋರೋ ಓದ್ದೇ ಇದ್ದೋರೋ, ಬಲಿಷ್ಠರೋ ರೋಗಿಷ್ಠರೋ, ಅವ್ರಿಗೇನಾರು ಒಂದು ಸಾಧನೆಗೆ ಮಾರ್ಗ ಆಗಬೇಕು ಅನ್ನೋದನ್ನು ಗರುಡ ಪುರಾಣದ ಭಯ ಹೋಗಿಸ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ಮ ಗುರುಗಳಿಂದ. ಅದನ್ನು ನಾನು ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಅದರಿಂದ ಯಾರೂ ಮಧ್ಯಪ್ರವೇಶ ಮಾಡಬಾರ್ದು. ಆದರೆ ಇವರನ್ನು ನೆನೆಸ್ಕೊಂಡು ಸಾಯ್ತಾ ಇರ್ತಾನೆ, ಅಲ್ಲಿ ದೇವ್ರ ಸ್ಮರಣೆ ಬರಲ್ಲ. ಯಾಕೆಂದರೆ ಸುಕೃತಂ ದುಷ್ಕೃತಂ ವಾಪಿ, ಮೊದಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಹೋಗೋ ಕಾಲದಲ್ಲಿ ಒಂದು ಸುಕೃತವೇ ದುಷ್ಕೃತವಿಗೆ ಅನುಗುಣವಾಗಿ ಇವನು ಪ್ರಯಾಣ ಬೆಳೆಸ್ತಾನಾದ್ದರಿಂದ ಮಧ್ಯದಲ್ಲಿ ಹಂಗೆ ಬರೋಕ್ಕೆ ಶಕ್ಯ ಇಲ್ಲ. ಅಂದರೆ ಪ್ರಾರಂಭದಲ್ಲೇ ಗೊತ್ತಾಗೋಗ್ಬಿಡುತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಷುತ್ರುಟ್ ಪ್ರತಿಕೋರ್ಧವಾನಾಲೈ ಸಂತಪ್ಯಮಾನ ಪತಿತಪ್ತ ಬಾಲುಕೆ ಕೃಚ್ಛೇಣ ಪೃಷ್ಠೆ ಕಷಯಾ ಚತಾಡಿತ. ನೀರು ಬಾಯಾರಿಕೆ ಅಂದ ಅಂದರೆ ಒಂದು ಬಿಗಿತಾರಂತಾಕಿ. ಯಾಕೆಂದರೆ ಮಾಡ್ಕೊಂಡಿದೀಯ ದಾನ, ವೈಶಾಖ ಮಾಸ ನೀರು ದಾನ ಮಾಡಯ್ಯ ಅಂದರೆ ಅದೆಲ್ಲ ಬರ್ಕೊಂಡಿದ್ದಾರೆ ಅಷ್ಟೇ ಆಚಾರೇ ಅಂದು. ಕಾರ್ತಿಕ್ ಮಾಸ ದೀಪ್ ದಾನ ಮಾಡಯ್ಯ ಶ್ರೇಷ್ಠ ಅಂದರೆ ಟಾರ್ಚ್ ಹಾಕಿ ಮಾಡಬಾರ್ದು ಅಂದು. ಛತ್ರಿ ದಾನ ಮಾಡಯ್ಯ ಅಂತ ಕೇಳಿದರೆ ಏನು ಈ ಛತ್ರಿ ಅಲ್ಲಿಗೆ ಹೊಟ್ಟೋಗುತ್ತಾ ಅಂದು. ಹಾಸ್ಯ ಕುಚೋದ್ಯಗಳು ಮಾಡಿದೆಯಲ್ಲ, ಅರ್ಥ ಆಯ್ತೇನು? ಇನ್ನೂ ವಿಶೇಷ ಹೇಳ್ತಾರೆ, ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ವಿಷಯ ಹೇಳ್ತಾ ಇದ್ದೀನಿ. 45ನೇ ದಿನ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ಅನ್ನಲ್ಲ, ನನ್ನ. ಇನ್ನೇನಪ್ಪ ನಿಮ್ಮನ್ನ ಅಂದರೆ ನಿಮಗೆ ಭಯ, ಆಚಾರ ನಮ್ಮನ್ನ ಅಂತಾರೆ. ನನ್ನ ಅಂದರೆ ನಾನು ಅಲ್ಲಿಗೆ ಹೋಗಬೇಕು. 45ನೇ ದಿನ ಶಾಲ್ಮಲಿ ಅಂತ ಒಂದು ವೃಕ್ಷ, ದೊಡ್ಡ ವೃಕ್ಷ, ಅದು ಕಡಿಯಕ್ಕೆ ಬರಲ್ಲ, ಎಲೆ ಉದಿರಲ್ಲ, ಹಣ್ಣು ಬಿಡಲ್ಲ. ಮತ್ತು ಎಂಥ ವೃಕ್ಷ ಅದು ಅಂದರೆ ಈ ಜೀವಿಗಳನ್ನ ತಗೊಂಡೋಗಿ ಪ್ರೇತಗಳನ್ನ ನೇತಾಕ್ತಾರೆ. ನೇತಾಕ್ಬಿಟ್ಟು ಒಂದು ಲೋಹದ ಕಡ್ಡಿಯನ್ನು ತಗೋತಾರ, ಹೊಡೆಯಲ್ಲ, ಕೇಳ್ತಾರಂತೆ ಏನೇನು ಮಾಡ್ದು ಬೋಗಳು ಅಂತ ಹೇಳ್ತಾನಂತೆ. ಮುಂಜಿ ಮಾಡಿದೆ ನನ್ನ ಮಗನಿಗೆ, ನನ್ನ ಮಗಳಿಗೆ ಮದುವೆ ಮಾಡಿದೆ, 25 ಲಕ್ಷ ರೂಪಾಯಿ FD ನನ್ನ ಹೆಂಡತಿಗೆ, ನನ್ನ ಮಗನಿಗೆ, ನಮ್ಮ ಮೊಮ್ಮಗಳಿಗೆ ಎಲ್ಲ ಇಟ್ಟಿದ್ದೀನಿ ಕಣಯ್ಯ ಅಂತಾರಂತೆ. ಎಲ್ಲರಿಗೂ ಮಾಡಿದೆಯಲ್ಲ, ದೇವ್ರಿಗೆ ಏನು ಮಾಡಿದಿ ಅಂತ ಕೇಳ್ತಾರಂತೆ. ದೇವ್ರಿಗೊಂದು ತೆಂಗಿನಕಾಯಿ ಹೊಡೆದಿದ್ದೀನಲ್ಲ ಅನ್ನಂತೆ. ಆ ತೆಂಗಿನಕಾಯಿ ಏನು ಮಾಡಿದೀನಲ್ಲ, ಚಟ್ನಿ ಮಾಡ್ಕೊಂಡು ತಿನ್ನಲ್ಲ, ಒಂದು ಕೊಡ್ತಾರಂತೆ. ಕೆಳಗಡೆ ಒಲೆ ಉರಿ ಹಾಕಿ ಮೇಲೆ ತಳ್ಕ ನ್ಯಾತ್ ಹಾಕಿ 2 ಬಿಟ್ಟ ಅಂದರೆ ಅರ್ಥ ಆಯ್ತಾ? ಏನಂದೆ ಅಲ್ಲಿ TV ಕೂತ್ಕೊಂಡು ಏನು ಮಾತಾಡಿದೆ? ನರಕ ಇಲ್ಲ ಅಂತ ಹೇಳ್ತೀಯಾ? ಇಲ್ಲೇ ನರಕ, ಇಲ್ಲೇ ಸಕ್ಕ, ಇಲ್ಲೇ ನರಕ. ಯಾರೋ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಗೀತಾ ಸುಡಿ ರಾಮದೇವರಲ್ಲ ಕೃಷ್ಣದೇವರಲ್ಲ ಅಂದ. ಮಗನೇ ನೀನೇನು ನಕ್ಕರಿಯಾ ಅಯ್ಯೋ ಅಂದ್ಯ ಅಂತ ಕೇಳ್ತಾರೆ. ಇಲ್ಲಪ್ಪ ನನಗೂ ನಿಜ ಅನ್ನಿಸ್ತು ಅಂದರೆ ಬಾಯಿಲಿ ಮಗನೇ ಅಂತ ಡಿಪಾರ್ಟ್ಮೆಂಟ್ ಇಟ್ಬಿಟ್ಟಿದ್ದಾನೆ. ನರಕದ ತನಕ ಹೋಗಬೇಕಾದ್ದಿಲ್ಲ, ವೈತರಣಿ ತನಕ ಹೋಗಬೇಕಾದ್ದಿಲ್ಲ. ಕೇವಲ 45ನೇ ದಿನದಿಂದಾನೇ ಇವನು ಹಣೆ ಬರ ಪ್ರಾರಂಭ.
ಅರ್ಥ ಆಯ್ತಾ? ಪೂರ್ತಿ ತಾಮಸನಿಗೆ ನೇತ ಕುಡಿತಾರೆ, ರಾಜಸನಿಗೆ ನೇತ ಹಾಕ್ಲಾ ಅಂತಾರೆ, ಕಡ 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 ಅಂದ್ಬಿಡ್ತಾನೆ ಅಷ್ಟೇ. ಸಾತ್ವಿಕರು ಬರ್ತಾರಲ್ಲ, ಏನು ಸ್ವಾಮಿ ಹೆಂಗಿದೆ ಅಂತಾರೆ, ಭಗವಂತನ ದ್ರೋಹಿಗಳಿಗೆ ಇದು ಕಡಿಮೆ ಅಂತಾರೆ. ತಾವೇನು ಮಾಡ್ತೀರಿ ಅಂದರೆ, ಅಂತ ತಪ್ಪಿದ್ರೆ ನನ್ನೂ ನೇತಾಕಪ್ಪ ಅಂತ ಬರುತ್ತೆ. ಸಣ್ಣದೊಂದು ಕತೆ. ಸಾತ್ವಿಕರು ಶಿಕ್ಷೆಗೆ ಹೆದರಲ್ಲ, ಅವರಿಗೆ ಭಯ ಇಲ್ಲ ದೇವರ ಬಗ್ಗೆ. ಯಾಕೆ ಅಂದರೆ ಭಯಕೃತ್ ಭಯನಾಶನ. ಭಯ ಉತ್ಪತ್ತಿ ಮಾಡೋನು, ಭಯವನ್ನು ತೆಗೆಯೋನು ಎರಡೂ ಅವನೇ ಅಲ್ವಾ, ನನ್ನೂ ನೇತಾಕಪ್ಪ ಅಂತ ಇರುತ್ತೆ. ಸಾತ್ವಿಕರು ತಪ್ಪು ಮಾಡಲ್ಲ, ನಿರ್ಣಯದಲ್ಲಿ ಹೇಳ್ತಾರೆ ಪ್ರಾಯೇಣ ಸತಾಂ ಬುದ್ಧಿ ನ ಪಾಪ ಮಾರ್ಗೆ. ಸಜ್ಜೀವ ರಾಶಿಗಳು ಪಾಪದ ಕೆಲಸವನ್ನು ಮಾಡೋಕ್ಕೆ ಮನಸ್ಸು ಮಾಡಲ್ವಂತೆ. ಒಮ್ಮೆ ಮನಸ್ಸು ಮಾಡಿದರೆ ಯಾವುದೋ ಒಂದು ಎಕ್ಸ್ಟ್ರಾರ್ಡಿನರಿ ಫೋರ್ಸಿಂದ ಮಾಡಿರ್ತಾರೆ, ಅದಕ್ಕೆ ಪಶ್ಚಾತ್ತಾಪ ಜಾಸ್ತಿ ಪಡ್ತಾರೆ. 68ನೇ ಇಸ್ವಿಯಲ್ಲಿ ಮೈಸೂರಲ್ಲಿ ಒಬ್ಬರು ಮನೆಗೆ ಸತ್ಯಪ್ರಮೋದ ತೀರ್ಥರು ಭಿಕ್ಷಕ್ಕೆ ಬಂದಿದ್ದರು. ಮಂಗಳಾರತಿ ಎಲ್ಲ ಆಯಿತು. ಬಂಗಾರದ ಹಲಗಾರತಿಗಳು ಒಂದು 10, 20, 30 ಮಾಡಿ 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 ಇಟ್ಟರು. ಒರೆಸ್ದ, ಪೆಟ್ಟಿಗೆಗೆ ಹಾಕ್ತಾ ಇದ್ದಾನೆ ಶಿಷ್ಯ. ನಾನು ಇದ್ದದ್ದು ಕತೆ ನಿಮ್ಗೆ ಹೇಳ್ತಾ ಇರೋದು. ಅದು ಹೆಂಗೋಯ್ತೋ ಗೊತ್ತಿಲ್ಲ. ಒಂದು ಹಲಗಾರತಿ ಹೊಟ್ಟೋಯ್ತು ಹೊರಗೆ. ಸ್ವಾಮಿ ಹಲಗಾರತಿ ಲೆಕ್ಕ ಹಾಕ್ತೀನಿ, ಒಂದಿಲ್ಲ ಅಂದ. ಬಾಗಿಲು ಕ್ಲೋಸ್ ಮಾಡಿ ಅಂದರು. ಮೇನ್ ಡೋರ್ ಕ್ಲೋಸ್ ಮಾಡಿ. ನಾವೆಲ್ಲ ಪಾರಾಯಣಕ್ಕೆ ಅಂತ ಹೋಗಿದ್ದೀವಿ, ಪ್ರಾರಬ್ಧಗಳು. ಸರಿ, ಎಲ್ಲರೂ ಚೆಕಪ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರು. ಪೊಲೀಸ್ನವ್ರು ಬಂದರು, ಚೆಕಪ್. ಎಲ್ಲಿರ್ಬೇಕು ಅದು, ಹೊಟ್ಟೋಗ್ಬಿಟ್ಟಿದೆ ಆಚೆಗೆ ವಸ್ತು ಒಂದು ಕಡೆ, ಅನುಮಾನ 10 ಕಡೆ ಅಂತ ಹೊಟ್ಟೋ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಆಯಿತು. 15 ದಿನಕ್ಕೆ ಒಂದು ಲೆಟ್ರ್ ಬಂತು. ಆಗಿನ್ನೂ ಇಂಥ ಮೊಬೈಲ್ಗಳು ಫೋನು ಇರಲಿಲ್ಲ 68ನೇ ಇಸ್ವಿಲಿ. ಏನು ಆ ಲೆಟ್ರಲ್ಲಿ ಅಂದರೆ, ಇನ್ನು 2 ದಿನದಲ್ಲಿ ನಿಮ್ಮ ಹಲಗಾರತಿ ತಂದುಕೊಡ್ತೀನಿ, ಅರ್ಥ ಆಯ್ತಾ? ನಂಗೆ ಕದಿಬೇಕು ಅಂತ ಇರಲಿಲ್ಲ, ಕಾರಣಾಂತರದಿಂದ ಕದ್ದಿದ್ದೇನೆ, ನನಗೆ ಶಿಕ್ಷೆ ಕೊಡಬೇಕು ನೀವು, ಇನ್ನು 2 ದಿನಕ್ಕೆ ಬರ್ತೀನಿ ಅಂತ ಒಂದು ಲೆಟ್ರ್ ಬಂತು. 2 ದಿನ ಆದರೆ ಬಂದ ಪಾರ್ಟಿ ಎಷ್ಟು ಅಂದರೆ 15 ವರ್ಷದ ಹುಡುಗ ಬಂದ. ಹಲಗಾರತಿ ಇಟ್ಟ ಪಾರ್ಟಿ ಉತ್ತರ, ನಂಗೆ ಶಿಕ್ಷೆ ಕೊಡಿ ಇಲ್ಲ. ಅವರು ಹೇಳಿದ್ರು, ಏನಪ್ಪ ಶಿಕ್ಷೆ ತಂದುಕೊಟ್ಟಿದ್ದೀ, ಏನೋ ಆಯಿತು, ದುಷ್ಟ ಸ್ವಭಾವ ಬಂದಿತ್ತು, ಆಯಿತು, ಆಗೋಯ್ತು, ಬಿಟ್ಬಿಡು, ನಿಮಗೆ ಬಹುಮಾನ ಕೊಡಿಸ್ತೀನಿ ಅಂದರು. ನಂಗೆ ಶಿಕ್ಷೆ ಆಗಬೇಕು ಮಗು. ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಹಂಗೆ ಮಾಡ. ಸ್ವಾಮಿಗಳ ಹತ್ರ ಕರ್ಕೊಂಡು ಅವರು ಮಂತ್ರಾಕ್ಷತೆ ಹಾಕಿದ್ರು, ತಲೆ ಮೇಲೆ ಖರ್ಜೂರ ಕೊಟ್ಟರು, ಏನೋ ದಕ್ಷಿಣೆ ಕೊಟ್ಟರು. ತಂದು ಕೊಟ್ಟೆಲ್ಲಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ, ಯೋಚನೆ ಮಾಡಬೇಡ ಕೂಸು, ನೀ ಜಾಣ, ಒಳ್ಳೆ ಜ್ಞಾನ ಬರುತ್ತೆ ಅಂತ ಆಸೆ. ಶಿಕ್ಷಾ ಮಾಡಬೇಕು ಅಂದ. ಎತ್ಕಟ ಇವನ್ನ ಅಂದರು ಅವರು. ಸೀದಾ ಮನೆಗೆ ಬಂದಿದ್ದಾನೆ. ಒಂದು 8 ದಿನ ಆದಮೇಲೆ ಪೇಪರಲ್ಲಿ ಬಂತು. ಏನು ಅಂದರೆ, ಮಗು ಅರ್ಥ ಆಯ್ತು ನಾವು, ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿದೆ. ಯಾವ ಮಗು ಅಂತೆಲ್ಲ ನೋಡ್ತಾರೆ, ಈ ಮಗು. ಮನೇಲಿ ಒಂದು ಲೆಟ್ರ್ ಬರೆದಿಟ್ಬಿಟ್ಟಿದೆ, ನಾನು ಈ ಥರ ಕದ್ದೆ, ಈ ಥರ ಮಾಡಿದೆ, ಶಿಕ್ಷೆ ಬೇಕು ಅಂದೆ, ಯಾರೂ ನಂಗೆ ಶಿಕ್ಷೆ ಕೊಡಲಿಲ್ಲ, ಅದಕ್ಕಾಗಿ ಶಿಕ್ಷೆ ಆಗೋವರೆಗೂ ಈ ದುಃಖ ನನಗೆ ಬಿಡಲ್ವಾದ್ದರಿಂದ ನನಗೆ ನಾನೇ ಶಿಕ್ಷೆ ಮಾಡಿಕೊಂಡಿದ್ದೇನೆ. ಯಾರು ಒಂದೇನಾದ್ರು ಶಿಕ್ಷೆ ಕೊಟ್ಟಿದ್ರು ಬದುಕೋದೋ ಏನೋ. ಇಂಥ ಕತೆ 68ನೇ ಇಸ್ವಿಲಿ ಒಂದು ಸಾತ್ವಿಕ ಪ್ರಾಚುರ್ಯದ ಒಬ್ಬ 15 ವರ್ಷದ ಹುಡುಗ ಇಂಥ ಶಿಕ್ಷೆಯನ್ನು ಅನುಭವಿಸಕ್ಕೆ ರೆಡಿ ಇದ್ದ ಅನ್ನಬೇಕಾದರೆ, ಇವತ್ತು ನಾವು ತಿಳ್ಕೊಂಡಿರೋದೆಷ್ಟು, ನಾವು ಮಂಗಳ ಮಾಡಿರೋದೆಷ್ಟು, ಮಂಗಳದಿಂದ ದುಡ್ಡು ತಿಂದಿರೋದೆಷ್ಟು, ಆಸ್ತಿ ಮಾಡ್ಕೊಂಡಿರೋದೆಷ್ಟು, ರೈಡಿಂಗಿಗೆ ಕೊಟ್ಟಿರೋದೆಷ್ಟು, ಏನು ಅಯ್ಯೋ 8 ಮನೆಗಳು ಕಟ್ಟಿದ್ದೀವಿ ಬೆಂಗಳೂರಲ್ಲಿ. ಪುಷ್ಕರಾಚಾರ್ಯ ನೀವು ಅಂದ್ರೆ ನನ್ನ ಕ್ಯಾಸ್ ಅಂದ್ರೆ ಒಂದು ಮಣ್ಣಿನ ಮನೆ, ಒಂದು ಹೆಂಚು. ಅದೇ ನಾವು ಬೆಂಗಳೂರಿಗೆ ಬರೋಲ್ಲ. ಹಾಗಾದ್ರೆ ಅಲ್ಲೇ ಒಂದು ಬಂಗ್ಲೆ ಕಟ್ಬೋದಾಗಿತ್ತಲ್ಲ ಅಂದ್ರೆ, ಬನ್ನಿ ನಮ್ಮ ಕ್ಯಾಸ್ ಅಂದ್ರೆ ನಮ್ಮ ಮನೆ ನೋಡೋರು ಅಂತ. ಹಿಂಗೆ ಕೆರೆದ್ರೆ ಅಂದರೆ ಮಣ್ಣು ಉದುರೋಗುತ್ತೆ. ನಿಮ್ಮ ಹೆಸರು ಬರೆದ್ಬಿಟ್ಟು ಹೊಟ್ಟೋಗ್ಬೋದು ಬಂದಿದ್ದಕ್ಕೆ. ಗುಂಡಪ್ಪ ಅಂತ ಒಂದು ಸಾರಿ ಪಿನ್ ತೊಗೊಂಡು ಹಿಂಗೆ ಕೆರೆದ್ರೆ ಗೋಡೆಯಲ್ಲಿ ಗುಂಡಪ್ಪ ಆಗು. ಯಾಕೆ ಅಂದರೆ ತಲೆ ಕೆರಿಬೇಕಷ್ಟೇ, ಮನೆ ಅಲ್ಲ. ನಮ್ಮಪ್ಪ ಹೇಳಿದ್ದು, ನಮ್ಮ ತಂದೆ ನಮಗೆ ಕಲಿಸಿರೋದು. ಮನೆ ತೊಗೊಂಡು ಏನು ಮಾಡ್ತೀಯೋ, ಈ ಮನೇಲಿ ಶೃಂಗಾರ ಮಾಡು, ಈ ಮನೇಲಿ ಸಾಧನೆ ಮಾಡು, ಈ ಮನೇಲಿ ವಾಸ ಮಾಡು, ಬದುಕಿಗೆ ಎಷ್ಟು ಬೇಕೋ 4 ಗೋಡೆ ಹೆಂಚು ಸಾಕು. ನನ್ನ ಮನೆಗೆ ನಾನೇ ಸುಣ್ಣ ಹೊಡ್ಕೋತೀನಿ, ನನ್ನ ಮನೇನ ನಾನೇ ರಿಪೇರಿ ಮಾಡ್ಕೋತೀನಿ. ಅರ್ಥ ಆಯ್ತಾ? ಸತ್ಯವಾದ ಮಾತು. ನನ್ನ ಮನೆಗೆ ಸುಣ್ಣ ಹೊಡಿಯೋಕ್ಕೆ ಕೇಳಿದ್ರೆ 50,000 ರೂಪಾಯಿ ಕೇಳ್ತಾರೆ. ಅರ್ಥ ಆಯ್ತಾ? ನಾನು 5,000 ರೂಪಾಯಲ್ಲಿ ಹೊಡ್ಕೋತೀನಿ. ಜುಗ್ಗ ಅಂತಾರೋ ತಿಳ್ಕೊಳ್ಳಿ, ಏನಂತಾರೋ ತಿಳ್ಕೊಳ್ಳಿ, ಯಾಕೆ ಏನು ಕೇಳಬೇಡಿ. ಹಾಗೆ ಇಲ್ಲಿ ಸಾತ್ವಿಕರು ಶಾಲ್ಮಲಿ ವೃಕ್ಷದಲ್ಲಿ ನೇತಾಕಿದಾಗ ಏನಂತೀರಿ ಆಚಾರ್ಯರು ಅಂದರೆ, ಆ ಥರ ತಪ್ಪು ಏನಾದ್ರು ಮಾಡಿದರೆ ನೇತಾಕ್ ನನಗೂ ಜಾಡ್ಸಪ್ಪ ಅಂತ. ಯಮದೂತರು ಬಲ
ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ ಅಂತ ನೋಡೋರು ಒಂದು ಸೆಟ್ಟು, ನೇತಾಕೋದು ಒಂದು ಸೆಟ್ಟು, ಬಡ್ತಾ ತಿನ್ನೋದು ಒಂದು ಸೆಟ್ಟು. ಆದ್ದರಿಂದ ಯೋಚನೆ ಮಾಡಬೇಕಾಗಿಲ್ಲ. ಪಶ್ಚಾತ್ತಾಪ ಪಡಿ, ಭಯಗ್ರಸ್ತವಾಗಿ ವಿಮರ್ಶೆ ಮಾಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಯಾವ ನರಕಕ್ಕೂ ನಾವು ಹೆದರಬೇಕಾಗ್ತದೆ. ಆದರೆ ಹೋಗೋದು ಗಟ್ಟಿ. ನಮ್ಮನ್ನು ವೈತರಣಿಯಿಂದ ಹಾಗೆ ಎಗರಿಸ್ಕೊಂಡು ಹೊರಟೋಗ್ತಾನೆ. ಒಂದು ಸೀಮೆ ಹಸು ಕೊಟ್ಟರೆ ಅಂತ ತಿಳ್ಕೊಂಬಿಡ್ಬೇಡಿ. ಸೀಮೆ ಹಸು ಅಲ್ಲಿ ಬರೋಲ್ಲ, ಇಲ್ಲಿ ನಾವು ಕೊಟ್ಬಿಟ್ಟಿದ್ದೀವಿ. ಅದಕ್ಕೆ ಆಚಾರೆ ನಾಟಿ ಹಸು ಸಿಕ್ಕಲ್ಲ, ಸೀಮೆ ಹಸು ಬರಲ್ಲ. ಅದಕ್ಕೇನು ಮಾಡ್ತೀವಿ, ಕವರ್ಗೆ ಹಾಕಿ ಗೋದಾನ ಅಂತ ಬರೋದು ₹100 ಕೊಟ್ಬಿಡ್ತೀವಿ. ಬಂದರೆ ಬರಲಿ, ಬಿಟ್ರೆ ಬಿಡಲಿ. ಆರನಾಮ ಬೇಕಾಯಿತು. ಪಾರ ವರದಂತಿಗ ಘೋರ ಸಂಸಾರದ, ಪಾರ ವರದಂತಿಗ ಘೋರ ಸಂಸಾರದ, ಪಾರವ ಕಾಣಲು ಉಪಾಯವ ತೋರೋ ವಾಯುಕುಮಾರ. ಸುಜನೋದ್ಧಾರ ಇದೇ ನಮಗೆ ದೋಣಿ. ಅದೇ ನೀವು ದೋಣಿ ಅಂತ ಹೇಳ್ತೀರಿ ಅಂದರೆ ಶ್ರುತಿ ಮಧ್ವೋ ನಾವಹ, ಮಧ್ವಾಚಾರ್ಯ ಎಂಬತಕ್ಕಂಥ ದೋಣಿ. ಅಲ್ಲಿ ಕೂತ್ಕೊಂಡು ನಾವು ಮುಂದೆ ಕೊಟ್ಟೋಗ್ತೀವಿ. ಆದ್ರೆ ಗೋದಾನ ಕೊಡಬಾರದೆ ಅಂದರೆ ಒನ್ ಆಫ್ ದೆಮ್ ಗವಾಂತರ್ಯಾವಿ ಭಾರತೀಯ ರಮಣಕ್ಕೆ ಪ್ರಾಣಾಂತರದ ಉದ್ಗೀತ ಕೊಡಲೇಬೇಕು. ಆದ್ದರಿಂದ ಎಷ್ಟೆಷ್ಟು ನಮ್ಮ ಯೋಗ್ಯತೆ ಇದೆಯೋ ಅಲ್ಲಿ ಮೋಸ ತಟವಟ ಮಾಡಬಾರದು ಪಿತೃಕಾರ್ಯಗಳಲ್ಲಿ. ಹಾಗೆ ನರಕಾದಿಗಳಿಗೆ ಎಳ್ಕೊಂಡು ಹೋಗ್ತಾರಪ್ಪ. ತತ್ರ ತತ್ರ ಪತನ್ ಭ್ರಾಂತ, ಎಳ್ಕೊಂಡು ಹೋಗುವಾಗ ಬೀಳ್ತಾನೆ, ಮೂರ್ಛಿತರಾಗ್ತಾನೆ, ಪುನರುತ್ಥಿತಃ ಎದ್ದು ನಿಂತ್ಕೋತಾನೆ. ಯಥಾ ಪಾಪೀಯಸ, ಇದೆಲ್ಲ ಪಾಪಿಗಳಿಗೆ ಕೊಡ್ತಕ್ಕಂಥದ್ದು. ಸಾತ್ವಿಕರ ಪ್ರಾಚುರ್ಯ ಇದೆಲ್ಲ. ಹಾಗಾದ್ರೆ ಅವ್ರಿಗೆ ಇಲ್ಲವೇ ಅಂದರೆ ಇಂಥವ್ರನ್ನ ತೋರಿಸ್ತಾರೆ. ನೋಡಿದ್ರು ಆಚಾರ್ಯ ಇವ್ರು ನಿಮ್ಮ ಮನೆ ಎದುರಿಗಿದ್ರಲ್ಲ ಬಾಡಿಗೆಗೆ, ಅವರೇ ಇವರು ಅಂತಾರೆ ಯಮದೂತರು. ಎಷ್ಟೋ ಹೇಳಿದ್ವು, ಕೇಳಲಿಲ್ಲ. ಬ್ರಾಹ್ಮಣರನ್ನ ದೈವ ದ್ರೋಹ ಮಾಡಿದ, ಇವತ್ತು ನೋಡಿ ಅನುಭವಿಸ್ತಾ ಇದ್ದಾನೆ, ಏನು ಮಾಡೋಣ ಆಚಾರ್ಯ ಅಂತ ಮಾತಾಡ್ಕೊಂಡು ಹೋಗ್ತಾರಂತೆ. ಅದನ್ನಿಲ್ಲ ಹೇಳ್ತಾರೆ. ಮತ್ತೆ ಎಷ್ಟು ದೂರ ಇದೆ ಯಮ ಮಾರ್ಗ ಹೇಳ್ಕೊಂಡು ಹೋಗ್ತಾರಲ್ಲ ಅಂದರೆ 1,00,000 ಯೋಜನ. ಒಂದು ಯೋಜನ ಅಂದರೆ 3 ಇದೆ. ಅದಕ್ಕೆ 3 ಮೈಲಿ, 12 ಮೈಲಿ, 48 ಮೈಲಿ ಕಾಮೆಂಟ್ರೀಸ್ ಇರೋದು. 3 ಮೈಲಿ ಅಂತಾನೆ ಇಟ್ಕೊಳ್ಳೋಣ, ಅಲ್ಲಿಗೆ 3,00,000 ಮೈಲಿ ದೂರ ಆಯಿತು. ಅಷ್ಟರಲ್ಲಿ ಪ್ರದರ್ಶಯಂತಿ ದೂತಾಸ್ತ ಘೋರ ನರಕಯಾತನಃ ತ್ರಿಭಿರ್ಮುಹೂರ್ತೈ, 3 ಮುಹೂರ್ತದಲ್ಲಿ ಕರ್ಕೊಂಡು ಹೊರಟೋಗ್ತಾರಂತೆ ಅಂಗುಟ ದೇಹನ. ಪಾಪಿಗಳಿಗೆ 3 ಮುಹೂರ್ತ, ಪುಣ್ಯಾತ್ಮರಿಗೆ 1 ಮುಹೂರ್ತ ಕಡಿಮೆ, 2 ಮುಹೂರ್ತದಲ್ಲಿ ಕಳ್ಕೊಂಡು ಹೋಗ್ತಾರೆ. ಅದೇನು ಆಚಾರ್ಯ ಒಬ್ರಿಗೆ 3 ಒಬ್ರಿಗೆ 2 ಅಂದರೆ ಆ ಸ್ಪೀಡಲ್ಲಿ ದುಃಖ ಕಡಿಮೆ ಅಂದಷ್ಟು. ಗೊತ್ತಾಯ್ತಾ? ಒಬ್ಬ ಮುದುಕನ್ನ ಹಿಂದ್ಗಡೆ ಕುಡಿಸ್ಕೊಂಡ್ಬಿಟ್ಟು ಇನ್ನು 35 ಹಂಸಿರೋ ರೋಡಲ್ಲಿ, 80 ಹಳ್ಳ ಇರೋ ರೋಡಲ್ಲಿ 50 ಕಿಲೋಮೀಟರ್ ಸ್ಪೀಡಲ್ಲಿ ಮೋಟರ್ ಸೈಕಲ್ ಮೇಲೆ ಕರ್ಕೊಂಡು ಹೋದ್ರೆ ಆ ಮುದುಕನ ಗತಿ ಏನಾಗಿರ್ಬೇಕು? ಅದ್ರ ಬದಲು ಆ ಮುದುಕನ್ನ 10 ಕಿಲೋಮೀಟ್ರಲ್ಲಿ ಕರ್ಕೊಂಡೋದ್ರೆ ಜೀವ ಇರುತ್ತೆ ಮುದುಕಂಗೆ, ಅಷ್ಟೇ ವ್ಯತ್ಯಾಸ. ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರಲ್ಲ ಅವರಷ್ಟು ಬಾಯಿ ಬಿಡ್ಕೋತಾರೆ. ಸಾತ್ವಿಕರಿಗೆ ಮಧ್ಯಮದರಿಗೆ 1 ಮುಹೂರ್ತ ಕಡಿಮೆ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಯಮನ ಮುಂದೆ ನಿಲ್ಲಿಸ್ತಾರೆ. ಫಸ್ಟ್ ನಿಲ್ಲಿಸ್ದೇಟಿಗೆ ಯಮನ ದರ್ಶನ ಮಾಡ್ತಾನೆ ಅಲ್ವೇ. ಏನು ಮೂರ್ತಿರಾವ್ ಅಂತ ಒಬ್ಬಿದ್ದ ಮಹಾನಾಸ್ತಿಕ, ಎಲ್ಲ ನಮ್ಮವರೇ ಅಂದರು, ಮಾವಳ್ಳೆ, ಬೇರೆ ಯಾರು. ಜಾತಿ ಪದ್ಧತಿ ಇದೆಯೇ, ನರಕಾದಿಗಳು ಇದೆಯೇ? ಇದ್ದರೆ ನಾನು ಸತ್ತ ಮೇಲೆ ಯಮನ ಹತ್ರ ನಿಲ್ಲಿಸಿದರೆ ಯಮನನ್ನು ಕೇಳುವ ಮೊದಲನೇ ಪ್ರಶ್ನೆ ಜಾತಿ ಪದ್ಧತಿ ಇದೆಯೇ, ನರಕ ಇದೆಯೇ? ಹೊಟ್ಟೋಗ್ಬಿಟ್ರು, ಅದೇನು ಕೇಳಿದ್ರು ಬಿಟ್ರು, ಇದುವರೆಗೂ ಪದ್ಧತಿ. ಪೇಪರ್ ಸ್ಟೇಟ್ಮೆಂಟ್ ಕೊಡೋಕ್ಕೇನ್ರಿ ಕಷ್ಟ? ಯಮಧರ್ಮರಾಜನ್ ಕೇಳ್ತೀನಿ, ನಾರಾಯಣನ್ ಕೇಳ್ತೀನಿ, ಅವ್ರ ಅಪ್ಪನ ಕೇಳ್ತೀನಿ ಅಂತ ನಾನು ಕೊಡ್ತೀನಿ ಬೇಕಾದಷ್ಟು. ಅಲ್ಲೇ ಜಗತ್ತೇ ಕಾಣ್ತಾ ಇಲ್ಲ, ಸುಳ್ಳು ಅಂತೀರಪ್ಪ. ಗೋಡೆಗೆ ಡಿಕ್ಕಿ ಹೊಡೆದು ಬಿಟ್ರಲ್ಲ ಆಚಾರ್ಯ ಅಂದರೆ, ಸುಳ್ಳು ಕಂಬ ಅಂದರೆ ರಕ್ತ ಅಂತೂ ಸುಳ್ಳು ರಕ್ತ. ಸ್ವಾಮಿ ನೋವ್ತಾ ಇದೆ ಅಂದರೆ ಸುಳ್ಳು ನೋವು, ಒಪ್ಕೋತೀರಾ? ಹಾಗಾದ್ರೆ ನಾನು ಕೇಳ್ತೀನಿ, ಸಂಬಳ ಕೊಡಲಿಲ್ವಲ್ಲ ಅಂದರೆ ಸುಳ್ಳು ಸಂಬಳ. ನೀವು ದುಡ್ದಿನೇನ ನಾನು ಅಂದರೆ ವ್ಯಕ್ತಿನೇ ಇಲ್ಲ, ಸುಳ್ಳು ವ್ಯಕ್ತಿ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಕಂಪ್ನಿನೇ ಇಲ್ಲ, ಸುಳ್ಳು ಕಂಪ್ನಿ. ಹಿಂಗೆ ಕಾಣ್ತು ಅಷ್ಟೇ, ಕಂಪ್ನಿ ಇದ್ದಾಗೆ ಕೆಲಸ ಮಾಡಿದಾಗ ಕಾಣ್ತು, ಕಂಪ್ನಿನೂ ಇಲ್ಲ, ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ, ಎಲ್ಲ ಮಾಯವೋ, ಎಲ್ಲ ಮಾಯವೋ ಅಂತೀನಪ್ಪ. ಹಾಗೇನು ಮಾಡ್ತೀವಿ? ಆಗುತ್ತಾ? ಸಂಬಳ ಬೇಕು, ಕಂಪ್ನಿ ಸತ್ಯ, ಕೆಲಸ ಸತ್ಯ, ಕಾಲ ಸತ್ಯ, ತಾರೀಕು ಉರುಳೋದು ಸತ್ಯ, ಸಂಬಳ ಬರೋದು ಸತ್ಯ, ಸೈನ್ ಹಾಕೋದು ಸತ್ಯ, ಎಲ್ಲ ಸತ್ಯ. ದೇವರು ಮಾತ್ರ ಮಿಥ್ಯ. ಎಷ್ಟು ಚೆನ್ನಾಗಿದೆ ನೋಡಪ್ಪ.
ಹಾಗಿಲ್ಲೂ ಹೇಳ್ತಾ ಇದ್ದಾರೆ. ಆಡಿತಾರೆ ಬಡಿತಾರೆ ಅನ್ನೋದನ್ನು ಇದಕ್ಕೆ ಆ ಯಮನ್ನ ನೋಡಿದೆಟ್ಗೆ ಯಮಧರ್ಮರಾಜರು ಒಂದು ದಂಡವನ್ನು ತಲೆ ಮೇಲೆ ಇಡ್ತಕ್ಕಂಥವರಾಗ್ತಾರೆ. ಪಾಠ 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 ಒದರ್ತಾನೆ ಏನೇನು ಮಾಡಿದಾನೆ. ಯಾಕೆ ಅಂದರೆ ಪಕ್ಕದಲ್ಲಿ ಚಿತ್ರಗುಪ್ತರು ನಿಂತಿರ್ತಾರೆ, 4 ಜನ ನಿಂತಿರ್ತಾರೆ. ಚಿತ್ರಗುಪ್ತರು 4 ಅಲ್ಲ, ಬರ್ಕೊಂಡಿರೋರು 4 ಜನ. ಚಿತ್ರಗುಪ್ತರು 1 ಸೆಟ್ಟು, ಶ್ರವಣಕರು ಅಂತ 1 ಸೆಟ್ಟು, ಭಾಸ್ಕರರು ಅಂತ 1 ಸೆಟ್ಟು, ರುದ್ರರು ಅಂತ 1 ಸೆಟ್ಟು. 4 ಜನ. ಚಿತ್ರಗುಪ್ತರು ಬಿಟ್ಟಿದ್ದು ಶ್ರವಣಕರು ಬರ್ಕೊಂಡಿರ್ತಾರೆ, ಶ್ರವಣಕರು ಬಿಟ್ಟಿದ್ದ ಸೂಕ್ಷ್ಮ ಭಾಸ್ಕರಾದಿಗಳು ಬರ್ಕೊಂಡಿರ್ತಾರೆ, ಅವ್ರು ಬಿಟ್ಟಿದ್ದ ಸೂಕ್ಷ್ಮನ ರುದ್ರ ಭಟ್ಟಿಯರು ಬರೆದಿರ್ತಾರೆ. ಇದಾದ್ಮೇಲೆ 4 ಟ್ಯಾಲಿ ಆಗಬೇಕು. ನಮ್ಮ ಸರ್ಕಾರ ಎಂಥ ಸರ್ಕಾರ ರೀ, 4 ಜನ ಟ್ಯಾಲಿಯಾಗಿ ಯಮಧರ್ಮರಾಜ ಸೋಟ ಸೈ ನೋಡಿಬೇಕು. ಅದಾದ್ಮೇಲೆ ದಂಡ ಹಿಂಗೆ ಎತ್ತಾರೆ, ಸೀದಾ 1,00,000 ಯೋಜನ ದೂರದಿಂದ ಸೀ ಅಂತ ಬಂದು ಎಲ್ಲಿ ಯಾವ ಸ್ಮಶಾನದಲ್ಲಿ ಯಾವ ಊರಲ್ಲಿ ಯಾವ ಜಾಗದಲ್ಲಿ ಹೂತಾಕ್ತಾರೋ. ನೆನೆ ಯಾರೋ ಒಬ್ಬರು ಕೇಳಿದ್ರು, 4 ವರ್ಣದವರಿಗೆ ಇದು ಉಂಟಾ ಅಂತ. 4 ವರ್ಣದವರಿಗೆ ಉಂಟು. ಅದಕ್ಕೆ ಈಗ ಹೇಳ್ತಾ ಇರೋದು, ಸುಡ್ತಾರ, ಹೂಳ್ತಾರ, ನೇತಾಕ್ತಾರ, ಇಲ್ಲ ಅಗೋರಿಗಳು ತಿಂತಾರ ಶವನ. ಎಲ್ಲಿವನ ದೇಹ ಇರುತ್ತೋ ಆ ದೇಹದ ಹತ್ರಕ್ಕೆ ಸರಿಯಾಗಿ ಬರ್ತಾರೆ. ಬರೋ ಹೊತ್ತಿಗೆ ಸರಿಯಾಗಿ ದೇಹದ ಕವಾಟ ಕ್ಲೋಸ್ ಆಗಿರುತ್ತೆ. ಒಳಗೆ ಹೋಗಿ ಪ್ರಯತ್ನ ಪಡ್ತಾನಂತೆ ಪಾಪ, ಅಭಿಮಾನ. ನಮ್ಮನೆ ಅಲ್ಲಿದೆ ನಮ್ಮನೆ ಅಂತ ಬಾಗಿಲು ಹಾಕೊಂಡು ಹೊರಟೋಗಿರ್ತಾರೆ ಮುಖ್ಯ ಪ್ರಾಣದೇವರು. ಹಾಗಾದ್ರೆ ಆಚಾರ್ಯ ಇದರಲ್ಲೆಲ್ಲ ಬಾಗಿಲು ಬಂಕ ಎಲ್ಲ ಇದೆಯಾ ಅಂದರೆ ಅದು ಹೋಗಿ ನಾರಾಯಣ ಹೃದಯದಲ್ಲಿ ಕೇಳಪ್ಪ, ನನ್ನ ಕೇಳ. ನೆರೆ ನಂಬಿದೆ ಮಾತ್ ಹೃದಯ ಮಂಟಪದೋಳು ಪರಿಶೋಭಿಸುತ್ತೀರು ಪಾಂಡುರಂಗ ಅಂತ ನಾವು ಮಾಡಿ. ಮಂಟಪ ಇದೆ, ಅಷ್ಟದಳ ಪದ್ಮ ಇದೆ, ಹಿಕ್ಕೋ ನೋಡು ರಾಮನಿಧಿ ಎದುರುಗಿರುತ್ತಿದೆ ಅಷ್ಟದಳ ಮಂಟಪದೊಳಗೆ ಅಂತಾರೆ ದಾಸರು. ಅಲ್ವೇ, ಇದೆಲ್ಲ ಒಳಗಿದೆ ಅಂತಾರೆ. ನಾನು ಹೃದಯ ಕೊಯ್ದಿಲ್ಲ, ದೇಹನ ಕುಯ್ದಿರೋರ್ನ ಕೇಳಪ್ಪ, ಹಿಂಗೆ ಕಮಲ ಇದೆಯಾ, ಮಂಟಪ ಇದ್ರೆ ನನ್ಗೆ ಕೊಟ್ಬಿಡಿ, ನಮ್ಮಪ್ಪನ ಮಂಟಪ ನೀವು ಯಾಕೆ ತಗೋತೀರಿ? ಹಾಸ್ಯ ಕುಚೋದ್ಯ ಮಾಡ್ತೀರಾ? ಎಲ್ಲ ಜ್ಯೋತಿರ್ಮಯವಾದ ಮಂಟಪಗಳು. ಅರ್ಥ ಆಯ್ತಾ? ಈ ದೇಹದಲ್ಲಿ ಮಾಂಸದ ಒಂದು ಆವೃಕ, ಅದರ ಮೇಲೆ ನಡ ಅಂದರೆ ನಡಜ್ಞಾನಿ ಅಂತ ಧಾತು. ಜ್ಞಾನವನ್ನು ಕೊಂಡೊಯ್ಯತಕ್ಕಂತಹ ನಾಡಿಗಳು, ಜ್ಞಾನ ನಾಡಿ, ಕರ್ಮನಾಡಿ ಎರಡಿದೆ. ಸೈನ್ಸು ಒಪ್ಪುತ್ತೆ ಅದನ್ನು. ಕ್ರಿಯಾನಾಡಿ, ಜ್ಞಾನ ನಾಡಿ. ಸಂವಹನಾದಿಗಳು ಉತ್ಪತ್ತಿಯಾಗತಕ್ಕಂಥ ನಾಡಿ, ಅದು ಕಳ್ಕೊಂಡ್ರೆ ಸಂವಹನಾದಿಗಳು ಆ ನಾಡಿ ಸಾಯ್ತು ಅಂತ. ಜ್ಞಾನ ಕರ್ಮೇಂದ್ರಿಯ ನಾಡಿಗಳಿದೆ, ಆ 2 ನಾಡಿಗಳ ಆವೃಕ ಇದೆ. ಅರ್ಥಾಯ್ತಾ? ಅದರ ಮೇಲೆ ಜ್ಯೋತಿರ್ಮಯವಾದ ಆವೃಕ ಇದೆ ನಾಡಿ ಒಳಗಡೆ. ಅದೆಲ್ಲ ಆದ ಮೇಲೆ ಅರ್ಥ ಆಯ್ತಾ, ಈ ಭೌತಿಕವಾದಂಥ ಪದರ, ಚರ್ಮದ ಪದರ. ಅಂದರೆ ಒಳಗೆ ನಾಡಿ ಜ್ಯೋತಿ ರಶ್ಮಿ ರೂಪಾತ್ಮಕವಾಗಿರ್ತಕ್ಕಂಥ ಕಮಲ ಅಥವಾ ಮಂಟಪಾದಿಗಳಲ್ಲಿ ಭಗವಂತ ವಾಸ ಮಾಡ್ತಾನೆ. ಇದೇಯ ಅಂತ ಹರಿಕಥಾಮೃತ ವರ್ಣನೆ ಮಾಡ್ತಾರೆ. ಅರ್ಥ ಆಯ್ತಾ? ಇನ್ನು ಅನೇಕ ಅಪೂರ್ವ ಗ್ರಂಥಗಳು ಅದನ್ನು ವರ್ಣನೆ ಎಂಬತಕ್ಕಂಥದ್ದು ಮಾಡುತ್ತೆ. ಅಂತ ಬಾಗಿಲು ಹಾಕ್ಕೊಂಡು ಬಂದುಬಿಡ್ತಾರೆ. ಅಲ್ಲಿಗೆ ಬರ್ತಾನೆ, ಒಳಗೆ ಹೋಗೋಕ್ಕಾಗಲ್ಲ. ಯಾವ ಜಾಗ ಇದೆಯೋ ಅಲ್ಲೊಂದು ವೃಕ್ಷವನ್ನು ನೋಡಿ ಆ ವೃಕ್ಷವನ್ನು ಆಶ್ರಯಿಸಿ ನಿಂತ್ಕೋತಾನೆ. ಏನು ಮಾಡ್ತಾರೆ ಈ ದೇಹಕ್ಕೆ ಅಂತ ಬೆಂಕಿ ಇಡ್ತಾರೆ. ಇಟ್ಟೆಟ್ಗೆ ಆ ದೇಹಕ್ಕಿಟ್ಟಾಗ ಬದುಕಿದ್ದಾಗ ಸೀಮೆಣ್ಣೆ ಹಾಕಿ ಕಡ್ಡಿಗಿರಿಟ್ರೆ ಏನು ಯಾತನೆ ಆಗುತ್ತೋ ಆ ಯಾತನೆ ದೇಹಕ್ಕಿಲ್ಲ, ದೇಹಾಭಿಮಾನಿಯಾದ ಜೀವನಿಗೆ ಆಗುತ್ತೆ. ಇದೇ ಟ್ರಾನ್ಸ್ಫರ್. ಆದ್ದರಿಂದನೇ ಅವನು ಅಷ್ಟು ಯಾತನೆ ಪಡ್ತಾನೆ. ಜೀವ ಇದ್ದಾಗ ಬೆಂಕಿ ಹಾಕಿದ್ರೆ ಏನು ಯಾತನೆಯೋ ಆ ಯಾತನೆ ಅಂಗುಟ ದೇಹಕ್ಕೆ ಬೆಂಕಿ ಹಾಕಿಲ್ಲ. ಅರ್ಥಾಯ್ತೇನು? ಆ ದೇಹದಿಂದ ಆ ಯಾತನೆಯನ್ನು ಅನುಭವಿಸ್ತಾನೆ. ಹಾಗೆ ಉಂಟೆ ಆಚಾರ್ಯರೇ ಅಂತ ಕೇಳಿದ್ರೆ ಒಂದು ಸಣ್ಣ ದೃಷ್ಟಾಂತ. ಹೊಸ ಕಾರ್ ತೊಗೊಂಡಿರ್ತಾನೊಬ್ಬ, ಎಲ್ಲೋ ಕೆರ ಫುಟ್ಪಾತಲ್ಲಿ ನಿಲ್ಲಿಸಿರ್ತಾನೆ. ಇವನು ಬರೋದ್ರೊಳಗೆ ಇಷ್ಟಪ್ಪ ಕಲ್ಲು ತೆಗೆದು ಯಾರೋ ಎತ್ತಾಕ್ಬಿಡ್ತಾರೆ. ಬರ್ತಾನೆ, ಓನರು ಅಂತ ಹೊಡ್ಕೋತಾ ಬರ್ತಾನೆ. ಯಾರೋ ಪಕ್ಕದಲ್ಲಿರೋ, ಯಾಕಯ್ಯ ಬಡ್ಕೋತೀವಿ, ನಿನ್ನ ತಲೆ ಮೇಲೆ ಕಲ್ಲು ಎತ್ತಾಕಿದ್ರೆ, ಕಾರ್ ಮೇಲೆ ಎತ್ತಾಕಿದಾರಪ್ಪ, ಹೋಗ್ಲಿ ಬಿಡು ಅಂತಂದರೆ, ಕಾರು ಜಡ, ಕಾರ್ಗೇನು ಯಾತನೆ ಇಲ್ಲ. ಆದರೆ ಯಾತನೆ ಯಾರಿಗೆ ಅಂದರೆ ತಲೆ ಮೇಲೆ ಕಲ್ಲೆತ್ತಾಕದಷ್ಟು ದುಃಖ ಆಗುತ್ತೆ. ಯಾರಿಗೆ? ಕಾರು ಓನರ್ಗೆ. ಯಾಕೆ? ಅಭಿಮಾನ. ಹಾಗೆ ಶರೀರದ ಅಭಿಮಾನ ಇರ್ತಕ್ಕಂಥ ಜೀವಿಗೆ ಶರೀರಕ್ಕೆ ಆದಂಥ ದುಃಖವನ್ನು ದೇವರು ಟ್ರಾನ್ಸ್ಫರ್ ಮಾಡ್ತಾನೆ. ಜ್ಞಾನನೂ ಟ್ರಾನ್ಸ್ಫರ್ ಮಾಡ್ತಾನೆ, ದುಃಖನೂ ಟ್ರಾನ್ಸ್ಫರ್ ಮಾಡ್ತಾನೆ. ಇದು ಹೇಗೆ ಏನು ಇಲ್ಲಿ ಕೂತ್ಕೊಂಡು ಮಾತಾಡ್ದಂಗೆ ಅಲ್ಲ. ಇದನ್ನು ಸ್ಟೇಟ್ಮೆಂಟ್ಗಳು ಕೊಡೋಕ್ಕಾಗಲ್ಲ.
ಪತ್ರಿಕಾ ರಂಗದಲ್ಲಿ ಹೇಳ್ದಂಗಲ್ಲ, ಲೇಖನ ಬರೆದಂಗಲ್ಲ. ಅರ್ಥ ಆಯ್ತಾ? ಅಲ್ಲಿ ಹೋದಾಗ ಮಸ್ಟ್ ಅಂಡ್ ಶುಡ್ ಅವಶ್ಯ ಮನೋಭೋಕ್ತವ್ಯಂ ಕೃತ ಕರ್ಮ ಶುಭ ಶುಭಂ ಶ್ರೀಮದಾಚಾರ್ಯ. ಆಗ ಅಲ್ಲಿ ದುಃಖ ಪಡ್ತಾನೆ, ಆ ದೇಹ ಹೊರಟೋಗುತ್ತೆ. ಈ ದೇಹಕ್ಕೆ ಬೆಂಕಿ ಬಿತ್ತು ಅಂದರೆ ಅಂಗುಟ ದೇಹ ಇದೆಯಲ್ಲ ಅದು ಹೊರಟೋಗುತ್ತೆ. ಜೀವ ದೇಹದಿಂದ ಇರಬೇಕಾ, ದೇಹದಿಂದ ಇರೋಕ್ಕಾಗಲ್ಲ. ದೇಹ ಇಲ್ಲದೆ ಇರೋ ಹಾಗಿಲ್ಲ, ಯಾವ ದೇಹ ಬರುತ್ತೆ? ಇದುವರೆಗೆ ಯಾರು ಉತ್ತರ ಕೊಟ್ಟಿದ್ದಾರೆ? ಗರುಡ ಪುರಾಣ ಕೇಳ್ಕೊಂಬನ್ನಿ. ದೇಹ ಹೊಟ್ಟೋಯ್ತಲ್ಲ ಅಂಗುಟ ದೇಹ, ದೇಹ ಇಲ್ಲದೆ ಜೀವ ಇರೋ ಆಗಿಲ್ವಲ್ಲ, ಯಾವ ದೇಹದಲ್ಲಿರ್ತಾನೆ? ಪ್ರೇತ ದೇಹ ಆಚಾರ್ಯ ಅಂದ. ಪ್ರೇತ ದೇಹ ಯಾವಾಗ ಬರೋದು? 10 ದಿನ ಕರ್ಮ ಮಾಡಿದಾಗ ಶಿಲೆಯಲ್ಲಿ ಆವಾಹನೆ ಮಾಡ್ಕೊಂಬಂದು ಶಿಲೆಯನ್ನು ಇಟ್ಟುಕೊಂಡು 10 ದಿನ ನೀನು ಆಕ್ಷನ್ ಪೂಜೆ ಮಾಡಿದರೆ ಕಂಠ ಬಂತು, ಸ್ಕಂದ ಬಂತು, ಹಣೆ ಬಂತು ಅಲ್ವೇ, ಹೊಟ್ಟೆ ಬಂತು, ಎದೆ ಬಂತು, ಕೈಕಾಲು ಬಂತು, ತೊಡೆ ಬಂತು, ಕಾಲು ಬಂತು, ಹಸು ನೀರಡಿಕೆ ಉತ್ಪತ್ತಿ ಆಯಿತು, ಭೋಜನ ಮಾಡಿದ. ಸ್ಪಷ್ಟ ಇದೆ. ಪ್ರೇತ ದೇಹ ಬರಬೇಕಾದ್ರೆ ನೀ 10 ದಿನದ ಕರ್ಮ ಮಾಡಬೇಕು. ನಾಸ್ತಿಕ ಒಬ್ಬ 10 ದಿನದ ಕರ್ಮೇ ಮಾಡಲಿಲ್ಲ, ಪ್ರೇತ ದೇಹ ಉತ್ಪತ್ತಿನೇ ಆಗಿಲ್ವಲ್ಲ, ಯಾವ ಪ್ರೇತ ದೇಹ ಬಂತು? ಯಾವ ದೇಹದಿಂದ ಇದ್ದಾನೆ ಶಿಲೆ ಒಳಗೆ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅರ್ಥ ಆಯ್ತಾ? ನಾಳೆ ಉತ್ತರ ಕೊಡ್ತೀನಿ, ಗೊತ್ತಾಯ್ತು. ಶಿಲೆ ಒಳಗೆ ಯಾವ ದೇಹದಿಂದ ಬರ್ತಾನೆ? ಕರ್ಮ ಮಾಡಿದ ಮೇಲೆ ಪಿಂಡಜ ದೇಹದಿಂದ ಯಾವ ಪ್ರೇತ ಬರುತ್ತೆ? 10 ದಿನ ಆಗುತ್ತಲೂ ಈ ಪ್ರೇತ ಜನ್ಮವನ್ನು ಹ್ಯಾಕ್ ಕಳ್ಕೊಂಡು 11ನೇ ದಿನ ಸಮಂತ್ರಕವಾಗಿ ಊಟ ಮಾಡ್ತಾನೆ. ವಿಶ್ವೇ ದೇವತೆಗಳು ಇಲ್ಲದ ಊಟ, ಅದು ಒಂದೇ ದಿನ ಒಂದು ಪಿಂಡ, ಬೇರೆ ಯಾವತ್ತೂ ಒಂದು ಪಿಂಡ ಬರಲ್ಲ. 12ನೇ ದಿನ ಪಿತೃವರ್ಗದಲ್ಲಿ ಸಪಿಂಡೀಕರಣ ಅಂತ ಸೇರ್ಕೊಳ್ತಕ್ಕಂಥ ಅವನಾಗುತ್ತಾನೆ. ಆ ನಂತರದಲ್ಲಿ ಯಾತನಾದೇಹ ಪ್ರಾಪ್ತವಾಗುತ್ತೆ. 48 ಪಿಂಡಗಳನ್ನು ಸಹಿತವಾಗಿ 16 ಮೂರಲಿ 48 ಮಲಿನ, ಮಧ್ಯಮ, ಅರ್ಥ ಆಯ್ತಾ, ಅಧಮ, ಷೋಡಶ, 16 ಪಿಂಡಗಳು ಒಂದೊಂದು ಪಿಂಡ. ಅದನ್ನ ಮಲಿನ ಷೋಡಶ, ಮಧ್ಯಮ ಷೋಡಶ, ಉತ್ತಮ ಷೋಡಶ ಎಂಬತಕ್ಕಂಥ 48 ಪಿಂಡಗಳನ್ನು ತಿಂತ 1 ವರ್ಷಗಳ ಕಾಲ ಪ್ರಯಾಣ ರೂಪದಲ್ಲಿ 16 ಪಟ್ಟಣಗಳು. ಅಲ್ಲಿ ಯಾವ ಸರ್ಕಾರ ಇದೆ? ಕಾಂಗ್ರೆಸ್ ಇದೆಯಾ, BJP ಇದೆಯಾ? ಕುಚೋದ್ಯಗಳು ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? 16 ಪಟ್ಟಣ ಇದೆ. ಅಲ್ಲಿ ರಾಜ ಯಾರು, ಯಾರಿರ್ತಾರೆ, ಏನು ಪ್ರಜೆ, ಹೋಗ್ತೀವಲ್ಲ ನೋಡೋಣ ಬಿಡಿ, ಅದಕ್ಕೆ ಯಾಕೆ ತಲೆ ಹೊತ್ತಾಗೋಗಿದೆ. ಹಾಗಿದ್ರು ಇವತ್ತಲ್ಲ ನಾಳೆ ನಾವು ಆ ಪಟ್ಟಣದ ದ್ವಾರವೇ, ಆ ಪಟ್ಟಣ ಇಲ್ಲ ಯಾರು ಆಂಜನೇಯ ಸಮುದ್ರ ಅರ್ಧ ಚಂಗ್ ಅಂತ ಹೋಗಿ ಬರಲ್ಲ. ಪಟ್ಟಣದ ಸಮೇತನೇ ಹೋಗಬೇಕು ಆಯಾ ಪಿಂಡ ತಿನ್ಕೊಂಡು. ಅಲ್ಲಿ ಹೋದಾಗ ಅಲ್ಲಿ ಯಾರು ಇರ್ತಾರೆ ಇದ್ರೆ ಮಾತಾಡ್ಸೋಣ, ಮೊಬೈಲ್ ಇದ್ದರೆ ಮನೆಗೆ ಒಂದು ಫೋನ್ ಮಾಡಿಬಿಡಪ್ಪ ನಾನು ಇಲ್ಲಿದ್ದೀನಿ ಅಂತ ಹೇಳೋಣ, ತಪ್ಪೇನು? ನೀವು ಕುಚೋದ್ಯ ಮಾಡಿದ್ರೆ ನಂಗೆ ಕುಚೋದ್ಯ ಮಾಡೋಕ್ಕೆ ಬರಲ್ವೇ? ನಿಜವಾಗಲೂ ಹಾಸ್ಯ ಕುಚೋದ್ಯ ಮಾಡೋದವನಿಗೆ ಡಬ್ಬಲ್ ಎಂಟ್ರಿ ಇಂದಿದ್ದಾರೆ ಗರುಡ ಪುರಾಣದಲ್ಲಿ. ನಿಮ್ಮಿಷ್ಟ, ಯೋಗ್ಯರು ಮಾಡಲ್ಲ, ಅಯೋಗ್ಯರು ಮಾಡಿದ್ರೆ ಅವ್ರವ್ರು ಹೊತ್ಕೊಂಡು ಹೋಗ್ತಾರೆ. ಟ್ರಾನ್ಸ್ಫರ್ ಗಲಾಟೆ ಭಾರಿ ಜಾಸ್ತಿ ಇಲ್ಲಿ. ಕಂಡ್ರಾಗದೇ ಇದ್ರೆ ತೆಗೆದು ಒದ್ಬಿಡಲ್ವೇ? ಯಾವ IAS IPS ಕೇರ್ ಮಾಡಲ್ಲ, ನೀರು ನಡೆಯದೇ ಇರೋದು ಒದ್ಬಿಡ್ತಾರೆ. ಹಾಗೆ ಇಲ್ಲಿ ಸರ್ಕಾರ ಟ್ರಾನ್ಸ್ಫರ್ ಮಾಡೋಕ್ಕೆ ಯೋಗ್ಯತೆ ಇದೆ, ಯಾವನು ಕೇಳಲ್ಲ ಅನ್ಬೇಕಾರೆ. ನಮ್ಮ ಸ್ವಾಮಿ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ಮಾಡೋದು ಎಷ್ಟೊತ್ತರಲ್ಲಿದೆ, ಒಬ್ಬೊಂದೊಬ್ಬನು ಅವನು ನೋಡಿ ನಕ್ಕದಿಯಲ್ಲ, ಆಯ್ತಾಯ್ತೇನು ತಗೋ ಒಂದು ನೀನು ಅಂತಾನೆ, ಅಷ್ಟೇ ಮುಗಿದೋಯ್ತು. ಅವ್ರ ಮನೆಯವ್ರನ್ನ ನೋಡಿ ನಕ್ಕಿದ್ಯಲ್ಲ, ಅವ್ರ ಮನೆಯವ್ರದ್ದೇನಿದೆ ನೀ ಅನುಭವಿಸಪ್ಪ ಅಂತ ಟ್ರಾನ್ಸ್ಫರ್ ಮಾಡ್ತಾನೆ. ಹೀಗೆ ಕರ್ಮ ಸಂಕಲನಗಳು ನಡೀತವೆ. ಎಲ್ಲಿವರೆಗೆ? ಈ ದೇಹ ಇರೋವರೆಗೆ. ಅದನ್ನ ಯಾತನಾದೇಹದಿಂದ 16 ಪಟ್ಟಣವನ್ನು ಪ್ರಯಾಣವನ್ನು ಮಾಡಿ ವರ್ಷವಾದ ಮೇಲೆ ಲೋಕಾಂತರಗಳಲ್ಲಿ ಉಳಿತಾನೆ, ಇಲ್ಲ ಮತ್ತೆ ಮಾತೃಗರ್ಭಕ್ಕೆ ವಾಪಸ್ ಬರ್ತಾನೆ. ಇದು ಡಿಸೈಡ್ ಆಗೋದು ಯಮಸಭಾ, ಯಮ್ಮಿನಿ ಸಮ ಅಂತ, ಸಂಯಮಿನಿ ಕೋರ್ಟ್ ಅಂತ ಒಂದು. ನಮ್ಮಲ್ಲಿ ಹೈಕೋರ್ಟು ಇಲ್ವೇ, ಸುಪ್ರೀಂ ಕೋರ್ಟ್ ಇಲ್ವೇ, ಹಾಗೆ. ಆದರೆ ಹೈಕೋರ್ಟು ಸಂಯಮಿನಿ. ಆ ಕೋರ್ಟಲ್ಲಿ ಒಂದು ತೀರ್ಮಾನ ಆಗಿ ಯಾವ ಜನ್ಮ ಯಾವ ಯೋನಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತಾನೆ. ಇದಿಷ್ಟು ಒಂದು ಘಟ್ಟ. ಆಗ ಗರುಡ ಕೇಳ್ತಕ್ಕಂಥವನಾಗ್ತಾನೆ, ಸ್ವಾಮಿ ಪ್ರಾಣ ಹೋಯಿತು, ಮುಂದೊಂದೆಲ್ಲ ಹೇಳಿದೆ. ಆ ಪ್ರಾಣ ಹೋದ ಮೇಲೆ ಆ ದೇಹವನ್ನು ಎಷ್ಟು ಭಯಭಕ್ತಿಯಿಂದ ಹೇಗೆ ಸಂಸ್ಕಾರ ಮಾಡಬೇಕು, ಯಾಕೆ ಸಂಸ್ಕಾರ ಮಾಡಬೇಕು, ಸಂಸ್ಕಾರ ಮಾಡದಿದ್ರೇನಾಗುತ್ತೆ, ಯಾಕೆ ಮಗನಾದವನು ಮಾಡಬೇಕು, ಮಗ ಇಲ್ಲದೇ ಇದ್ದರೆ ಯಾರು ಮಾಡಬೇಕು, ಅದಕ್ಕೆ ಮೈಲಿಗೆ ಅಂತ ಯಾಕಂತಾರೆ, ಆ ಮೈಲಿಗೆಯನ್ನು ಮಾಡದೇ ಇದ್ರೆ ಏನಾಗುತ್ತೆ, ಯಾರ್ಯಾರು ಎಷ್ಟೆಷ್ಟು ದಿನ ಮೈಲಿಗೆ ಮಾಡಬೇಕು ಅದೆಲ್ಲವನ್ನು ಡೀಟೇಲ್ ಆಗಿ ತಿಳಿಸು. ಇಲ್ಲೇ ನಮಗೆ ಬಂದಿರೋದು. ಒಂದು ಪಂಚಾಂಗದಲ್ಲಿ 1 ದಿನ ಹಾಕ್ತಾರೆ, ಇನ್ನೊಂದು ಪಂಚಾಂಗದಲ್ಲಿ 1.5 ದಿನ ಹಾಕ್ತಾರೆ, ಇನ್ನೊಂದು ಪಂಚಾಂಗದಲ್ಲಿ 3 ದಿನ ಹಾಕ್ತಾರೆ, ಇನ್ನೊಂದು ಪಂಚಾಂಗದಲ್ಲಿ ಸ್ನಾನ ಮಾಡಿಬಿಟ್ರೆ ಆಗೋಯ್ತು, ಯಾರು ಅಭಿಮಾನ ಶೂನ್ಯರು, ಯಾರು ಮೈಲಿಗೆ ಇರೋ ಅಷ್ಟೇ ಇಲ್ಲ ಅಂತ ಬರೀತಾರೆ. ಆಯಿತಾ? ಆದ್ದರಿಂದ ಏನು ತಿಳ್ಕೋಬೇಕು ಎಂಬತಕ್ಕಂಥ ಗರುಡ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ.